ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು ಎಸ್ ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 71ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸಸ್ ಆ್ಯಂಡ್ ಡೆಡ್ಲೈನ್ಸ್ ಅಂಡರ್ ಟ್ಯಾಕ್ಸೇಷನ್ ಆ್ಯಂಡ್ ಬಿಸ್ನೆಸ್ ಲಾಸ್. ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಾರ್ಚ್ 20ರಿಂದ ಲಾಕ್ಡೌನ್ ಕಂಟಿನ್ಯೂ ಆಗಿ 1, 2, 4, 3, 4, 5 ಲಾಕ್ಡೌನನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಈಗ ಕೂಡ ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅಂತ ಹೇಳ್ತಾರೆ. ಆದರೆ ಈಗ ಏನಾಗಿದೆ, ಮಳೆ ನಿಲ್ಲಿಲ್ಲ, ಜೋರು ಬಿರುಸಾಗಿ ಮಳೆ ಬರ್ತಾ ಉಂಟು, ಪ್ರವಾಹ ಕೂಡ ಬರ್ತಾ ಉಂಟು, ಚಂಡಮಾರುತ ಕೂಡ ಬಂದಿದೆ, ಬರ್ತಾ ಉಂಟು. ಅಂಥ ಪರಿಸ್ಥಿತಿ. ಅದೇ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಒಂದು ಶೋಚನೀಯ ಆಗ್ತಾ ಉಂಟಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. GDP ಕೂಡ ನೆಗೆಟಿವ್ ಹೋಗ್ತಾರಂತ ಹೇಳ್ತಾ ಇದ್ದಾರೆ ಆರ್ಥಿಕ ತಜ್ಞರು. ನಮ್ಮದು ಮಾತ್ರ ಅಲ್ಲ ಪ್ರಾಬ್ಲಮ್, ಆಲ್ ಓವರ್ ದ ಗ್ಲೋಬ್ ದಿಸ್ ಸಿಟ್ಯುವೇಷನ್ ಈಸ್ ಪ್ರಿವೈಲಿಂಗ್. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಡೆಡ್ಲೈನ್ಸ್ ಅಥವಾ ಯಾವುದೇ ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸಸ್ ಫೆಬ್ರವರಿ 29 ನಂತರ, ಅಂದರೆ ಮಾರ್ಚ್ 1ರಿಂದ ಜೂನ್ 29ರವರೆಗೆ ಇದ್ದದ್ದನ್ನು ಎಲ್ಲವನ್ನೂ ಪೋಸ್ಟ್ಪೋನ್ ಮಾಡಿ ಜೂನ್ 30ಕ್ಕೆ ಗಡುವು ಕೊಟ್ಟಿದ್ದಾರೆ. ವೀಕ್ಷಕರೇ, ಜೂನ್ 30ಕ್ಕೆ ಗಡುವು ಕೊಟ್ಟಿದ್ದಾರೆ ಅಂದರೆ ನೀವು ಜೂನ್ 30ಕ್ಕೆ ಅದನ್ನು ಕಾರ್ಯಪ್ರವೃತ್ತರಾಗುವುದಲ್ಲ. ಈಗಾಗಲೇ ನೀವು ಅದನ್ನು ಕಾರ್ಯಪ್ರವೃತ್ತರಾಗಿ ನಿಮ್ಮ ಯಾವುದೆಲ್ಲ ಕಂಪ್ಲೈನ್ಸ್ ಉಂಟು ದಯವಿಟ್ಟು ಕೂಡಲೇ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಲಾಸ್ಟ್ ಮಿನಿಟ್ ರಶ್ ವಿಲ್ ಅನ್ನೆಸೆಸರಿ create tense, and it may if you know in last minute if you go with the high speed you may meet with accident. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಯಾವುದೆಲ್ಲ ಡೆಡ್ಲೈನ್ಸ್ ಉಂಟು, ಜೂನ್ ಅಲ್ಲದೆ ಈ ವರ್ಷವಿಡೀ ಯಾವುದೆಲ್ಲ ಕಂಪ್ಲೈನ್ಸಸ್ ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸಸ್ಸನ್ನು ನಾವು ಮಾಡಬೇಕಾಗ್ತದೆ, ಯಾವುದರಲ್ಲೇ ಆ್ಯಕ್ಟಲ್ಲೆಲ್ಲ ಪರಿವರ್ತನೆ ಆಗಿದೆ, ಅದು ಬ್ಯಾಂಕಿಂಗ್ ಲಾ ಅಲ್ಲಿರ್ಬೋದು, ಇನ್ಶೂರೆನ್ಸ್ ಲಾ ಇರ್ಬೋದು, ಕಂಪನೀಸ್ ಆ್ಯಕ್ಟಲ್ಲಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿರ್ಬೋದು, GSTಯಲ್ಲಿರ್ಬೋದು, IBCಯಲ್ಲಿರ್ಬೋದು, ಹಾಗೂ ಅನೇಕ ಕಾನೂನುಗಳು. ಅದಕ್ಕೆ ನಾವು ಹೇಳಿದ್ದೇವೆ ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸಸ್ ಆ್ಯಂಡ್ ಡೆಡ್ಲೈನ್ಸ್ ಅಂಡರ್ ಟ್ಯಾಕ್ಸೇಷನ್ ಆ್ಯಂಡ್ ಬಿಸ್ನೆಸ್ ಲಾಸ್. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ ನಮ್ಮೊಂದಿಗೆ ಇಂದಿದ್ದಾರೆ ಆಚಾರ್ಯ ಶ್ರೀಮದಾಚಾರ್ಯ ಸಂತುನಿ ಜನ್ಮಜನ್ಮನಿ ಅಂತ ಹೇಳ್ಬೋದು, ಶ್ರೀ CA ಗುರುರಾಜ ಆಚಾರ್ಯ. CA ಗುರುರಾಜ ಆಚಾರ್ಯರ ಬಗ್ಗೆ ನಾವು ವೀಕ್ಷಕರಿಗೆ ಕಳೆದ ಒಂದು ಸಂಚಿಕೆ ಅಂದರೆ ಸರ್ವೆ ಸರ್ಚ್ ಆ್ಯಂಡ್ ಸೀಸರ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಆ ಒಂದು ವಿಷಯದಲ್ಲಿ ಅವರ ಅಪಾರ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ. CA ಗುರುರಾಜ ಆಚಾರ್ಯರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದೇನಂತ ಹೇಳಿದರೆ, ಇವರು ಟೆಂಪಲ್ ಟೌನ್ ಉಡುಪಿ ಅಲ್ಲಿ ಜನ್ಮ ತಾಳಿ ಐರ್ನ್ ಸಿಟಿ ಬಳ್ಳಾರಿಯಲ್ಲಿ ಬೆಳೆದು ಈಗ ನಾಲೆಜ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಹಾಗೂ ಕಾರ್ಯಭಾರವನ್ನು ಮಾಡ್ತಾ ಇದ್ದಾರೆ. ಇವರು KG ಆಚಾರ್ಯ ಆ್ಯಂಡ್ ಕೋ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬ್ಯಾಂಗ್ಳೂರು ಇದರ ಸೀನಿಯರ್ ಪಾರ್ಟ್ನರ್ ಆಗಿ ಕಳೆದ 26 ವರ್ಷಗಳಿಂದ ತಮ್ಮ ಪ್ರೊಫೆಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವರ ಕ್ವಾಲಿಫಿಕೇಷನ್ BCom, ACMA ಹಾಗೂ FCA. ಹಾಗೂ ಇವರ ಬಗ್ಗೆ ಹೇಳುವುದಾದರೆ ಇವರ ಅಕಾಡೆಮಿಕ್ ಪ್ರೊಫಿಷಿಯನ್ಸಿ ಫಸ್ಟ್ ರ್ಯಾಂಕ್ ಇನ್ BCom ಆ್ಯಂಡ್ CA, 21st ರ್ಯಾಂಕ್ ಇನ್ CA ಇಂಟರ್ ಆ್ಯಂಡ್ 10th ರ್ಯಾಂಕ್ ಇನ್ CA ಫೈನಲ್, ಹಾಗೂ ICWAI ಅದರಲ್ಲಿ ಫಸ್ಟ್ ರ್ಯಾಂಕ್ ಇನ್ ಇಂಟರ್ ಹಾಗೂ 3rd ರ್ಯಾಂಕ್ ಇನ್ ಫೈನಲ್. ಅದಲ್ಲದೆ ಈಸ್ ಎ ಮೆಂಬರ್ ಆಫ್ ಬ್ಯಾಂಗ್ಳೂರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರಿವ್ಯೂ ಗ್ರೂಪ್ ಫಾರ್ಮುಲೇಟೆಡ್ ಅಂಡರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ರಿವ್ಯೂ ಬೋರ್ಡ್ ಆಫ್ ICAI ನ್ಯೂ ಡೆಲ್ಲಿ. He was a director of ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಬ್ಯಾಂಕಿಂಗ್ನಲ್ಲಿ ಕೂಡ ಅಪಾರ ಅನುಭವ ಹೊಂದಿದ್ದಾರೆ. He was a member of ಕರ್ನಾಟಕ ಸ್ಟೇಟ್ ಲೆವೆಲ್ ಆಡಿಟ್ ಅಡ್ವೈಸರಿ ಬೋರ್ಡ್
ಹಾಗೂ he was a co-opted member of expert advisory committee and committee on accounting standards for local bodies by ICAI New Delhi. He has authored a book that is Internal Financial Control, What Can Go Wrong. It has been published by the Karnataka State Chartered Accountants Association. ಹಾಗೂ he is a resource person in various fields. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಇರ್ಬೋದು, ಕಂಪನೀಸ್ ಆ್ಯಕ್ಟ್ 2013, LLP, ಕಾರ್ಪೊರೇಟ್ ಫೈನಾನ್ಸ್, ಫೈನಾನ್ಷಿಯಲ್ ಅನಾಲಿಸಿಸ್, ಕಾರ್ಪೊರೇಟ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಆಡಿಟ್. ಇದು ಇವರ ಸಂಕ್ಷಿಪ್ತ ಪರಿಚಯ. ಇವರ ಬಗ್ಗೆ ಹೇಳುವುದಾದರೆ ಇವರು ಅನೇಕ ಸೆಮಿನಾರ್ಗಳಿರ್ಬೋದು, ವೆಬಿನಾರ್ಗಳಲ್ಲಿ ಭಾಗವಹಿಸಿ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ನವರಿಗಿರ್ಬೋದು ಹಾಗೂ ಬೇರೆ ಬೇರೆ ಇಂಡಸ್ಟ್ರಿ ಮೆಂಬರ್ಸಿಗೆ ತಮ್ಮ ಒಂದು ಅಪಾರ ಅನುಭವವನ್ನು ಹಂಚಿಕೊಂಡ ಒಂದು ಕೀರ್ತಿ ಇವರಿಗೆ ಸಲ್ತದೆ. ಇವರ ಬಗ್ಗೆ ಹೇಳುವುದಾದರೆ ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಾಮುಚೋ ವಾಚಃ ಕರಣಂ ಪರೋಪಕರಣಂ ಯೇಷಾಂ ಕೇಶಾಂ ನತೆ ವಂದ್ಯಾಹ. ಇದರ ಅರ್ಥ ಏನಂದರೆ ವದನಂ ಪ್ರಸಾದ ಸದನಂ, ಯಾರ ಮುಖವು ಪ್ರಸನ್ನತೆಯಿಂದಿರುತ್ತದೆಯೋ, ಸದಯಂ ಹೃದಯಂ, ಯಾರ ಹೃದಯವು ದಯಾಮಯಿಯಾಗಿರುತ್ತದೋ, ಸುಧಾಮುಚೋ ವಾಚಃ, ಯಾರ ಮಾತುಗಳು ಸವಿ ಮಾತುಗಳಾಗಿರುತ್ತದೋ, ಕರಣಂ ಪರೋಪಕರಣಂ, ಯಾರ ಅಂತಃಕರಣವು ಪರೋಪಕಾರಕ್ಕಾಗಿ ಮಿಡಿಯುತ್ತಾ ಇರುತ್ತದೋ, ಯೇಷಾಂ ಕೇಶಾಂ ನತೆ ವಂದ್ಯಾಹ, ಇಂಥ ವ್ಯಕ್ತಿಗಳು ಯಾರಿಂದ ತಾನೇ ವಂದಿಸಲ್ಪಡುವುದಿಲ್ಲ. ಆದ್ದರಿಂದ CA ಗುರುರಾಜಾಚಾರ್ಯ ಇವರು ಎಲ್ಲರಿಂದಲೂ ವಂದಿಸಲ್ಪಡುತ್ತಾರೆ. ಅಂದರೆ ಅವರ ಜ್ಞಾನಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ. ಆ್ಯಸ್ ಹಿ ಶೇರ್ಸ್ ಹಿಸ್ ನಾಲೆಜ್ ಆ್ಯಂಡ್ ಹಿ ಶೇರ್ಸ್ ಹಿಸ್ ನಾಲೆಜ್ ವಿದೌಟ್ ಎನಿ ಪೆಟ್ಟಿನೆಸ್, ಹಿಸ್ ಎಕ್ಸ್ಪರ್ಟೈಸ್ ಈಸ್ ಆಲ್ರೆಡಿ ಸ್ಪ್ರೆಡ್ ಟು ಆಲ್ ಅದರ್ ಪ್ರೊಫೆಷನಲ್ಸ್ ಆ್ಯಂಡ್ ಆಲ್ ದ ಅದರ್ ಇಂಡಸ್ಟ್ರಿ ಮೆಂಬರ್ಸ್. ಬ್ಯಾಂಕ್ಸ್ ಇರ್ಬೋದು, ಅನೇಕ ಇನ್ಸ್ಟಿಟ್ಯೂಷನ್ ಸಂಘ ಸಂಸ್ಥೆಗಳಿಗೆ ತಮ್ಮ ಒಂದು ಅಪಾರ ಒಂದು ಅಡ್ವೈಸನ್ನು ಕೊಟ್ಟು ಒಂದು ಇವರು ಗುರುರಾಜ. ಗುರುರಾಜ ಅಂದರೆ ಗುರುಗಳಿಗೆ ರಾಜ, ರಾಜಗುರು ಅಂತಿರ್ತಾರೆ. ರಾಜಗುರು ಅಂದರೆ ರಾಜನಿಗೆ ಗುರು. ಇವರ ವಿಷಯದಲ್ಲಿ ಇವರು ರಾಜನಿಗೆ ಕೂಡ ಗುರು. ನಮ್ಮ ಅನೇಕ ಒಂದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ರಾಜರಿಗೆ ಕೂಡ ಇವರು ಗುರುವಾಗಿದ್ದಾರೆ. ಎಲ್ಲ ಗುರುಗಳಿಗೆ, ಯಾರೆಲ್ಲ ರಿಸೋರ್ಸ್ ಪರ್ಸನ್ ಇದ್ದಾರಿಗೆ, ಹೀ ಈಸ್ ಎ ಟ್ರೈನರ್ ಅಂತ ಹೇಳ್ಬೋದು. ಅಂಥ ಒಂದು ಗುರು ರಾಜ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇವರು ಗುರು ಹಾಗೂ ಆಚಾರ್ಯ, ಇವರ ಹೆಸರಲ್ಲಿ ಗುರು ರಾಜ ಆಚಾರ್ಯ ಅಂತ ಹೇಳ್ತೇವೆ. ಇವರು ಗುರುಗಳು, ಆಚಾರ್ಯರು, ಒನ್ ಸ್ಟೆಪ್ ಹೆಡ್ ಪ್ರಮೋಟೆಡ್ ಆಗಿ ಪ್ರಾಚಾರ್ಯರು ಕೂಡ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ವೀಕ್ಷಕರೇ. ಇಂದು ನಮ್ಮೊಂದಿಗೆ CA ಗುರುರಾಜಾಚಾರ್ಯ ಇದ್ದಾರೆ. ಅವರು ಸ್ಕೈಪಲ್ಲಿ ಬೆಂಗಳೂರಿಂದ ನಮ್ಮೊಂದಿಗಿದ್ದಾರೆ. ಆದರೂ ನಿಮ್ಮ ಯಾವುದೇ ಒಂದು ಸಂದೇಹಗಳಿದ್ದರೆ 082441199090ಗೆ ಕರೆ ಮಾಡಿ ನಿಮ್ಮ ಸಂದೇಹವನ್ನು ಪರಿಹರಿಸಿಕೊಳ್ಳಿ. CA ಗುರುರಾಜ ಆಚಾರ್ಯ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾಯಕರಿಗೆ. ನೀವು ತುಂಬಾ ಒಳ್ಳೆದಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಿ. ಇದೊಂದು ಏನೋ ಗುರುರಾಜ ಮತ್ತೆ ರಾಜಗುರು ಅಂತ ಹೇಳಿ ನಾನು ಹೊಸದಾಗಿ ಕೇಳ್ತಾ ಇರೋದು ವ್ಯತ್ಯಾಸ. ಅದು ಬಹುಶಃ ನನಗೆ ಅನಿಸ್ತಾ ಇದೆ, ಈ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಇದ್ರಂತೆ ಅವಲಕ್ಕಿ ಮೊಸರು ಮತ್ತೆ ಮೊಸರು ಅವಲಕ್ಕಿಗೆ ಏನ್ ಡಿಫ್ರೆನ್ಸ್ ಅಂತ. ಅದಕ್ಕೆ ಕೇಳಿದ್ರು, ಅವಲಕ್ಕಿಗೆ ಮೊಸರು ಹಾಕಿದ್ರೆ ಅವಲಕ್ಕಿ ಮೊಸರು ಆಗುತ್ತೆ, ಮೊಸರಿಗೆ ಅವಲಕ್ಕಿ ಹಾಕಿದ್ರೆ ಮೊಸರು ಅವಲಕ್ಕಿ ಆಗುತ್ತೆ ಅಂತ ಹೇಳಿ ಆ ತರ ಅಂತ ಅನಿಸ್ತಾ ಇದೆ. ನಾಯಕರ ವಿಷಯ ನಾನು ಒಂದೆರಡು ನಿಮಿಷ ಹೇಳ್ಬೇಕು. ಅಯ್ಯೋ, ಹೆಚ್ಚು ಹೇಳಬೇಡಿ ಸರ್, ಜನರಿಗೆ ಗೊತ್ತುಂಟು. ಅಲ್ಲ, ಗೊತ್ತಿದ್ರು ಅವರೊಂಥರ ವಾದ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲಿಸ್ಟ್. ಅದಕ್ಕೇನು ವಾದಿರಾಜರಿಗೆ ವಾದ ಮಾಡಿರೋದ್ರಲ್ಲಿ ರಾಜರಾಗಿರೋದ್ರಿಂದ ವಾದಿರಾಜ ಅಂತ ಹೆಸರು ಸಿಕ್ತಂತೆ. ಆ ಬಿರುದ್ದನ್ನು ನಿಮಗೂ ಕೊಡಬಹುದು. ಇನ್ನೊಂದು ವಿಷಯ, ನಾಯಕರು ಜನನಾಯಕರು ಯಾವಾಗ ಆಗ್ತಾರೆ ಅಂತ ಹೇಳಿ. ನಾಯಕರು ಯಾವಾಗ ಜನನಾಯಕರು ಆಗ್ತಾರೆ ಅಂತ ಹೇಳಿದ್ರೆ ನಿಸ್ವಾರ್ಥ ಸೇವೆ ಮಾಡಿದಾಗ. ನನಗೆ ಗೊತ್ತುಂಟು ನಿಮ್ಮ ಈ ಒಂದು ಪ್ರೋಗ್ರಾಮ್ ಬಿಸ್ನೆಸ್ ಟಾನಿಕ್, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಿ ನಾವು ಟಾನಿಕ್ ಕೊಡ್ತೇವೆ ಬಿಸ್ನೆಸ್ ಅವರಿಗೆ, ಸೋ ದಟ್ ದೇ ಡೋಂಟ್ ಪ್ಯಾನಿಕ್ ಅಂತ. ಖಂಡಿತವಾಗಲೂ ನಿಮ್ಮ ಒಂದು ನಿಸ್ವಾರ್ಥ ಸೇವೆಯಿಂದ ನಮ್ಮ ಕುಡ್ಲ ಟಿವಿ ಚಾನೆಲ್ಗೆ ಮತ್ತೆ ನಾಯಕರಿಗೆ ಮುಖ್ಯವಾಗಿ, ಯಾಕಂದ್ರೆ ಭಾನುವಾರ ಇವತ್ತು ಒಂದು ದಿನ ಭಾನುವಾರ ನಾನು ಬೇಗ ಎದ್ದು, ನಾರ್ಮಲ್ ಆಗಿ ನಾವು ಬೇಗ ಹೇಳ್ತಾ ಇರ್ತೇವೆ, ಬಟ್ ಭಾನುವಾರ ಒಂದಿನ ರೆಸ್ಟ್ ಮಾಡೋಣ ಅಂತ ಹೇಳಿದ್ರೆ ಅದನ್ನು ನೀವು ತಗೊಳ್ತಾ ಇಲ್ಲ. ಬಿಸ್ನೆಸ್ ಗೋಸ್ಕರ, ಬೇರೆ ಜನಗಳಿಗೋಸ್ಕರ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ವಿ ಡೋಂಟ್ ವಾಂಟ್ ಟು ಟೇಕ್ ರೆಸ್ಟ್ ಅಂಟಿಲ್ ವಿ ಗಿವ್ ದ ಬೆಸ್ಟ್ ಅಂತೇಳಿ. ಸೊ ಫ್ಯಾಂಟಾಸ್ಟಿಕ್. ನೌ ವಿ ಲೆಫ್ಟ್ ಯು ದ ರೆಸ್ಟ್. ತುಂಬಾ ಒಳ್ಳೆದಾಯ್ತು. ಈಗ
ನಾನೊಂದು ಪೀಠಿಕೆ ಹಾಕ್ತೇನೆ. ಇವತ್ತೊಂದು ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸ್ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ. Yes, sir. ಈ ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸಸ್ ನಲ್ಲಿ ಲಿಬರಲೈಸೇಷನ್ ಕೊಟ್ಟಿದ್ದಾರೆ. ಕೆಲವೆಲ್ಲ ನೀವು ಹೇಳಿದ ಹಾಗೆ ಮಾರ್ಚ್ 1 ಅಂದ್ರೆ ಮಾರ್ಚ್ ಇಂದ ಅಂತ ಇಟ್ಕೊಳ್ಳುವ, ಮಾರ್ಚ್ 1 ಅಂತಾನೆ ಅಲ್ಲ, ಕೆಲವರಿಗೆ ಮಾರ್ಚ್ 22 ಇಂದ ಶುರು ಆಗುತ್ತೆ. ಆ ತರ ಕಂಪ್ಲೈನ್ಸಸ್ ಡೆಡ್ ಲೈನ್ ನ ಪುಷ್ ಮಾಡಿದ್ದಾರೆ. ಸರ್, ಈಗ ಏನಾಗಿದೆ, ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾವು ಮಲಗಿ, ನಾವು ಇಟ್ ಈಸ್ ಟೈಮ್ ಟು ಮಾರ್ಚ್. ತುಂಬಾ ಸ್ಪೀಡಲ್ಲಿ ಮಾರ್ಚ್ ಮಾಡಬೇಕು, ತುಂಬಾ ಸ್ಪೀಡಲ್ಲಿ ಮಾರ್ಚ್ ಮಾಡಬೇಕು. Yes, sir. ಈ ವಿಷಯ ನಾನು ಏನ್ ಹೇಳ್ಬೇಕು ಅಂತ ಹೇಳ್ತೇನೆ ಅಂದ್ರೆ, ನಾನು ಕೆಲವು ಪವರ್ ಪಾಯಿಂಟ್ ಕಳಿಸಿದ್ದೇನೆ, ಅದನ್ನ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಂಡಿಯಾ ವಾಸ್ ಕ್ಲೋಸ್ಡ್ ಫಾರ್ ಆಲ್ಮೋಸ್ಟ್ 66 ಡೇಸ್. 66 ಡೇಸ್ ನಲ್ಲಿ ಇಂಡಿಯಾ ಕ್ಲೋಸ್ ಆಗಿತ್ತು. ಪ್ರಧಾನಮಂತ್ರಿ ಅವರು 22ನೇ ತಾರೀಕು ಬಂದ್ಬಿಟ್ಟು ಇವತ್ತು ಕರ್ಫ್ಯೂ, ಜನತಾ ಕರ್ಫ್ಯೂ ಅವತ್ತು ಸಂಡೇ ಇಂದ ಶುರುವಾಗಿ, ಆಮೇಲೆ 23, 24 ಬೆಂಗಳೂರಿನಲ್ಲಿ ಕರ್ಫ್ಯೂ ಆಯ್ತು. 25ನೇ ತಾರೀಕಿಂದ ಸಾಧಾರಣ 31 ಮೇ ವರೆಗೆ ಬಿಸ್ನೆಸ್ ತುಂಬಾ ಕಮ್ಮಿಯಾಗಿ ಸ್ಥಗಿತವಾಗಿ ನಡೀತಾ ಇತ್ತು. ಸೊ ಹಾಗಾಗಿ ಎಲ್ಲೆಲ್ಲಿ ನಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಸ್ನೆಸ್ ಕೆಲವ್ರದೆಲ್ಲ ಓಪನ್ ಮಾಡ್ಲಿಕ್ಕೆ ಆಗಿಲ್ಲ. ಇದನ್ನೆಲ್ಲ ಗವರ್ಮೆಂಟ್ ಅರ್ಥ ಮಾಡಿಕೊಂಡು ಇಮಿಡಿಯೇಟ್ಲಿ ದೇ ಪುಷ್ ದಿ ಡೆಡ್ ಲೈನ್ಸ್. ಲಾಟ್ ಆಫ್ ಡೆಡ್ ಲೈನ್ಸ್ ವಿಲ್ ಬಿ ಟಾಕಿಂಗ್ ಟುಡೇ. ಎಲ್ಲ ಡೆಡ್ ಲೈನ್ಸ್ ಪುಷ್ ಮಾಡಿದ್ದಾರೆ. ಬಟ್ ನೀವು ಹೇಳಿದಾಗೆ ಆ ಪುಷ್ ಮಾಡಿರುವಂತಹದ್ದು ಒಂದು ಲಾಸ್ಟ್ ಡೇಟ್ ವರೆಗೆ ವೇಟ್ ಮಾಡಬೇಡಿ, ಮಾರ್ಚ್ ಆಗಿ ತುಂಬಾ ಫಾಸ್ಟ್ ಆಗಿ ಮಾರ್ಚ್ ಮಾಡ್ಕೊಂಡು ಆದಷ್ಟು ಬೇಗ ನೋಡ್ಕೊಳ್ಳಿ ಅಂತ ಹೇಳಿ. ಇದೊಂದು ಕೊರೋನಾ ವೈರಸ್, ಈ ಕೊರೋನಾ ವೈರಸ್ ಎಷ್ಟು ದೊಡ್ಡದು ಅಂತ ಹೇಳಿ ಮೊನ್ನೆ ನಾವು ವಿಚಾರ ಮಾಡ್ತಿರುವಾಗ, ಇಟ್ ಇಸ್ 0.12 ಮೈಕ್ರಾನ್ ಅಂತೆ. 0.12, ನನ್ನ ಈ ಕೂದಲಿದೆಯಲ್ಲ ಅದು 75 ಮೈಕ್ರಾನ್, ಅಷ್ಟು ಸಣ್ಣ ಒಂದು ಮೈಕ್ರಾನ್ ಇಡೀ ಒಂದು ಜಗತ್ತನ್ನೇ ಕ್ರಿಪಲ್ ಮಾಡಿದೆ. ಅದನ್ನ ಹೇಳ್ತಾ ಇದು ಇನ್ನೊಂದು ಸಮಸ್ಯೆ ಏನಂದ್ರೆ, ನೆಕ್ಸ್ಟ್ ಸ್ಲೈಡ್ ಹೋಗಿ ಪರವಾಗಿಲ್ಲ, ಒಂದು ಅಲ್ಲ ಎರಡನೇ ಸ್ಲೈಡ್, ಈ ಸ್ಲೈಡ್ ಹೋದ್ರೆ, ಕೊರೋನಾದಿಂದ ಕಷ್ಟ ಆಗಿದೆ ಖಂಡಿತವಾಗಿಯೂ. ಇಂಡಿಯಾದಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ, ಅದೆಲ್ಲ ಆಗಿದೆ. ಬಟ್ ಇದೊಂದು ಸ್ಲೈಡ್ ನಲ್ಲಿ ನಾನು ತೋರಿಸ್ಲಿಕ್ಕೆ ಏನ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಎಷ್ಟು ಜನ ಕೊರೋನಾದಿಂದ ಸತ್ತಿದ್ದಾರೆ ಅಂತ ಹೇಳಿದ್ರೆ ಬೆರಳೆಣಿಕೆ. ಆದ್ರೆ ಈ ಎಕಾನಾಮಿಕ್ ಫ್ಯಾಕ್ಟರ್ಸ್ ಇಂದ ಬಹುಶಃ ನರಳ್ತಿರೋರು ಅಥವಾ ತೊಂದರೆಗೆ ಒಳಪಟ್ಟವರು ತುಂಬಾ ಜಾಸ್ತಿ. ಐ ಮೀನ್ ಇದು ಸ್ವಲ್ಪ ಉತ್ಪ್ರೇಕ್ಷೆ ಆಗ್ಬೋದು. ದ ಪೀಪಲ್ ಹೂ ಡೈಡ್ ಆಫ್ ಕೊರೋನಾ ಆರ್ ಫ್ಯೂ, ಬಟ್ ಅಂಡ್ ದೋಸ್ ಮೈ ಸನ್ ಆರ್ ದ ಪೀಪಲ್ ಹೂ ಡೈಡ್ ಆಫ್ ಪಾವರ್ಟಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಆಫ್ ಎಕನಾಮಿಕ್ ರೀಸನ್ಸ್. ಎಷ್ಟೋ ಜನದ ಕೆಲಸ ಕಳ್ಕೊಂಡಿರ್ತಾರೆ, ಎಷ್ಟೋ ಜನ ಬಿಸ್ನೆಸ್ ಅವ್ರು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಇದು ಆಲ್ ಓವರ್ ದ ಗ್ಲೋಬ್. ನೀವು ಹೇಳುದು ಓಪನ್ ಮಾಡಿ ಅಂತ ಹೇಳಿದ್ರು ಓಪನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇದು ಆಲ್ ಓವರ್ ದ ಗ್ಲೋಬ್ ನೀವು ಹೇಳುದು ಅಲ್ವಾ ನಾಯಕರ? ಸ್ವಲ್ಪ ಕೇಳಿಸ್. ಇದು ಆಲ್ ಓವರ್ ದ ಗ್ಲೋಬ್ ಓವರ್ ಆಲ್ ಪೊಸಿಷನ್, ಹೌದು ಹೌದು ಹೌದು, ಆಲ್ ಓವರ್ ದ ಗ್ಲೋಬ್. ಬಟ್ ಇಂಡಿಯಾದಲ್ಲೂ ಇದೇ ತರ ಪರಿಸ್ಥಿತಿ ಬರುವಂತಹ ಸಾಧ್ಯತೆಗಳು ಇವೆ, ಲಕ್ಷಣಗಳು. ಆದ್ದರಿಂದ ಈ ಒಂದು ಎಕನಾಮಿಕ್ ರೀಸನ್ ನೋಡ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ ಹೋದ್ರೆ ತೋರಿಸ್ತಾರೆ, ಪ್ರಧಾನ ಮಂತ್ರಿಯವರು ಮತ್ತೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ನೆಕ್ಸ್ಟ್ ಸ್ಲೈಡ್ ಹೋಗಿ, ಇದರಲ್ಲಿ ಸಾಧಾರಣ 20 ಲಕ್ಷ ಕೋಟಿಯಷ್ಟು ರಿಲೀಫ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಆ 20 ಲಕ್ಷ ಕೋಟಿಯಲ್ಲಿ ಕೆಲವು ಡೈರೆಕ್ಟ್ ಆಗಿ ಜನಗಳ ಬ್ಯಾಂಕ್ ಅಕೌಂಟ್ ಬಂದಿದೆ, ಇನ್ನೂ ಕೆಲವು ಬ್ಯಾಂಕ್ ಮೂಲಕ ಸಾಲ ಪಡ್ಕೊಳ್ಳಿಕ್ಕೆ ಲಿಕ್ವಿಡಿಟಿ ಎನ್ಹಾನ್ಸಿಂಗ್ ಮೆಷರ್ಸ್ ಅಂತ ಹೇಳಿ ಮಾಡಿದ್ದಾರೆ. ಇದನ್ನ ವೇರಿಯಸ್ ಟ್ರಾನ್ಚಸ್ ನಲ್ಲಿ ಹೇಳಿದ್ದಾರೆ. ಟ್ಯಾಕ್ಸೇಷನ್ ಅಲ್ಲಿ ರಿಲೀಫ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ, ಮೈಗ್ರೆಂಟ್ಸ್, ಲೋ ಇನ್ಕಮ್ ಗ್ರೂಪ್, ಫಾರ್ಮರ್ಸ್ ರಿಲೀಫ್ ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್. ಅದೇ ಕೆಲವೊಂದ್ ಸರ್ತಿ ಲಾಂಗ್ ಟರ್ಮ್ ರಿಫಾರ್ಮ್ಸ್ ಮಾಡಿದ್ದಾರೆ. ಇದೇ ಒಂದು ಪರಿಸ್ಥಿತಿಯಲ್ಲಿ ಮುಂದಾಲೋಚನೆ ಮಾಡ್ಬಿಟ್ಟು ಈ ಗವರ್ಮೆಂಟ್ ಅವರು ಟ್ರಾನ್ಸ್ಫೋರ್ ಅಲ್ಲಿ ಸುಮಾರಷ್ಟು ಪಾಲಿಸಿ ರಿಫಾರ್ಮ್ಸ್, ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಕೆಲವೆಲ್ಲ ಲಾಂಗ್ ಟರ್ಮ್ ಪ್ಲಾನ್ಸ್ ಅಂತೂ ಮಾಡಿದ್ದಾರೆ. ಇನ್ನು ಕೆಲವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಕಂಪನಿ ಲಾ ಪರವಾಗಿ ಮತ್ತೆ ಮಿಸೆಲಿನಿಯಸ್ ಅಂತ ಹೇಳಿ ಒಟ್ಟು 20.97 ಲಕ್ಷ ಕೋಟಿಗಳಷ್ಟು ಬೆನಿಫಿಟ್ ನ ಹೇಳಿದ್ದಾರೆ. ಇಷ್ಟೊಂದು ಪೀಠಿಕೆ ಹೇಳಿ ನಾನು ನಾಯಕರಿಂದ, ನಮ್ಮ ಜನನಾಯಕರಿಂದ ನೆಕ್ಸ್ಟ್ ಏನೇನು ಕ್ವೆಶನ್ಸ್ ಇದೆಯೋ ಅದಕ್ಕೆ ನಾನು ಆನ್ಸರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಸರ್. ಈಗ ವಿಷಯ ಏನಾಗಿದೆ ಅಂತ ಹೇಳಿದರೆ, ನೀವು ಹೇಳಿದ್ರಿ ಈಗ ಪ್ರಿಲಿಮಿನರಿ ಆಗಿ ಈ ಕೊರೋನಾದಿಂದ ಸತ್ತವ್ರಿಗಿಂತ ಅಂದರೆ ಸತ್ತವ್ರಂದ್ರೆ ಸಫರ್ ಆದದ್ದು, ಲೆಟಸ್ ಅದನ್ನು ಸ್ವಲ್ಪ ಕಮ್ಮಿ ಮಾಡುವ ನಾವು ಆ ಎಗ್ರಿವೇಷನ್. ಅದೇನಂದರೆ ಸಫರ್ ಆದವರ ಸಂಖ್ಯೆ ಕೊರೋನಾದಿಂದಕ್ಕಿಂತ ಜಾಸ್ತಿ, ಆರ್ಥಿಕ ಸಂಕಷ್ಟದಿಂದ ಸಫರ್ ಆದವರ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ ಅಂತ ನಿಮ್ಮ ಒಂದು ವಿಷಯ. ಅದು 100% ಕರೆಕ್ಟ್ ಸರ್. ಆದರೆ ಏನಾಗ್ತದಂದರೆ, ಈಗ ಜನರಿಗೆ ನಾವು ಈಗ ನೀವು ಹೇಳಿದ್ರು ದೇ ಹ್ಯಾವ್ ಪುಷ್ ದ ಡೆಡ್ ಲೈನ್ಸ್. Where there is a push, at the end there will be rush. When there is a rush, if you don't rush to comply, then we will get crush. ಸೊ ಆದ್ದರಿಂದ ಎಲ್ಲ ವೀಕ್ಷಕರಿಗೆ ನಾನು ಹೇಳ್ತೇನೆ, ಎಲ್ಲ ಬಿಸ್ನೆಸ್ ಮ್ಯಾನ್ನವರಿಗೆ ದಯವಿಟ್ಟು ಕೇಳಿ, ಈ ಎಲ್ಲ ಡೆಡ್ಲೈನ್ ಈಗ ನಾವು ಪೋಸ್ಟ್ಪೋನ್ ಮಾಡಿ 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 ಜೂನಲ್ಲಿ ಈಗ ಬಂದಿದೆ. ಈಗ ಜೂನಲ್ಲಿ ನೀವು ಇನ್ನೂ ಕೂಡ ಮುಂಚೆ
ಮಾರ್ಚ್ ಏಪ್ರಿಲ್ ಮೇ ಅಲ್ಲಾಗಿ ನಿದ್ರೆ ಮಾಡಿದರೆ ಅನ್ನೆಸೆಸರ್ಲಿ ಯು ಹ್ಯಾವ್ ಟು ಪೇ ಸಮ್ ಪೆನಲ್ ಕಾನ್ಸಿಕ್ವೆನ್ಸಸ್. ದೆರ್ ಆರ್ ಲಾಟ್ ಆಫ್ ಆಫ್ಟರ್ ಮ್ಯಾಥ್ ಇಫೆಕ್ಟ್. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇಂದಿನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸರ್, ನಮ್ದೀಗ ಪ್ರಪ್ರಥಮವಾಗಿ ನಾನು ಏನೇನು ಹೇಳುವುದೆಂದರೆ, ಈಗ ಅಂಡರ್ ವಾಟ್ ಆರ್ ಆಲ್ ಈಗ ಬ್ರೀಫ್ ಆಗಿ ನಾನು ಹೇಳಿದ್ದೇನೆ. ಬ್ಯಾಂಕಿಂಗ್ ಲಾ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಕಂಪನಿ ಲಾ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, RBC ಇರ್ಬೋದು, ಪಿವಿಡೆಂಟ್ ಫಂಡ್ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಇವನ್ ವೇಜಸ್ ಅದರಲ್ಲಿ ಕೂಡ ಕೆಲವೆಲ್ಲ ಮಾರ್ಪಾಡು ಮಾಡಿದ್ದಾರೆ. ಬ್ರೀಫಾಗಿ ಯಾವುದೆಲ್ಲ ಮಾರ್ಪಾಡು ಮಾಡಿದ್ದಾರೆ, ಅದರಿಂದ ಏನೀಗ ಪ್ರಯೋಜನ ತಗೊಳ್ಬೋದು, ಯಾವ ರೀತಿಯೆಲ್ಲ ಮಾಡ್ಬೋದು, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ ಸರ್? ಮೊದಲೇ ಬ್ಯಾಂಕ್ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇದು ನಾನು ಹೇಳ್ದಲ್ಲ 20 ಲಕ್ಷ ಕೋಟಿಯಲ್ಲಿ ಗವರ್ಮೆಂಟ್ ಹ್ಯಾಸ್ ಗಿವನ್ ಲಾಟ್ ಆಫ್ ಲಿಬರಲ್ ಲೋನ್ ಟೇಕಿಂಗ್ ಪ್ರಾವಿಷನ್ಸ್. ಲೋನ್ ತಗೊಳ್ಳಿಕ್ಕೆ ಲಿಬರಲೈಸ್ ಮಾಡಿದ್ದಾರೆ. ಮೊದಲನೇದಾಗಿ 3 ಲಕ್ಷ ಕೋಟಿಯಷ್ಟು ಬ್ಯಾಂಕ್ ಅವರು ಸಾಲ ಕೊಡಬಹುದು. ಯಾರಿಗೆ ಅಂತ ಹೇಳಿದ್ರೆ ಯಾರ್ಯಾರು ಬಿಸ್ನೆಸ್ ಅವರು ಸಣ್ಣ ಕೈಗಾರಿಕೆ ಅಂತ ಹೇಳಿದ್ರೆ MSME ಅಲ್ಲ, it can be traders also. Anybody who has a turnover of less than 100 crores in the last year. ಹೋದ ವರ್ಷದಲ್ಲಿ 100 ಕೋಟಿ ಒಳಗಡೆ, ಹೋದ ವರ್ಷ ಅಂದ್ರೆ 1920 100 ಕೋಟಿ ಒಳಗಡೆ ಟರ್ನ್ ಓವರ್ ಮಾಡಿದವರು, ಅಂಡ್ 29th ಫೆಬ್ರವರಿಯಲ್ಲಿ 25 ಕೋಟಿ ಒಳಗಡೆ ಬಾರೋಯಿಂಗ್ ಇರೋರು, ಮತ್ತೆ GST ರಿಜಿಸ್ಟರ್ ಆದವರು. ಇದು 3 ಕಂಡೀಷನ್ಸ್ ಇದ್ದ ಪಕ್ಷದಲ್ಲಿ GST ಅಗತ್ಯ ಇಲ್ಲ, ಅವ್ರ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ, who are exempted from GST. ತುಂಬಾ ಕಡಿಮೆ. ಫಾರ್ ಎಕ್ಸಾಂಪಲ್, ಈಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಉಂಟು ಸರ್, education institution, they are not required under GST. So either they have to get GST registered or they should prove that they don't require registration under GST. They are exempted. ಇದು ಇದ್ದ ಪಕ್ಷದಲ್ಲಿ ಅವ್ರದ್ದು ಎಷ್ಟು 29th ಫೆಬ್ರವರಿ ಎಷ್ಟು ಡ್ರಾ ಮಾಡಿದ್ರು ಅದರದ್ದು 20% ಅಷ್ಟು they can draw from the bank which can be repaid after, I mean within 4 years. ಒಂದು ವರ್ಷಕ್ಕೆ ಹಾಲಿಡೇ ಕೊಟ್ಟು 3 ವರ್ಷಕ್ಕೆ ರೀಪೇಮೆಂಟ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಒಂದು. ಇದೇ ತರ ಕೆಲವಷ್ಟು ಲಿಕ್ವಿಡಿಟಿ ಎನ್ಹಾನ್ಸಿಂಗ್ ಮೆಷರ್ಸ್, ಬಾರೋಯಿಂಗ್ ಪವರ್ಸ್, ಈ ಮುದ್ರಾ ಲೋನ್ ಇರ್ಬೋದು, ಸಣ್ಣವರಿಗೆ ಸ್ಪೆಸಿಫಿಕ್ ಆಗಿ, ಸ್ಟ್ರೀಟ್ ವೆಂಡರ್ಸ್ ಗೆ, ಸುಮಾರಷ್ಟು ಜನಕ್ಕೆ ಬ್ಯಾಂಕಿಂಗ್ ಇಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಬ್ಯಾಂಕಿಂಗ್ ವಿಷಯ. ಇನ್ನು ಇನ್ಕಮ್ ಟ್ಯಾಕ್ಸ್ ಬಂದಾಗ ಲಾಟ್ ಆಫ್ ಡೆಡ್ ಲೈನ್ಸ್ ವಿಚ್ ವೇರ್ ಟು, ಬಿಕಾಸ್ ಇದು ಹೆಂಗಾಯ್ತಂದ್ರೆ ಈ ಕೊರೋನಾ ಬಂದಿದ್ದು ಕರೆಕ್ಟ್ ನಮಗೆ ಮಾರ್ಚ್ ಇಯರ್ ಎಂಡಿಗೆ ಬಂತು. ಮಾರ್ಚ್ ಇಯರ್ ಎಂಡಿಗೆ ಸುಮಾರಷ್ಟು ನಮಗೆ ಡೆಡ್ ಲೈನ್ಸ್ ಇರುತ್ತದೆ. 31st March ಇಸ್ ಅ ವೆರಿ ಇಂಪಾರ್ಟೆಂಟ್ ಡೇಟ್ ಫಾರ್ ಆಲ್ ದಿ ಫೈನಾನ್ಷಿಯಲ್ ಕ್ಲೋಜರ್ಸ್. ಆ ಫೈನಾನ್ಷಿಯಲ್ ಕ್ಲೋಜರ್ ಆಗದಿರೋ ಕಾರಣ ದೇ ಸೆಡ್ ದಟ್ ದೇ ಎಕ್ಸ್ಟೆಂಡೆಡ್ ದಿ ಕಂಪ್ಲಯನ್ಸಸ್. ಒಂದು ನಾನು ನೆನಪಿಟ್ಕೋಬೇಕು, ಇಯರ್ ಎಂಡ್ ಹ್ಯಾಸ್ ನಾಟ್ ಬೀನ್ ಎಕ್ಸ್ಟೆಂಡೆಡ್, ಓನ್ಲಿ ದ ಕಂಪ್ಲಯನ್ಸ್ ವಾಟ್ ಶುಡ್ ಹ್ಯಾವ್ ಬೀನ್ ಡನ್ ಬಿಫೋರ್ 31st March. ಅದನ್ನ ನೀವು 30th June ಒಳಗಾಗಿ ಮಾಡಿದ್ರು ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದೋ ಇಟ್ ವಾಸ್ ಡನ್ ಬಿಫೋರ್ 31st March ಅಂತ ಹೇಳಿದ್ದಾರೆ. ಇನ್ನ GST ಬರೋದಿದ್ರೆ, GST ಅಲ್ಲಿ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಎಕ್ಸ್ಟೆನ್ಷನ್ ಟು ದಿ ಡೇಟ್ಸ್ ಆಫ್ ಪೇಯಿಂಗ್ ಟ್ಯಾಕ್ಸಸ್. ನಾವು GST ಅಲ್ಲಿ 2 ರಿಟರ್ನ್ ಫೈಲ್ ಮಾಡಬೇಕು ಪ್ರತಿ ತಿಂಗಳು. ಒಂದು R1, ಇನ್ನೊಂದು 3B. ಈ R1 ಅಂತ ಹೇಳೋದು ನನ್ನ ಟರ್ನ್ ಓವರ್ ಎಷ್ಟಾಯ್ತು ಹೋದ ತಿಂಗಳು ಅಂತ ಹೇಳ್ಬಿಟ್ಟು ಅದನ್ನ ನಾನು ರಿಟರ್ನ್ ಫೈಲ್ ಮಾಡ್ತೇನೆ. ಆ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಎಲ್ರಿಗೂ ದೇ ಹ್ಯಾವ್ ಗಿವನ್ ಎಕ್ಸ್ಟೆನ್ಷನ್ ಅಪ್ ಟು 30th June. ಬಟ್ R3B ಅಂತ ಹೇಳಿದ್ರೆ ನನಗೆ ಬರೀ ರಿಟರ್ನ್ ಅಲ್ಲ, ಅದರ ಜೊತೆ ನಾನು ಪೇಮೆಂಟ್ ಮಾಡಬೇಕು. 3B ಅದು 20 ಅಥವಾ 22ನೇ ತಾರೀಕು ಒಳಗಡೆ ಆಗಿ, ಡಿಪೆಂಡಿಂಗ್ ಆನ್ ಯುವರ್ ಸೈಜ್ ಆಫ್ ದ ಟರ್ನ್ ಓವರ್, 20 ಅಥವಾ 22 ಒಳಗಡೆ ಆಗಿ ನಾವು ಕಟ್ಟಬೇಕು. ಆ ಕಟ್ಟುವಂತಹದ್ದು 2 ಪಂಗಡ ಮಾಡಿದ್ದಾರೆ. ಯಾರ್ಯಾರ್ದು ಟರ್ನ್ ಓವರ್ ಹೋದ ವರ್ಷದಲ್ಲಿ 5 ಕೋಟಿ ಮೇಲೆ ಇತ್ತೋ ಅವರಿಗೆ ಅವರು ಆ ಟೈಮ್ ನಲ್ಲೇ ಮಾಡಬೇಕು. ಬಿಕಾಸ್ 5 ಕೋಟಿ ಮೇಲೆ ಇದ್ದ ಪಕ್ಷದಲ್ಲಿ ಅವರಿಗೆ ಬಹುಶಃ ವ್ಯವಸ್ಥೆಗಳು ಚೆನ್ನಾಗಿರ್ತದೆ, ಆನ್ಲೈನ್ ಪೇಮೆಂಟ್ ಮಾಡುವಂತಹ ವ್ಯವಸ್ಥೆ ಇರುತ್ತದೆ. ಆದ್ರಿಂದ ಅವರಿಗೆ ರಿಲೀಫ್ ಪೇಮೆಂಟ್ ನಲ್ಲಿ ಮಾಡಲಿಲ್ಲ. ಪೇಮೆಂಟ್ ಆ ಟೈಮ್ ನಲ್ಲೇ ಮಾಡಬೇಕು. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿಲೇ ಮಾಡಿದ ಪಕ್ಷದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ವೇರಾಸ್ ಫಾರ್ ಪೀಪಲ್ ವಿತ್ ಬಿಸ್ನೆಸಸ್ ವಿತ್ ಲೆಸ್ ದ್ಯಾನ್ 5 crores, 5 ಕೋಟಿ ಒಳಗಡೆ ಯಾರ್ಯಾರಿಗೆ ಟರ್ನ್ ಓವರ್ ಇತ್ತು ಹೋದ ವರ್ಷದಲ್ಲಿ, ಅವರಿಗೆ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ದಿ ಡೇಟ್ ಆಫ್ ಪೇಮೆಂಟ್ ಆಫ್ GST ಆಲ್ಸೋ. ನೀನು ಕಲೆಕ್ಟ್ ಮಾಡಿದ ಪಕ್ಷದಲ್ಲಿನೂ ಐ ಕ್ಯಾನ್ ಡೆಫರ್ ದ ಪೇಮೆಂಟ್ ಅಪ್ ಟು ಜೂನ್ ಅಂತ ಹೇಳಿ ನಮಗೆ ಮಾರ್ಚ್ ಅಲ್ಲಿ ಆರ್ಡಿನೆನ್ಸ್ ಒಂದು ಬಂತು, ಟ್ಯಾಕ್ಸೇಷನ್ ಆರ್ಡಿನೆನ್ಸ್ ಅಂತ. ಅಲ್ಲಿ ಹೇಳಿದ್ರು ಮೊನ್ನೆ 12ನೇ ತಾರೀಕು ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯ್ತು. ಆ GST ಕೌನ್ಸಿಲ್ ಮೀಟಿಂಗ್ ನಲ್ಲಿ ದೇ ಇಶ್ಯೂಡ್ ಎ ಪ್ರೆಸ್ ಸ್ಟೇಟ್ಮೆಂಟ್. ಅದಿನ್ನೂ ಆಕ್ಟ್ ಆಗಿ ಬರಬೇಕು, ಬಟ್ ಪ್ರೆಸ್ ಸ್ಟೇಟ್ಮೆಂಟ್ ಇಫ್ ಇಟ್ ಇಸ್ ಗಿವನ್ ಬೈ ದ GST ಕೌನ್ಸಿಲ್ ಇಟ್ ಇಸ್ ವೆರಿ, ಐ ಮೀನ್ ಇಟ್ ಕ್ಯಾನ್ ಬಿ ಬಿಲೀವ್ಡ್.
ಅದರಲ್ಲಿ ಹೇಳಿದರೆ ನಾಟ್ ಓನ್ಲಿ ಫಾರ್ ಮಾರ್ಚ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈನಲ್ಲಿ ಕೂಡ ವಿ ವಿಲ್ ಆಸ್ಕ್ ಯು ಟು ಪೇ. ಮೇ, ಜೂನ್, ಜುಲೈದು ನೀವು ಡೆಫರ್ ಮಾಡಿ ಕಟ್ಬಹುದು, ಬಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ದು 30th ಜೂನ್ ಒಳಗಡೆಗೆ ಕಟ್ಟಬೇಕು ಅಂತ ಹೇಳಿ. ಇದು GST ಅಲ್ಲಿ ಇದು 3 ಮೇನ್. ಇನ್ನು PF ಅಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅದು ನಿಮ್ಮ ಕ್ವಶನ್ ಮೇಲೆ ನಾನು ಆನ್ಸರ್ ಮಾಡ್ತೇನೆ. ಓಕೆ ಸರ್, ಓಕೆ. ಬಹಳ ಉತ್ತಮವಾಗಿ ಸಂಕ್ಷಿಪ್ತವಾಗಿ ನೀವು ಒಂದು ಸೀರಿಯಸ್ ಮ್ಯಾಟರನ್ನು ನೀವು ಒಂದು ಸೂಕ್ಷ್ಮವಾಗಿ ಮನದಟ್ಟಾಗುವಾಗ ಹೇಳಿದಿರಿ. ಧನ್ಯವಾದ ಸರ್. ಈಗ ಪ್ರಪ್ರಥಮವಾಗಿ ಸರ್, ಈಗ ಕೆಲವ್ರದ್ದು ಈಗ ರೆಂಟ್ ಇದೊಂದು ಪ್ರಾಬ್ಲಮ್ ಉಂಟು. ಈಗ ರೆಂಟ್ ಕೆಲವರು ಓನರ್ ಇನ್ವಾಯ್ಸ್ ರೈಸ್ ಮಾಡ್ತಾರೆ, GST ಇನ್ವಾಯ್ಸ್. ಟೆನೆಂಟ್ ರೆಂಟ್ ಕೊಡಲಿಕ್ಕೆ ಐದರ್ ದೇ ವಿಲ್ ರೆಸಿಸ್ಟ್ ಆರ್ ದೇ ವಿಲ್ ಡೆಸಿಸ್ಟ್, ಬಟ್ ಲ್ಯಾಂಡ್ ಲಾರ್ಡ್ ವಿಲ್ ಇನ್ಸಿಸ್ಟ್. ಸೊ ಬಟ್ ಈ GST ಅಲ್ಲಿ ಒಂದು ಕಾನೂನು ಉಂಟಲ್ಲ ಸರ್, ಆನ್ ಎಕ್ರೂವಲ್ ಬೇಸಿಸ್ ವೆನ್ ಯು ರೈಸ್ ದ ಇನ್ವಾಯ್ಸ್. ಈಗ ಫಾರ್ ಎಕ್ಸಾಂಪಲ್ 1st ಮೇದು ನೀವು ಇನ್ವಾಯ್ಸ್ ಮೇಯ್ಸ್ ಮಾಡಿದ್ದಿದ್ರೆ 1st ಮೇ ರೆಂಟಿನ ಮೇಲೆ 18% GST, ವೆದರ್ ಯು ಹವ್ ರಿಸೀವ್ಡ್ ದ ರೆಂಟ್ ಆರ್ ನಾಟ್. ಈಗ ನೀವು ಜೂನ್ 20th ಒಳಗೆ ನೀವು ಪೇಮೆಂಟ್ ಮಾಡಬೇಕು. ಈಗ ಆಫ್ಕೋರ್ಸ್ ಅದನ್ನು ಜೂನ್ 30th ವರೆಗೆ ಡೆಡ್ ಲೈನನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಏನು ಮಾಡಬೇಕು? ಮತ್ತು ಇನ್ನೊಂದು, ಟೆನೆಂಟ್ ಆವಾಗ ಹಣ ಕೊಡುವುದಿಲ್ಲ, ಬಟ್ ಎಕ್ರೂವಲ್ ಬೇಸಿಸ್ನಲ್ಲಿ ಈಸ್ ರಿಕ್ವೈರ್ಡ್ ಟು ಡಿಡಕ್ಟ್ ಟ್ಯಾಕ್ಸ್ ಎಟ್ ಸೋರ್ಸ್ 10%. ಅದನ್ನೀಗ ಮೊನ್ನೆ TCS TDS ಅಲ್ಲಿ 25% ಡಿಸ್ಕೌಂಟ್ ಕೊಟ್ಟು 10% ಇದ್ದಲ್ಲಿ 7.5% ಮಾಡಬೇಕು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಾಟ್ ಲ್ಯಾಂಡ್ ಲಾರ್ಡ್ ಹ್ಯಾಸ್ ಟು ಡೂ, ವಾಟ್ ಟೆನೆಂಟ್ ಹ್ಯಾಸ್ ಟು ಡೂ, ಇದರ ಬಗ್ಗೆ ಒಂದು ಸ್ವಲ್ಪ ಒಂದು ವಿವರಣೆ ಕೊಡ್ಬೋದಾ ಸರ್? ಆಯ್ತು. ಲ್ಯಾಂಡ್ ಲಾರ್ಡ್ ಪಾಯಿಂಟ್ ಆಫ್ ವ್ಯೂ ಇಂದ GST, ಟೆನೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ TDS, ನೀವು ಕರೆಕ್ಟ್ ಆಗಿ ಹೇಳಿದಿರಿ. ನಾನು ಫಸ್ಟ್ ಲ್ಯಾಂಡ್ ಲಾರ್ಡ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ. ಲ್ಯಾಂಡ್ ಲಾರ್ಡ್ ದ ಮೂಮೆಂಟ್ ಹಿ ರೇಸಸ್ ಅ GST ಇನ್ವಾಯ್ಸ್ ಆರ್ ಅದರ್ವೈಸ್ ಆಲ್ಸೋ, ಅಂದ್ರೆ ಅದರ್ವೈಸ್ ಅಂತ ಹೇಳಿದ್ರೆ ಅವನು ಇನ್ವಾಯ್ಸ್ ರೇಸ್ ಮಾಡದೆ ಅಗ್ರಿಮೆಂಟ್ ಇದೆ, ಅದ್ರ ಬೇಸಿಸ್ ಮೇಲೆ ವೆದರ್ ಆರ್ ನಾಟ್ he gets the rent, he has to pay GST. ಇದು ಬಾರಿ ಒಂದು ಅನ್ಯಾಯವಾಗಿ, ಅಂದ್ರೆ ಎಲ್ಲಿ ನಾವು GST ರೈಸ್ ಮಾಡ್ತೀವಿ ಇನ್ವಾಯ್ಸ್, ಅಲ್ಲಿ ನನಗೆ ನನ್ನ ಕಸ್ಟಮರ್ ಅಥವಾ ಕ್ಲೈಂಟ್ ಅಥವಾ ಟೆನೆಂಟ್ ಅವನು ಕೊಡ್ಲಿಲ್ಲ ಅಂತ ಹೇಳಿದ್ರು, ಅವ್ನು ಕೊಡ್ಲಿಲ್ಲ ಅಂದ್ರೂ ಆನ್ ಅಕ್ರೂವಲ್ ಬೇಸಿಸ್ ಐ ಆಮ್ ಸಪೋಸ್ ಟು ಪೇ. ಅವನು ನಾಳೆ ಪೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕ್ಯಾನ್ ಐ ಕ್ಲೇಮ್ ಇಟ್ ಆಸ್ ಎ ಬ್ಯಾಡ್ ಡೆಟ್? ಅದು ಅವ್ನು ಕೊಡ್ಲಿಲ್ಲ ಆದ್ರಿಂದ ನಾನು GST ಕಟ್ಟಿದ್ದನ್ನು ವಾಪಸ್ ಕೊಡಿ ಅಂತ ಕೇಳ್ಬೋದಾ ಅಂತ ಹೇಳಿದ್ರೆ ದಿ ಆನ್ಸರ್ ಇಸ್ ಅನ್ಫಾರ್ಚುನೇಟ್ಲಿ ನೋ. ಆದ್ರಿಂದ ನಾವು ಈ ತರ ಒಂದು ಪರಿಸ್ಥಿತಿಯಲ್ಲಿ ಗ್ಯಾರಂಟಿ, ಇವಾಗ ನನ್ನ ಟೆನೆಂಟ್ಸ್ ನಂದು ಟೆನೆಂಟೆಡ್ ಬಿಲ್ಡಿಂಗ್ಸ್ ಇದೆ, ಅಂತ ಸಮಯದಲ್ಲಿ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಟೆನೆಂಟ್ ಹತ್ರ ಮುಂಚೆನೆ ಮಾತಾಡಿ ಹೇಳಿದ್ದೀನಿ ನಾನು, ಐ ವಿಲ್ ಚಾರ್ಜ್ ಯು 50%. ಕೆಲವರೆಲ್ಲ ಬಿಸ್ನೆಸ್ ಓಪನ್ ಮಾಡಿದರೆ ನಡೀತಾ ಇತ್ತು, ತೊಂದರೆ ಇಲ್ಲ ಅವರಿಗೆಲ್ಲ. ಯಾರ್ಯಾರಿಗೆ ನಡೀಲಿಕ್ಕೆ ಆಗ್ಲಿಲ್ಲ, ಹೋಟೆಲ್ ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ, ನಾನು ಅವ್ರದ್ದು ಹೋಟೆಲೇ ಓಪನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಕ್ ಡೌನ್ ಪೀರಿಯಡ್ ನಲ್ಲಿ ನಾವು 50% ವೇವರ್ ಕೊಟ್ವಿ. ಅವಾಗ ಇಮಿಡಿಯೇಟ್ಲಿ ವಿ ಚೇಂಜ್ ದಿ ಅಗ್ರಿಮೆಂಟ್ ಅಂಡ್ ರೇಸ್ ದಿ ಇನ್ವಾಯ್ಸ್ ಫಾರ್ ದ 50% ಓನ್ಲಿ. ಅಂತ ಪರಿಸ್ಥಿತಿಯಲ್ಲಿ ನಾನು ಕಮ್ಮಿ GST ಕಟ್ಟಬಹುದು. ಅದು ಒಂದು. ನಾವು ಟೆನೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು TDS ಕೇಳಿದ್ರಿ. ಟೆನೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ TDS ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಆನ್ ಡೆಬಿಟ್ ಟು ಹಿಸ್ ಬುಕ್ಸ್, ಅವನು ಯಾವತ್ತು ಅವನ ಬುಕ್ಸ್ ನಲ್ಲಿ ಅವನ ಅಕ್ರೂವಲ್ ಬೇಸಿಸ್ ಅಲ್ಲ, ಅವನು ಡೆಬಿಟ್ ಟು ದ ಬುಕ್ಸ್ ಆರ್ ಪೇಮೆಂಟ್ ವಿಚ್ ಎವರ್ ಇಸ್ ಅರ್ಲಿಯರ್. ಅವನು ಯಾವತ್ತು ಅವನು ಬುಕ್ಸ್ ನಲ್ಲಿ ಡೆಬಿಟ್ ಮಾಡ್ತಾನೋ ಅಥವಾ ಯಾವತ್ತು ಪೇಮೆಂಟ್ ಮಾಡ್ತಾನೋ ಆ ಟೈಮ್ ಇಂದ ಅವನಿಗೆ ಮೀಟರ್ ಶುರು ಆಗುತ್ತೆ. ಅವನು ಲೆಟಸ್ 1 ಲಕ್ಷ ರೆಂಟ್ ಅಲ್ಲಿ ಅವನು ಏನು ಕೊಡಲ್ಲ ಅಂತ ಹೇಳಿದ್ರೆ ಅವನಿಗೆ TDS ಕ್ವಶನ್ ಬರಲ್ಲ. ಅಥವಾ 1 ಲಕ್ಷಕ್ಕೆ ನಾನು 50,000ನೇ ಕೊಡ್ತೀನಿ ಅಂತ ಹೇಳಿ 50,000 ರೂಪಾಯಿ ಒಂದು ಬುಕ್ಸ್ ನಲ್ಲಿ ಡೆಬಿಟ್ ಮಾಡಬಹುದು, ಅಥವಾ 50,000 ಪೇಮೆಂಟೇ ಮಾಡಬಹುದು. ಯಾವ್ದು ಫಸ್ಟ್ ಆಗುತ್ತೋ 50,000 ಮೇಲೆ ಅವ್ನು TDS ಮಾಡಿದ್ರೆ ಸಾಕು. ನೀವು ಹೇಳಿದಾಗೆ ಸರ್, ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗ್ಬೋದಾ? ಖಂಡಿತ. ಓಕೆ, ಹಲೋ ಸರ್, ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರಿ ಚೌಕಿಯಿಂದ. ರಾಮರಾವ್, ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಧ್ಯಕ್ಷರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಕೇಳ್ತಾ ಉಂಟಾ? ಫೋನ್ ಸ್ವಲ್ಪ ಕೊರಕೊರೆ ಉಂಟು, ನಾ ಹೇಳಿ ಬಿಡ್ತೇನೆ. ಹೇಳಿ. ಈಗ ಕನ್ನಡದಲ್ಲಿ ಒಂದು ಗಾದೆ ಉಂಟು, ಬೀಸುವ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯ್ತು ಅಂತ. ಹೌದು.
ಈ ಟ್ಯಾಕ್ಸ್ ಪೇಮೆಂಟ್ ನಲ್ಲಿ ಅರಿಯರ್ಸ್ ನಲ್ಲಿ 50 ಅಥವಾ 75% ಪೇಮೆಂಟ್ ಮಾಡಿ ಮತ್ತೆ ಆಫ್ಟರ್ ದ ಡೆಡ್ ಲೈನ್ ಪೇಮೆಂಟ್ ಮಾಡಿದ್ರೆ ಆಗ್ತದಾ ಅಂತ ಇನ್ಸ್ಟಾಲ್ಮೆಂಟ್, ಮತ್ತೆ ಯಾವ ಕೇಸ್ ನಲ್ಲಿ ಫೈನ್ ಜೈಲಿಗೂ ಹೋಗ್ಬೋದು ಅಂತ ಇರ್ತದಲ್ಲ, ಅದು ಯಾವ ಕೇಸ್ ನಲ್ಲೆಲ್ಲ ಜೈಲಿಗೆ ಹೋಗ್ಬೋದು ಅಂತ, ಮತ್ತೆ ಸೀನಿಯರ್ ಸಿಟಿಸನ್ಸ್ ಗೆ ಯಾವ್ದಾದ್ರು ರಿಲ್ಯಾಕ್ಸೇಷನ್ ಉಂಟಾ ಅಂತ, ಯಾಕಂದ್ರೆ ಆಲ್ರೆಡಿ FD ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಗ್ತಾ ಉಂಟು. ಮತ್ತೆ ನನ್ನೊಂದು ಸಜೆಷನ್, ಒಂದು ರಿಕ್ವೆಸ್ಟ್, ಕೆಲವು ಬ್ಯಾಂಕ್ಸ್ ಎಲ್ಲ ಫಾರ್ಮ್ ನಂಬರ್ F15G ಕೊಡುವಾಗ ಅಕ್ನಾಲೆಜ್ಮೆಂಟ್ ಕೊಡುದಿಲ್ಲ. ನೆಕ್ಸ್ಟ್ ಇಯರ್ ಹೋದ್ರೆ ಟ್ಯಾಕ್ಸ್ ಡಿಡಕ್ಟ್ ಆಗ್ತಿರ್ತದೆ. ಆವಾಗ ಮ್ಯಾನೇಜರು ಚೇಂಜ್ ಆಗಿರ್ತಾರೆ, ಸಬ್ ಮ್ಯಾನೇಜರು ಚೇಂಜ್ ಆಗಿರ್ತಾರೆ. ಹಲೋ, ಹೌದು, ಕೇಳ್ತಾ ಉಂಟು. ಆದ್ರಿಂದ ನನ್ನ ರಿಕ್ವೆಸ್ಟ್, ನನ್ನ ಸಜೆಷನ್ ನಿಮ್ಮ ವ್ಯೂವರ್ಸಿಗೆಲ್ಲ, ನಾವು 15G ಮತ್ತೆ H ಕೊಡುವಾಗ ಕಂಪಲ್ಸರಿ ಆಗಿ ಅಕ್ನಾಲೆಜ್ಮೆಂಟ್ ಕೇಳಿ ತಕೊಳ್ಬೇಕು. ಅದನ್ನೇ ಕಾಪಿ ಒಂದು ತಕೊಂಡು ಹೋಗಿಟ್ರೆ ಅದಲ್ಲೇ ಅವರು ಸೀಲ್ ಹಾಕಿ ಕೊಡ್ತಾರೆ. ನಮಸ್ಕಾರ ಸರ್. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದಿರಿ. ಮತ್ತೆ ಇದು ನಿಮ್ಮದು ಪ್ರಾಕ್ಟಿಕಲ್ ಕ್ವಶನ್. ಇದರ ಬಗ್ಗೆ ನಮ್ಮ CA ಗುರುರಾಜ್ ಆಚಾರ್ಯವರು ನಿಮಗೆ ಉತ್ತರ ಕೊಡಲಿದ್ದಾರೆ. ರಾಮರಾಯರಿಗೆ ನಮಸ್ಕಾರ. ಈ ಟ್ಯಾಕ್ಸ್ ನಾವು ಕಟ್ಟೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದಾ ಅಂತ ಹೇಳಿ ಕೇಳಿದ್ರಿ. ಸಾಧ್ಯ ಆದ್ರೆ ಪೂರ್ತಿ ಕಟ್ಟಿ, ಇಲ್ಲಾಂದ್ರೆ ಅಂದ್ರೆ ನಾನು ಹೇಳಿದಲ್ಲ, ಎಲ್ಲೆಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೋ ಆ ರಿಲ್ಯಾಕ್ಸೇಷನ್ ತಗೊಳ್ಳಿ. ದಟ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಟಾಲ್ಮೆಂಟ್. ಎಸ್ಪೆಷಲಿ GST ಕೇಸಸ್ ನಲ್ಲಿ ವಾಟ್ ಎವರ್ ಯು ಹ್ಯಾವ್ ಕಲೆಕ್ಟೆಡ್, you please don't spend it. You, whenever statutory matters are there, if you have collected it and not paid, adana our question kelidru, yavag namna arrest madabodu anta heli. Any taxes which are collected in the name of government, it could be GST or TDS, idu statutory deduction which have taken in the name of the government. ಈ ಒಂದು ದುಡ್ಡು ನನ್ನ ಡ್ರಾವರ್ ನಲ್ಲಿ ನಾನು ಇಟ್ಕೊಳ್ಳುವಾಗ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಅದನ್ನು ನನಗೆ ನಂಬಿಕೆ ಮೇಲೆ ನನಗೆ ಅದು ಡಿಡಕ್ಟ್ ಮಾಡ್ಲಿಕ್ಕೆ, ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಗವರ್ಮೆಂಟ್. ಅದನ್ನ ನಾನು ತಕ್ಷಣಕ್ಕೆ ಕಟ್ಟಬೇಕು. ಅದನ್ನ ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ದೇರ್ ಕ್ಯಾನ್ ಬಿ ಅರೆಸ್ಟ್ ಪ್ರಾವಿಷನ್ಸ್. ಅಥವಾ ನಂದೇ ಟ್ಯಾಕ್ಸ್ ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಲೇಟ್ ಆಗಿ ನನಗೆ ಅರೆಸ್ಟ್ ಅದಕ್ಕೆ ಸೀಲಿಂಗ್ ಉಂಟಲ್ಲ. ಅಲ್ಲ, ಅದೆಲ್ಲ ನಾನೀಗ ಈ ಒಂದು ಡೆಡ್ ಲೈನ್, ಈ ಒಂದು ಪರಿಸ್ಥಿತಿಗೆ ಮಾತಾಡೋದು ಬೇಕಾಗಿಲ್ಲ. Point I am saying is, if you are having liquidity problem, please ensure that you pay statutory taxes on time. ನಾನು ಯಾವಾಗಲೂ ಹೇಳೋದು, ನಮಗೆ ಗವರ್ಮೆಂಟ್ ಅವ್ರು ಯಾವತ್ತು ಬಂದು ನಮಗೆ ಕೇಳಲ್ಲ. ನಮಗೆ ಕ್ರೆಡಿಟಾರ್ ತರ, ನಮ್ಮ ಸಪ್ಲೈಯರ್ ಇರ್ಬೋದು, ಅವ್ನು ಕ್ರೆಡಿಟಾರ್ ತರ ಅವ್ನು ಫೋನ್ ಮಾಡಿ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಲಿ, GST ಡಿಪಾರ್ಟ್ಮೆಂಟ್ ಇರಲಿ, ಫೋನ್ ಮಾಡಿ ಕೇಳಲ್ಲ. ಅವ್ರಿಗೆ ಯಾಕಂದ್ರೆ ಅದು ಗೊತ್ತು, ಇವತ್ತಲ್ದಿದ್ರೆ ನಾಳೆ ನಿಮ್ಮ ಮನೆ ಮಾರಿ ಆದ್ರೂ ನಾವು ತಗೋಬಹುದು ಅಥವಾ ಅರೆಸ್ಟ್ ಮಾಡಿ ಆದ್ರೂ ತಗೋಬಹುದು ಅಂತ ಹೇಳಿ. ಹಾಗಾಗಿ ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸಸ್ ಹ್ಯಾವ್ ಟು ಬಿ ಡನ್ ಆನ್ ಪ್ರಿಯಾರಿಟಿ. ವೆದರ್ ಇಫ್ ಯು ಹ್ಯಾವ್ ಎನಿ ಲಿಕ್ವಿಡಿಟಿ ಪ್ರಾಬ್ಲಮ್ಸ್, instead of not paying it in installments is a better option that Ramarao ಅವರು ಹೇಳಿದ್ದು. ಸರ್ ಅದನ್ನು ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಸ್ಕಸ್ ಮಾಡುವ. ಇನ್ನೊಂದು ವೀಕ್ಷಕರ ಕರೆ ಉಂಟು, ನಾವು ಅಟೆಂಡ್ ಆಗ್ಬೋದಲ್ಲ? ಹಲೋ, good morning, Rajan from Bombay. Very good morning. Thanks for having this program and getting the best expert speakers on the panel. Can you just speak loudly, because we can't it is not much audible. Can you speak loudly, please? Just I'm repeating. Good morning and thanks for having this programs with best experts in the industry. Okay, thank you. So my question is to sir is 30th June there are a lot of deadlines. So do you think the linking of Aadhaar with PAN will be extended? And the second question is, government has reduced the TDS and all that stuff. But they have not deferred the payment of advance tax. So what impact it will have on the SSEs, and would like to have your views. Excellent question you have asked. This is the advance tax. Now 15th June is the last date of payment of advance tax. And for non-payment of advance tax also consequences are. Now our Gururaj Acharya sir, can you just throw a light on this linking of Aadhaar, PAN and advance tax on June 15th? Yeah, let me take the most important question, which is advance tax. Yes. Because I am taking this, we have hardly less than 36 hours to pay this advance tax. That is tomorrow is the last day. My question is, can they make advancement of the advance tax? That is the question. No, I don't think they can make the advancement. That is not a good suggestion. In fact, a lot of people asked me also. I said that is not possible from the government's point of view. Okay. Because government also needs money for paying salaries to its staff, paying salary to policemen, army, IAS officers. They cannot be said that you please defer your salaries. So advance tax has to be paid in installments, 4 installments, 15th June, 15th September, 15th December and 15th March. Correct. So tomorrow is the last date for paying the first installment of advance tax, which is 15% of
the But no total money. tax that you are Sir, some required to people pay don't for have the money. whole year. What to do? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಒಂದು ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕು. ನಮ್ಮ ಎಷ್ಟೋ ಜನ ನಾವು ಮಾತಾಡುವಾಗ ಇಷ್ಟುವರೆಗೆ ನನಗೇನು ಬಿಸ್ನೆಸ್ ಆಗಿಲ್ಲ ಆದ್ರಿಂದ ನಾನು ಕಟ್ಟಲ್ಲ ಅಂತ ಹೇಳ್ತಾರೆ. ಬಟ್ ಪಾಯಿಂಟ್ ಟು ಬಿ ನೋಟೆಡ್ ಇಸ್, ಇಷ್ಟುವರೆಗೆ ಆಗಿರುವಂತ ಬಿಸ್ನೆಸ್ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟುದಲ್ಲ. ದಿ ಎಂಟೈರ್ ಇಯರ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ಮೈ ಇನ್ಕಮ್, ಅದ್ರ ಮೇಲೆ ಏನು ಟ್ಯಾಕ್ಸ್ ಬರುತ್ತೆ, ಅದ್ರ ಮೇಲೆ ಏನು TDS ಬರುತ್ತೆ, ಅದನ್ನ ಡಿಡಕ್ಟ್ ಮಾಡಿಕೊಂಡು ಆಮೇಲೆ ಬಂದಿರುವಂತಹ ಇನ್ಕಮ್ ಮೇಲೆ ಆನ್ ದಟ್ ಇನ್ಕಮ್ ಐ ಹ್ಯಾವ್ ಟು ಪೇ 15% of that tax on that particular income as advance tax. Point number 2 to be noted very importantly is, this is an year of uncertainty. We don't know how much income I am going to make for this entire year. Yes, there you can be very very pessimistic. ಅಂದ್ರೆ ಆಪ್ಟಿಮಿಸ್ಟಿಕ್ ಅಂದ್ರೆ ತುಂಬಾ ಆಶಾದಾಯ. ಇದು ನನಗೇನು ಎಷ್ಟಾಗುತ್ತೆ, ಈಗ ನಮ್ಮ ಆಫೀಸ್ ನಲ್ಲಿ ನಾವೇ ಡಿಸೈಡ್ ಮಾಡಿದೀವಿ, ಬಹುಶಃ ನಮಗೆ ಒಂದು 30% ಅಷ್ಟು ನಮಗೆ ಲಾಸ್ಟ್ ಇಯರ್ ಗಿಂತ ಬಿಸ್ನೆಸ್ ಕಮ್ಮಿ ಆಗ್ಬಹುದು ಅಂತ ಹೇಳಿ. ಅದೇ ತರ ನಾವು ಹೋಟೆಲ್ ಹೋದ್ರೆ ಅವ್ರಿಗೆ 30% ಆಗೋದು, ಹೋದ ವರ್ಷದಲ್ಲಿ ಎಷ್ಟಾಯ್ತು ಅದನ್ನ ಕಂಪೇರ್ ಮಾಡಿದ್ರೆ. ಇನ್ನು ಟ್ರಾವೆಲ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ ನಲ್ಲಿ 0 ಆಗ್ಬಹುದು. ಐ ಮೀನ್ ಐ ಆಮ್ ಜಸ್ಟ್ ಟೆಲಿಂಗ್, ಅಷ್ಟು ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಯು ಹ್ಯಾವ್ ಟು ಎಸ್ಟಿಮೇಟ್ ಫಾರ್ ದ ಹೋಲ್ ಇಯರ್ ಅಂಡ್ ಪೇ ಅಡ್ವಾನ್ಸ್ ಟ್ಯಾಕ್ಸ್. ದೇರ್ ಇಸ್ ನೋ ರಿಲ್ಯಾಕ್ಸೇಷನ್ ಫಾರ್ ಪೇಯಿಂಗ್ ಅಡ್ವಾನ್ಸ್ ಟ್ಯಾಕ್ಸ್ beyond 15th June. However, there is one important relaxation, which is in case you defer the payment from 15th June up to 30th June, the rate of interest that will be charged up to 30th June is only 9% per annum. Afterwards, it will go to 12% per annum. ಅದೊಂದು ನಾವು ತಿಳ್ಕೋಬೇಕು. ಎರಡನೇದು ಆಧಾರ್ ಮತ್ತೆ ಪ್ಯಾನ್ ಅವ್ರ ಕ್ವಶನ್ ಕೇಳಿದ್ರು, whether there will be an extension ಅಂತ ಹೇಳಿ. The last date was actually 31st March, which has already got extended to 30th June. ನಾವು ಒಂದು ತಿಳ್ಕೋಬೇಕು, ಈಗ ಆಧಾರ್ ಇದ್ದ ಪಕ್ಷದಲ್ಲಿ ಪ್ಯಾನ್ ಲಿಂಕಿಂಗ್ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನ ನಾವು ಮಾತಿಗೆ ಕೇಳುವಂತ ಕ್ವಶನ್ ಅಲ್ಲ. ನೀವು ಬಂದ್ರೆ 2 ನಿಮಿಷದಲ್ಲಿ ನಮ್ಮ ಆಫೀಸ್ ನಲ್ಲಿ ಅಥವಾ ನಾಯಕರ ಆಫೀಸ್ಗೆ ಹೋಗ್ಬಿಟ್ರೆ ನಾವು ಲಿಂಕ್ ಮಾಡಿ ಕೊಡಬಹುದು. ಸೊ ಹಾಗಾಗಿ ವಿ ಡೋಂಟ್ ನೀಡ್ ಸೋ ಮಚ್ ಆಫ್ ಎನ್ ಎಕ್ಸ್ಟೆನ್ಷನ್. ಸರ್, ಈಗ ಮಹಾರಾಷ್ಟ್ರ ಮತ್ತೆ ಬೇರೆ ಕಡೆಯಲ್ಲೆಲ್ಲ ಹೊರಗೆ ಹೋಗ್ಲಿಕ್ಕೆ ಹೆದರ್ತಾರೆ ಜನ. ಈಗ ಅದು ನೀವು ಹೇಳಿದ್ರೆ ಅದನ್ನು ಮಾಡ್ಲಿಕ್ಕೆ ಜಾಸ್ತಿ ಇಲ್ಲ. ಈಗ ಮಾರ್ಚಲ್ಲಿ ಡೆಡ್ ಲೈನ್ ಯಾಕೆ ಪೋಸ್ಟ್ ಪೋನ್ ಮಾಡಿದ್ರು? ಯಾಕಂದ್ರೆ ದೇ ರಿಕ್ವೈರ್ ಟೈಮ್. ಹೌದು, ಅದನ್ನ ಈಗ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಅಂತ. ಜೆನ್ಯೂನ್ ಕೇಸ್ ಐ ಆಮ್ ಶೋರ್ ಇವತ್ತಿಗೆ ಹೇಳ್ತಾ ಇದ್ರೆ 30th June ಅಂತ ಹೇಳಿ. ಅಲ್ಲಿವರೆಗೆ ಗವರ್ಮೆಂಟ್ ವಿಲ್ ಡೆಫಿನೆಟ್ಲಿ ಅಸೆಸ್ ದ ಸಿಚುವೇಶನ್. ಈಗ ನೋಡಿ, GST ನ ಹೇಗೆ ಸೆಪ್ಟೆಂಬರ್ ವರೆಗೆ ಪುಷ್ ಮಾಡಿದ್ರು, ಸೆಪ್ಟೆಂಬರ್ ವರೆಗೆ ಫಸ್ಟ್, ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ದಲ್ಲ, ಮೇ ಜೂನ್ ಜುಲೈ ಇದನ್ನ ದೇ ಸೆಡ್ ದಟ್ ಯು ಕ್ಯಾನ್ ಪೇ ಬೈ ಸೆಪ್ಟೆಂಬರ್. ಗವರ್ಮೆಂಟ್ ಇಸ್ ಆಲ್ಸೋ ಲಿಸನಿಂಗ್, ಗವರ್ಮೆಂಟ್ ಇಸ್ ಆಲ್ಸೋ ಸೀಯಿಂಗ್. ಸೊ ಡೆಫಿನೆಟ್ಲಿ ಇಫ್ ದಿ ಜೆನ್ಯೂನ್ ಕನ್ಸರ್ನ್ ಇಸ್ ಎಕ್ಸ್ಪ್ರೆಸ್ಡ್, ಈ 30th June ನ ಮುಂದೆನೂ ಹಾಕ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ನನ್ನ ಆಧಾರ್ ಮತ್ತೆ ಪ್ಯಾನ್ ಲಿಂಕಿಂಗ್ಗೆ ನಾವು ಎಲ್ಲಿನೂ ಹೋಗೋದು ಬೇಡ, ಕುತ್ಕೊಂಡೆ ನಮ್ಮ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ಇರೋ ಜಾಗದಲ್ಲೇ ಲಿಂಕ್ ಮಾಡಬಹುದು. ಇದು ಯಾಕೆ ನಾವು ಪ್ಯಾನ್ ಆಧಾರ್ ಇಸ್ ಆಕ್ಚುಲಿ ಬಯೋಮೆಟ್ರಿಕ್ಸ್. ಯಾಕೆ ಅವರಿಗೆ ಆಧಾರ್ ಮೇಲೆ ಜಾಸ್ತಿ ನಂಬಿಕೆ ಪ್ಯಾನ್ ಮೇಲಕ್ಕಿಂತ ಅಂದ್ರೆ, ಎಷ್ಟೋ ಜನಗಳಿಗೆ 3-4 ಪ್ಯಾನ್ ಇತ್ತು, ಅದರಿಂದ ಮಿಸ್ಯೂಸ್ ಮಾಡ್ತಾ ಇದ್ರು. ಆ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದೇ ಆರ್ ನೌ ಸಜೆಸ್ಟಿಂಗ್ ದಟ್ ಆಧಾರ್ ಇಸ್ ಅ ಬೆಟರ್ ಪ್ಲಾಟ್ಫಾರ್ಮ್ ಫಾರ್ ಕಂಟ್ರೋಲಿಂಗ್ ದಿ ಡುಪ್ಲಿಕೇಶನ್. ಬಿಕಾಸ್ ನನ್ನ ಕೈ ಬೆರಳದ ಅಚ್ಚೆಯಿಂದ ನೋಡ್ಕೊಂಡು ಅವ್ರು ಮಾಡುವಂತ ಒಂದು ಕೇಸಸ್ ಆಧಾರ್. ದೇರ್ ಫಾರ್ ದೇ ವಾಂಟ್ ಇಟ್ ಟು ಬಿ ಲಿಂಕ್ಡ್ ಅಟ್ ದಿ ಅರ್ಲಿಯಸ್ಟ್. ಸೊ 30th June ಟೈಮ್ ಇದೆ, ದಯವಿಟ್ಟು ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಬಹಳ ಒಂದು ಉತ್ತಮವಾಗಿ ವರ್ಣಿಸಿದೆ ಸರ್. ಈಗ 30th June ಒಳಗೆ ಮಾಡದಿದ್ರೆ ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್? 30th June ಒಳಗೆ ಮಾಡಲಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ದೇರ್ ಆಫ್ಟರ್. And then if you are not able to file income tax return, the whatever provisions for not filing the income tax return will kick in. Okay. One of the provisions for not filing the income tax return is arrest. Okay. I mean, I am just putting it like that, and Ali means. That means you cannot take rest, they will arrest. ಆ ರೀತಿ ನೀವು ಹೇಳ್ತಾ ಇದ್ದೀರಿ. ಆ ತರ. ಓಕೆ ಸರ್, arrest is a very ನಾನು ಯಾಕಂದ್ರೆ ಅಷ್ಟೇ ಹೆದರಿಸಿದ್ರೆ ಜನಗಳು ಮಾಡಬಹುದು ಅಂತ ಹೇಳೋ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅರೆಸ್ಟ್ ಇಮಿಡಿಯೇಟ್ಲಿ ಮಾಡಲ್ಲ. ಹೌದು, ಕರೆಕ್ಟ್ ಸರ್. ಈಗ ಗೌರ್ಮೆಂಟ್ ಹ್ಯಾಸ್ ಅಡ್ವೈಸ್ಡ್ ಇನಿಷಿಯಲಿ ಸ್ಯಾಲರಿ ಆ್ಯಂಡ್ ವೇಜಸ್ ಶುಡ್ ಬಿ ಪೇಯ್ಡ್ ಡ್ಯೂರಿಂಗ್ ದ ಲಾಕ್ಡೌನ್ ಪೀರಿಯಡ್ ಅಂತ. ಆಮೇಲೆ ದ ಅಡ್ವೈಸರಿ ಹ್ಯಾಸ್ ಬೀನ್ ವಿಡ್ರಾನ್. ಅದರ ಬಗ್ಗೆ ಈಗ ಲೀಗಲ್ ಸ್ಟ್ಯಾಂಡ್ ಏನು ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ಇದು ಏನಾಯ್ತು, ಗವರ್ಮೆಂಟ್ ಯಾವತ್ತು ಲಾಕ್ಡೌನ್ ಅನೌನ್ಸ್ ಮಾಡ್ತೋ ಅವ್ರಿಗೆ ಒಂದು ನೈತಿಕ ಒಂದು ರೆಸ್ಪಾನ್ಸಿಬಿಲಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಎಲ್ಲಾ ಕೆಲಸದವ್ರಿಗೆ ಕೆಲಸ ಇಲ್ದೆ ಅಂದ್ರೆ ಅವರೇ ಗವರ್ಮೆಂಟ್ ಹೇಳಿದ್ದು, ಆದ್ರಿಂದ ಈ ಕೆಲಸದವರಿಗೆ ಸಂಬಳ ಇಲ್ದೆ ಇರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ದೇ ಕೇಮ್ ಔಟ್ ವಿತ್ ದ ಸರ್ಕ್ಯುಲರ್ ಆನ್ 29th March saying that during the lockdown period the salary that is to be paid, salaries and wages paid to be paid to the workmen, they have used the word workmen employees
wages has to be paid. Nobody should be left without paying wages ಅಂತ ಹೇಳಿ 29th ಮಾರ್ಚ್ ತಗೊಂಡ್ಬಂದ್ರು. ಗವರ್ಮೆಂಟ್ಗೆ ಈ ತರ ಒಂದು ಅಡ್ವೈಸರಿ ಅಂದ್ರೆ ಇದು ಅಡ್ವೈಸರಿ ಅಂತ ಹೇಳ್ಬೋದು ಅಥವಾ ಮ್ಯಾಂಡೇಟ್ ಅಂತಾನು ಹೇಳ್ಬೋದು ಕೊಡ್ಲಿಕ್ಕೆ ರೈಟ್ ಇದೆಯಾ, ವೆದರ್ ದೇ ಹ್ಯಾವ್ ದ ರೈಟ್ ಅಂತ ಹೇಳಿದ್ರೆ ಎಸ್ there is a disaster management act of 2005 adana invoke ಮಾಡಿ they said that the government can give any orders to anybody to control the disaster ಅಂತ ಹೇಳ್ಬಿಟ್ಟು ಇದೊಂದು ಆಕ್ಟ್ ನ ಇನ್ವೋಕ್ ಮಾಡಿ they said that you have to pay wages to all your employees ಅಂತ ತಗೊಂಡ್ರು. ಇದ್ರ ಮೇಲೆ ಸಿಕ್ಕಾಬಟ್ಟೆ ಎಂಪ್ಲಾಯೀಸ್ ಮಾತ್ರ ಸಫರ್ ಆಗಿದ್ದಲ್ಲ, ಎಂಪ್ಲಾಯರ್ಸ್ ಸಫರ್ ಆದ್ರು. ಕೆಲಸ ಕೊಡೋರಿಗೆ ಅವ್ರಿಗೂ ಏನು ಬರ್ತಾ ಇರಲಿಲ್ಲ, ಇವ್ರಿಗೆ ಸಂಬಳ ಮಾತ್ರ ಬರ್ತಾ ಇರಲಿಲ್ಲ, ಇವ್ರಿಗೆ ಏನು ರೆವೆನ್ಯೂ ಬರ್ತಾ ಇರಲಿಲ್ಲ. ಸಂಬಳ ಇಸ್ ಓನ್ಲಿ ಒನ್ ಆಫ್ ದ ಕಾಸ್ಟ್. ನನಗೆ ಬೇರೆ ಎಲ್ಲ ನನಗೆ ರಿಕವರ್ ಮಾಡಬೇಕು ಅಂತ ಹೇಳಿದ್ರೆ ರೆವೆನ್ಯೂನೇ ಇರ್ತಾ ಇರಲಿಲ್ಲ. ಸೊ ಆದ್ರಿಂದ ಸುಮಾರು ಜನ ಏನ್ ಮಾಡಿದ್ರು, ದೇ ಸೆಡ್ ದಟ್ ದಿಸ್ ಇಸ್ ಅ ಬ್ಯಾಡ್ ಆರ್ಡರ್ ಫ್ರಮ್ ದ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು ದೇ ಆಲ್ರೆಡಿ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಕೋರ್ಟ್ಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಹತ್ರ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, 12th ಒಂದ್ ತಿಂಗಳ ಹಿಂದ್ಗಡೆನೆ ಒಂದು ಜಡ್ಜ್ಮೆಂಟ್ ಕೊಡ್ತು, ಸೇಯಿಂಗ್ ದಟ್ ಬಿಸ್ನೆಸ್ ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ತೊಂದರೆ ಮಾಡಬಾರ್ದು. ಇಬ್ರು ಸಫರ್ ಆಗಿದ್ದಾರೆ, ಬೋತ್ ಆಫ್ ದೆಮ್ ಹ್ಯಾವ್ ಸಫರ್ಡ್, ಎಂಪ್ಲಾಯೀಸ್ ಹ್ಯಾವ್ ಸಫರ್ಡ್, ಎಂಪ್ಲಾಯೀಸ್ ಹ್ಯಾವ್ ಸಫರ್ಡ್. ಸೊ ದೇರ್ಫೋರ್ ಯು ಶುಡ್ ನಾಟ್ ಹರಾಸ್ ದಿ ಬಿಸ್ನೆಸ್ ಮ್ಯಾನ್ ಇಫ್ ದೇ ಹ್ಯಾವ್ ನಾಟ್ ಪೇಡ್ ದ ಸ್ಯಾಲರಿ ಇನ್ ದ ಇಂಟರಿಮ್ ಅಂತ ಹೇಳ್ಬಿಟ್ಟು ಇನ್ನು ಈ ಗವರ್ಮೆಂಟ್ ಇಂದ ಅವ್ರು ದೇ ಆರ್ ಟೇಕಿಂಗ್ ದಿ ಡೀಟೇಲ್ಸ್. ಇನ್ನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ಲಿಲ್ಲ, ಬಟ್ ಆಲ್ ದಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್. ಮೊನ್ನೆನು 12th ಜೂನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಏನಂತ ಬಂತು ಅಂತ ಹೇಳಿದ್ರೆ, ಜುಲೈ ವರೆಗೆ ಡೋಂಟ್ ಟೇಕ್ ಎನಿ ಸೀರಿಯಸ್ ಮೆಷರ್ ಅಗೇನ್ಸ್ಟ್ ದ ಎಂಪ್ಲಾಯರ್. ಇಲ್ಲಾಂದ್ರೆ ಎಷ್ಟೋ ಎಂಪ್ಲಾಯೀಸ್ ಸಂಬಳ ಬರಲಿಲ್ಲ ಅಂತ ಹೇಳ್ಕೊಡ್ಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವನ ಎಂಪ್ಲಾಯರ್ ನ ಹರಾಸ್ ಮಾಡುವಂತ ಪರಿಸ್ಥಿತಿನೂ ಬರ್ತಾ ಇತ್ತು. ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಅನ್ ಆರ್ಡರ್ ದಟ್ ನಾಟ್ ಟು ಹರಾಸ್ ದಿ ಎಂಪ್ಲಾಯರ್ ಇನ್ ಕೇಸ್ ದಿ ಸ್ಯಾಲರಿ ಹ್ಯಾಸ್ ನಾಟ್ ಬೀನ್ ಪೇಡ್. ಇನ್ ದ ಇಂಟರಿಮ್ ಒಂದು ನಾವು ತಿಳ್ಕೋಬೇಕು, 17th May ಅಂದ್ರೆ 17th May ಅಲ್ಲಿ ಲಾಕ್ ಡೌನ್ 3 ಮುಗೀತು. 17th May ಗವರ್ಮೆಂಟ್ ವಿಡ್ರೂ ದ ಸರ್ಕ್ಯುಲರ್. ಈ 29th March ಸರ್ಕ್ಯುಲರ್ ಏನ್ ಕೊಟ್ಟಿದ್ದು, 17th May ಅಲ್ಲಿ ದ ಗವರ್ಮೆಂಟ್ ಹ್ಯಾಸ್ ಆಕ್ಚುಲಿ ವಿಡ್ರಾನ್ ದ ಸರ್ಕ್ಯುಲರ್. ಬಟ್ ವಿಡ್ರಾನ್ ದ ಸರ್ಕ್ಯುಲರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅವತ್ತಿಂದ ವಿಡ್ರಾ ಮಾಡ್ತು ಅಂತ ಅರ್ಥ. ದಟ್ ಮೀನ್ಸ್ ಫ್ರಮ್ 18th May ಆನ್ವರ್ಡ್ಸ್ ದಿಸ್ ಸರ್ಕ್ಯುಲರ್ ಇಸ್ ಇನ್ಎಫೆಕ್ಟಿವ್. ಬಟ್ ಫ್ರಮ್ 29th March ಅಥವಾ ಲಾಕ್ ಡೌನ್ ಆಗಿರೋದು ಆಲ್ಮೋಸ್ಟ್ ನಮ್ದು 24th March ಇಂದ 17th May ವರೆಗೆ ದಿಸ್ ಸರ್ಕ್ಯುಲರ್ ವಿಲ್ ಹೋಲ್ಡ್ ಗುಡ್. Unless Supreme Court eventually decides against it. Okay, that is the picture. ನಾನು ಇದಕ್ಕೆ ನನ್ನ ಒಂದು ವೇ ಆಫ್ ಆನ್ಸರಿಂಗ್ ದಿಸ್ ಕ್ವೆಶ್ಚನ್ ವಿಲ್ ಬಿ 3 ರೀತಿಯಿಂದ ನಾನು ಆನ್ಸರ್ ಮಾಡ್ತೇನೆ. ಒಂದು ಬಿಸ್ನೆಸ್ ಆಂಗಲ್, ಒಂದು ಲೀಗಲ್ ಆಂಗಲ್, ಇನ್ನೊಂದು ಗುಡ್ ವಿಲ್ ಆಂಗಲ್ ಅಂತ ಹೇಳಿ. ಸೊ ಬಿಸ್ನೆಸ್ ಆಂಗಲ್ ಅಂತ ನಾನು ಹೇಳ್ಬೇಕಂತ ಹೇಳಿದ್ರೆ, ಎಸ್ ನನಗೇನು ಆದಾಯ ಬರಲಿಲ್ಲ, ಸೊ ನಾನು ನಿಮಗೆ ಕೊಡಬಾರ್ದು. ದಟ್ ಇಸ್ ಅ ಬಿಸ್ನೆಸ್ ಆಂಗಲ್. ನಾರ್ಮಲ್ ಬಿಸ್ನೆಸ್ ಮ್ಯಾನ್ ವಿಲ್ ಥಿಂಕ್ ಲೈಕ್ ದಟ್. ನನಗೇನಾದ್ರೂ ಬಂದ್ರೆ ನಾನು ನಿನಗೆ ಕೊಡ್ತೇನೆ, ಬಿಕಾಸ್ ಯು ಹ್ಯಾವ್ ನಾಟ್ ವರ್ಕ್ಡ್, ಐ ಹ್ಯಾವ್ ನಾಟ್ ವರ್ಕ್ಡ್. ನನ್ನ ಕಸ್ಟಮರ್ಸ್ ಯಾವ್ದೇ ನನ್ನ ಕಸ್ಟಮರ್ಸ್ ಇರ್ಲಿ, ನೋಬಡಿ ವಿಲ್ ಕಮ್ ಅಂಡ್ ಗಿವ್ ಮೀ ಮನಿ ಬಿಕಾಸ್ ಐ ಹ್ಯಾವ್ ನಾಟ್ ವರ್ಕ್ಡ್. ನಾನು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಪುಕ್ಸಾಟ ತಂದು ನನಗೆ ಕೊಡಲ್ಲ. ಆದ್ರಿಂದ ನಾನು ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಒಂದು ಬಿಸ್ನೆಸ್ ಆಂಗಲ್. ಲೀಗಲ್ ಆಂಗಲ್ ನಾವು ಅವಾಗಲೇ ಮಾತಾಡಿದ್ವಿ. ಲೀಗಲ್ ಆಂಗಲ್ ಸೇಸ್ ಯು ಹ್ಯಾವ್ ಟು ಗಿವ್, so therefore you must give. Until from 24th March to 17th May you are under a legal obligation to pay, depending on what the Supreme Court will ultimately decide. Supreme Court has only put a stay. For the moment they have stayed the entire provision. They will decide it later on. But Supreme Court judges nu bari chanagi maatadidare. ಅವರು ಒಂದು ವಿಷಯ ಹೇಳಿದ್ದಾರೆ, so this is a matter between the employer and the employee. The government should not intervene. ಅವ್ರೇನ್ ಹೇಳಿದಾರೆ ಜಡ್ಜ್ಮೆಂಟ್ ನಲ್ಲಿ ಕೂಡ, they said that ಒಬ್ರಿಗೊಬ್ರು ಬೇಕು. ನಾಳೆ ಎಂಪ್ಲಾಯಿಗೂ ಎಂಪ್ಲಾಯರ್ ಬೇಕು, ಎಂಪ್ಲಾಯರ್ಗೂ ಎಂಪ್ಲಾಯಿ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಎಂಪ್ಲಾಯೀಸ್ ಬೇಕು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಹಾಗೆ ಗಂಡ ಹೆಂಡಿರ ಜಗಳದಲ್ಲಿ ಮಧ್ಯೆ ಇಂಟರ್ಫಿಯರ್ ಆದ್ರೆ ಅನ್ನೆಸರಿ there will be more misunderstandings. ಬಾರಿ ಒಳ್ಳೆ ವಿಷಯ ಹೇಳಿದ್ರಿ ನೀವು. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಈ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಹೆಂಡತಿನ ತೆಗೆದು ಇನ್ನೊಂದು ಹೆಂಡತಿನ ಕರ್ಕೊಂಡ್ ಬಂದ ಪಕ್ಷದಲ್ಲಿ, ಅಂದ್ರೆ ಈ ಕೆಲಸದವ್ರನ್ನ ತೆಗೆದು ಇನ್ನೊಂದೇ ಕೆಲಸದವ್ರನ್ನ ತಗೊಂಡ್ ಬಂದ ಪಕ್ಷದಲ್ಲಿ ನಿಮಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅಥವಾ ಅವ್ರದ್ದು ಒಂದು ಸೆಟ್ಟಿಂಗ್ ನಿಮ್ದು ಏನಿರುತ್ತೆ ಆ ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಆದ್ರಿಂದ ನೀವು ಹಳೆ ಹೆಂಡತಿಯೊಟ್ಟಿಗೆ ಹೋಗ್ಬೇಕು, ಅಂದ್ರೆ ಹಳೆ ಎಂಪ್ಲಾಯೀಸ್ ಒಟ್ಟಿಗೆ ಹೋಗ್ಬೇಕು. ಆದ್ರಿಂದ ಏನ್ ಹೇಳ್ತೀವಿ ನಾವು, ನೀವಿಬ್ರು ಡಿಸೈಡ್ ಮಾಡ್ಕೊಳ್ಳಿ. ಯು ಹ್ಯಾವ್ ಎನ್ ಆರ್ಬಿಟ್ರೇಟರ್ ಆರ್ ಯು ಹ್ಯಾವ್ ಯುವರ್ ಓನ್ ಲೇಬರ್ ಸೆಟಲ್ಮೆಂಟ್ ಆಪ್ಷನ್. ಅದನ್ನ ಸೆಟಲ್ ಮಾಡ್ಕೊಂಡ್ರೆ ಭಾರಿ ಉತ್ತಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ.
ಮೂರನೇದು ನಾನು ಹೇಳಿದೆ ಗುಡ್ ವಿಲ್. ಕರೆಕ್ಟ್. ಗುಡ್ ವಿಲ್ ಆಂಗಲ್ ಅಂತ ಹೇಳಿ, ಯಾವ್ಯಾವ ಬಿಸ್ನೆಸ್ಗೆ ಕೊಡುವಂತಹ ತಾಕತ್ತಿದ್ರೆ ಅವರು ನಾನು ಕೊಡಲ್ಲ ಅಂತ ಹೇಳೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ತಪ್ಪಾಗುತ್ತೆ. ಅಂದ್ರೆ ಯಾವ ಯಾವ ಎಂಪ್ಲಾಯರ್ಸ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇದ್ದ ಪಕ್ಷದಲ್ಲಿ ಅವ್ರು ಕೊಡದೇ ಇರೋದು we can understand. Correct. But people who have got money, I would say they should help the ಈ ಒಂದು ಕೊರೋನಾ ಸಿಚುವೇಶನ್ ಅಲ್ಲಿ ಏನಿದೆ, everybody has suffered, but some of them have suffered more and some of them have suffered less. So people who have suffered more have to be supported at this point in time. Correct. So ಅದು ನನ್ನ ಅನಿಸಿಕೆ. ಸೊ ಇದೊಂಥರ ಮಾಡಿದ್ರೆ ನಾವು ಇಂಥ ಎಂಪ್ಲಾಯರ್ಸ್ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಎಂಪ್ಲಾಯೀಸ್ ನಾನು ಚೆನ್ನಾಗಿ ನೋಡ್ಕೊಂಡ ಪಕ್ಷದಲ್ಲಿ ನಾನು ಕಷ್ಟದಲ್ಲಿರುವಾಗ ನನ್ನ ಎಂಪ್ಲಾಯೀಸ್ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಮೀ. ಅಥವಾ ನನ್ನ ಕಷ್ಟ ಇರ್ಲಿ ಕಷ್ಟ ಇಲ್ಲದೆ ಹೋಗ್ಲಿ, ಮೈ ಎಂಪ್ಲಾಯೀಸ್ ವಿಲ್ ಬಿ ಎವರ್ ಆಬ್ಲಿಗೇಟೆಡ್ ಟು ಮೀ ಟು ರೆಂಡರ್ ದೇರ್ ಸರ್ವಿಸಸ್ ಆರ್ ಗಿವ್ ಬ್ಯಾಕ್ ಸಮಥಿಂಗ್ ಇನ್ ರಿಟರ್ನ್ ಮೋರ್ ದನ್ ದೇರ್ ಡ್ಯೂಟಿ. ಈಗ ಸರ್ 15G 15H ರಾಮರಾಯರು ಕೇಳಿದ್ದು, ಅದನ್ನು ಸಬ್ಮಿಟ್ ಮಾಡಿ ಬ್ಯಾಂಕಿನಲ್ಲಿ ಎಕನಾಲಜಿ ತಗೊಳ್ಳೋದು ಉತ್ತಮ, ಇಲ್ಲದಿದ್ದರೆ ನೆಕ್ಸ್ಟ್ TDS ಕಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ ಬಗ್ಗೆ, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದಾ? 15G 15H ಏನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಲೆಟ್ ಮಿ ಟೆಲ್, ಬಿಕಾಸ್ ರಾಮರಾಯರಿಗೆ ಗೊತ್ತಿರ್ಬೋದು, ನೋಡೋರಿಗೆ ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ, ಎಲ್ಲೆಲ್ಲಿ ನನಗೆ TDS ಆಗ್ಬೇಕು ಬಟ್ ನನಗೆ ಬೇಕಾಗಿಲ್ಲ, TDS ಮಾಡಿದ್ರೆ ನಾನು ರಿಫಂಡ್ ಆಗೇ ತಗೋಬೇಕು ಅಂತ ಹೇಳಿ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ, ಐ ಕ್ಯಾನ್ ಅಪ್ರೋಚ್ ಹೂಎವರ್ ಇಸ್ ಗಿವಿಂಗ್ ಮೀ ಮೇಕಿಂಗ್ TDS ಆನ್ ಮೀ. ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ರೆಂಟ್ ಕೊಡೋರು ಇರ್ಬೋದು, ಅಥವಾ ಇದೇ ತರ ಕೆಲವು ಈಗ ಡಿವಿಡೆಂಡ್ಸ್ ಮೇಲೂ ಟ್ಯಾಕ್ಸ್ ಹಾಕ್ತಾರೆ. ಆ ಡಿವಿಡೆಂಡ್ ಮೇಲೂ ನನಗೆ ನನ್ನ ಟ್ಯಾಕ್ಸಬಲ್ ಇನ್ಕಮ್ ಇಸ್ ಲೋಯರ್ ಅಂತ ಹೇಳಿದ್ರೆ, ಅವರು TDS ಮಾಡಿದ್ರೆ ಮತ್ತೆ ನಾನು ರಿಟರ್ನ್ ಫೈಲ್ ಮಾಡಿ ನಾನು ರಿಫಂಡ್ ತಗೋಬೇಕು. ಆ ತರ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ದ ಗವರ್ಮೆಂಟ್ ಹ್ಯಾಸ್ ಗಾಟ್ ಸಮಥಿಂಗ್ ಕಾಲ್ಡ್ a form you can submit to the deductor. 15G 15H ಅಂತ ಹೇಳಿ. 15G is for normal people, 15H is for ಹೆಚ್ಚುವರಿದ ಸಿಟಿಸನ್ಸ್. ಅಂದ್ರೆ ಯಾರ್ಯಾರ್ದು ಸೀನಿಯರ್ ಸಿಟಿಸನ್ಸ್ಗೆ ನಾವು ಹೆಚ್ಚು ವಯಸ್ಸಾದ ಸಿಟಿಸನ್ಸ್ಗೆ, ನಾಯಕರೇ ಇದು ಚೆನ್ನಾಗಿದೆ, ಯಾರ್ಯಾರ್ದು ವಯಸ್ಸು ಹೆಚ್ಚಾಗಿದೆಯೋ ಅವರು 15H ಕೊಡಬೇಕು, ಯಾರ್ಯಾರ್ದು ಕಮ್ಮಿ ಇದೆಯೋ ಅವ್ರು 15G ಕೊಡಬೇಕು ಅಂತ ಹೇಳಿ ನಾವು ಒಂದು ತಮಾಷೆಗೆ ಹೇಳ್ತೇವೆ. ಇರ್ಲಿ, ಆ ಒಂದು ನಾನು ಯಾರ್ಯಾರಿಗೆ ಕೊಡ್ತೀನೋ, ನನ್ನ ಬ್ಯಾಂಕ್ ನನಗೆ 2 ಲಕ್ಷ TDS ಇಂಟ್ರೆಸ್ಟ್ ಬರ್ತಾ ಇರ್ಬೋದು, ಬ್ಯಾಂಕ್ ಅವ್ರು 50,000 ಮೇಲಿದ್ರೆ ಮಾತ್ರ TDS ಮಾಡಬೇಕು. ಲೆಟ್ ಅಸ್ ಸೇ ನಂದು 2 ಲಕ್ಷ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ಬಟ್ ಐ ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್, ಅಷ್ಟೇ ನನಗೆ ಬರ್ತಾ ಇರೋದು. ಇನ್ನೊಂದು ಅಬ್ಬಬ್ಬ ಅಂದ್ರೆ 50-60 ಸಾವಿರ ರೂಪಾಯಿ ಬರ್ತಾ ಇದೆ. ಸೊ ಆದ್ರಿಂದ ನಾನೇನ್ ಮಾಡ್ಬೋದು, ಬ್ಯಾಂಕಿಗೆ ಹೋಗ್ಬಿಟ್ಟು ದಯವಿಟ್ಟು TDS ಮಾಡಬೇಡಿ, ಬಾಯಲ್ಲಿ ಹೇಳೋದಲ್ಲ, ಈ 15G 15H ಫಾರ್ಮ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಬೇಕು TDS ಮಾಡಬೇಡಿ ಅಂತೇಳಿ. ಈಗ ರಾಮರಾಯರದ ಪರಿಸ್ಥಿತಿ ಏನಂದ್ರೆ, ನಾನು 15G 15H ಕೊಟ್ಟರು ಅವ್ರು TDS ಮಾಡ್ತಾ ಇದ್ದಾರೆ, ಆಮೇಲೆ ನಾನು ಹೋಗಿ ಕೇಳಿದ್ರೆ ನೀವು ಕೊಡ್ಲೇ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ. ಹೀಗೆ ಕೊಡ್ಲೇ ಇಲ್ಲ ಅಂತ ಹೇಳ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಅನ್ ಅಕ್ನಾಲೆಜ್ಮೆಂಟ್. 15G 15H ಕೊಟ್ಟು ಕೂಡಲೇ ನೀವೊಂದು ಸೀಲ್ ಹಾಕಿ ತಗೊಳ್ಬೇಕು. ಅವರು ಕೊಡ್ಲೇಬೇಕು ಅವರು ಅಕ್ನಾಲೆಜ್ಮೆಂಟ್. ಇಲ್ಲ ಅಂತ ಹೇಳಿದ್ರೆ ನಾವು ಈ ಟೈಮ್ ನಲ್ಲಿ ಏನ್ ಹೇಳ್ತೇವೆ, ನೀವೊಂದು ಅಫಿಷಿಯಲ್ ಇಮೇಲ್ ID ಇರ್ತದೆ, ಪ್ರತಿ ಬ್ಯಾಂಕ್ಗೂ ಒಂದು ಅಫಿಷಿಯಲ್ ಇಮೇಲ್ ID ಇರ್ತದೆ, ಆ ಇಮೇಲ್ಗೆ ಒಂದು ಮೇಲ್ ಕಳಿಸ್ಬಿಡಿ ಸೇಯಿಂಗ್ ದಟ್ ಪ್ಲೀಸ್ ಡೋಂಟ್ ಡಿಡಕ್ಟ್ ಅಂತ ಹೇಳಿ, ಅದೇ 15G 15H ನ ಅಟ್ಯಾಚ್ ಮಾಡಿ, ಅಕ್ನಾಲೆಜ್ಮೆಂಟ್ ತಗೊಳ್ಳಿ, ಇಮೇಲ್ ಕಳಿಸ್ಬಿಡಿ. ಆಮೇಲೆ ಅದು ಮಾಡಿದ ಮೇಲೂ ಸಹ ಅವರು TDS ಮಾಡಿದ್ರೆ then you can charge the bank, you can go against the bank to get the refund, then it will be the bank's problem to get the refund from the income tax department. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸೀನಿಯರ್ ಸಿಟಿಸನ್ಸ್ ವಿಷಯ ರಾಮರಾಯರ್ ಕೇಳಿದ್ರು. ಸೀನಿಯರ್ ಸಿಟಿಸನ್ಸ್ ವಿಷಯದಲ್ಲಿ ಈ ಸದ್ಯದ ಒಂದು ನಾವೇನು ರಿಲ್ಯಾಕ್ಸೇಷನ್ ಸ್ಕೀಮ್ ಮಾತಾಡ್ತಿದ್ವಿ, ಬಿಕಾಸ್ ಆಫ್ ಕೋವಿಡ್ ಸೀನಿಯರ್ ಸಿಟಿಸನ್ಸ್ಗೆ ಯಾವುದೇ ತರಹದ ಒಂದು ರಿಲ್ಯಾಕ್ಸೇಷನ್ ಅಡಿಷನಲ್ ಆಗಿ ಕೊಡ್ಲಿಲ್ಲ. ಮುಂಚೆನೆ ಒಂದು ಸೀನಿಯರ್ ಸಿಟಿಸನ್ಸ್ಗೆ ಟ್ಯಾಕ್ಸ್ ರೇಟ್ ಇಸ್ ಅಪ್ ಟು 3 lakhs. ನಮ್ಮಂತವರಿಗೆ ನಾರ್ಮಲಿ ಅಪ್ ಟು 2.5 lakhs ಎಕ್ಸಾಮ್ಷನ್ ಇದೆ. ಸೀನಿಯರ್ ಸಿಟಿಸನ್ಸ್ಗೆ ಅಪ್ ಟು 3 lakhs ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ. ಇನ್ನೊಂದು ವಿಷಯ, ಸೀನಿಯರ್ ಸಿಟಿಸನ್ಸ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದು ಬೇಡ, ವಿತ್ ದಿ ಎಕ್ಸೆಪ್ಷನ್ ದಟ್ ಇಫ್ ದ ಸೀನಿಯರ್ ಸಿಟಿಸನ್ಸ್ ಹ್ಯಾವ್ ಅ ಬಿಸ್ನೆಸ್ ಇನ್ಕಮ್, ಯಾವ ಸೀನಿಯರ್ ಸಿಟಿಸನ್ಸ್ಗೆ ಬಿಸ್ನೆಸ್ ಇನ್ಕಮ್ ಇರುತ್ತೋ ಅವ್ರದ್ದು ಬಿಸ್ನೆಸ್ ಕಟ್ಟಬೇಕು. ಬಿಕಾಸ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಈಸ್ ನಾಟ್ ಕನ್ಸಿಡರ್ಡ್ as a senior citizen, he is considered as a businessman. A businessman, whether senior or junior, has to pay advance tax. Sir, rental income ಇದ್ರೆ ಸೀನಿಯರ್ ಸಿಟಿಸನ್ಗೆ ರೆಂಟಲ್ ಇನ್ಕಮ್ ಇದ್ರೆ, ಸೀನಿಯರ್ ಸಿಟಿಸನ್ಗೆ ಯಾವುದೇ ಇನ್ಕಮ್ ಇರಲಿ, ಈಗ ನಮ್ಮ ಹೆಡ್ ಆಫ್ ಇನ್ಕಮ್ 5 ಹೆಡ್ ಸ್ಯಾಲರಿ ಸೈಡ್ಗೆ ಇಟ್ಬಿಡಿ, ಅವನಿಗಿರೋ ಕ್ಯಾಪಿಟಲ್ ಗೆ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಇನ್ಕಮ್, ಪೆನ್ಷನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಸ್ಯಾಲರಿ. ಪೆನ್ಷನ್ ಇಸ್ ಕನ್ಸಿಡರ್ಡ್ ಆಸ್ ಸ್ಯಾಲರಿ. ಈ ಬಿಸ್ನೆಸ್ ಇನ್ಕಮ್ ನಾವು ಸ್ಯಾಲರಿ
ಹೌಸ್ ಪ್ರಾಪರ್ಟಿ, ಬಿಸ್ನೆಸ್, ಕ್ಯಾಪಿಟಲ್ ಗೇನ್ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಬಿಸ್ನೆಸ್ ಇನ್ಕಮ್ ಒಂದು ಬಿಟ್ಟು ಇನ್ನ 4 ಇನ್ಕಮ್ ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದು ಬೇಡ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಏನ್ ಟ್ಯಾಕ್ಸ್ ಕಟ್ಟಬೇಕೋ ಆಗ ಕಟ್ಟಿದ್ರೆ ಕಟ್ಟಿದ್ರೆ ಸಾಕು. ಅದು ಬೆನಿಫಿಟ್ ಅವಾಗ್ಲೇ ಇದೆ. ಇದು ಇದರಿಂದ ಬಂದಿದ್ದ ಬೆನಿಫಿಟ್ ಅಲ್ಲ. ಹೌದು, ಬಟ್ ಅದಕ್ಕೆ ಅವರು ಡಿಲೇ ಇನ್ ಇಂಟ್ರೆಸ್ಟ್ 234B ಮತ್ತೆ ಸಿ ಕಟ್ಟುವ ಅಗತ್ಯ ಇಲ್ಲ ಇನ್ ಸಚ್ ಕೇಸಸ್. ಇಲ್ಲ, ಎಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಅಗತ್ಯ ಇಲ್ವೋ ಅಲ್ಲಿ 234B ಸಿ ಕಟ್ಟುವ ಅಗತ್ಯ ಖಂಡಿತ ಬರಲ್ಲ. ಕರೆಕ್ಟ್. ಈಗ ಇನ್ನೊಂದು ಬಹಳ ಒಂದು ಜ್ವಲಂತ ಸಮಸ್ಯೆ. ಈಗ NRI ಅವರು ಫಾರ್ಮ್ 13 ಅಪ್ಲೈ ಮಾಡ್ತಾರೆ. ಈಗ ಪ್ರಾಪರ್ಟಿ ಅವರು ಸೇಲ್ ಮಾಡುವಾಗ NRI ಅವರಿಗೆ 1% ಬದಲಿಗೆ 30% TDS ಮಾಡಬೇಕಾಗ್ತದೆ. ಹೌದು. ಇಫ್ ಇಟ್ ಇಸ್ ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಆದರೆ 20% ಅಲ್ಲ ಸರ್, NRI 20% TDS ಮಾಡಬೇಕಾಗ್ತದೆ. ಯಾರು ಪ್ರಾಪರ್ಟಿ ಬೈ ಮಾಡುವವರು ಅಬೌವ್ 50 lakhs ಇದ್ದರೆ. ಇನ್ ಸಚ್ ಕೇಸಸ್ they have obtained form 13 assuming that registration will be done in March. But they could not register the property before March. ಈಗ February 29 ನಲ್ಲಿ ಅವರು ಹೇಳಿದ್ರಲ್ಲ, ಎನಿ ಡ್ಯೂ ಡೇಟ್ಸ್ ಅಂಡ್ ಡೆಡ್ ಲೈನ್ಸ್ ದೇ ಆರ್ ಅಕ್ಕರಿಂಗ್ ಬಿಟ್ವೀನ್ 29th February and 29th June. They can do in 20th March to 29th June. ಹೌದು, 20th March to 20th June, 29th June ಅವರು 30th June ವರೆಗೆ ಮಾಡ್ಬೋದಂತ. ಇನ್ ಸಚ್ ಕೇಸಸ್ ಈಗ ಅದು ಎಕ್ಸ್ಪೈರ್ ಆಗಿದೆ. ಈಗ ಅವರು ಪುನಃ ಫಾರ್ಮ್ 13 ಅಪ್ಲೈ ಮಾಡಬೇಕಾ? ಸೇಮ್ ಫಾರ್ಮ್ 13 ವಿಲ್ ಡೂ ಫಾರ್ ರಿಜಿಸ್ಟ್ರೇಷನ್. ಇದು ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಫಸ್ಟ್ ಆಫ್ ಆಲ್ ಲೆಟ್ ಮಿ ಟೆಲ್ ಯು, whenever I am buying a property from anybody and the value of that property is more than 50 lakhs, ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಮೋರ್ ದನ್ 50 lakhs ಇದ್ದ ಪಕ್ಷದಲ್ಲಿ ನಾನು ಅವನಿಗೆ ಲೆಟ್ ಅಸ್ ಸೇ 60 ಲಕ್ಷದ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಾನು 1% ಅಂದ್ರೆ 60,000 ಅವನ ಲೆಕ್ಕದಲ್ಲಿ ಗವರ್ಮೆಂಟ್ಗೆ ಜಮಾ ಮಾಡಿ 59,40,000 ನಾನು ಅವನಿಗೆ ಕೊಡಬೇಕು. ಅದು ನಾರ್ಮಲ್ ರೂಲ್ 194IA ಅಲ್ಲಿ ನಾನು ಈ 1% TDS ಡಿಡಕ್ಟ್ ಮಾಡ್ತೇನೆ. ಅದೇ ನಾನೇ ಇದೇ 60 ಲಕ್ಷನ ಲೆಟ್ ಅಸ್ ಸೇ ಮುಜ್ಬುರ್ ರೆಹಮಾನ್ ಅಂತೇಳಿ ಒಬ್ರು ದುಬೈ ಸೆಲ್ಲರ್ ಇರ್ತಾರೆ, ನಾನ್ ರೆಸಿಡೆಂಟ್ ಇಂಡಿಯನ್, he had a property in India which he is selling me ಅಂತ ಹೇಳಿ ಬಂದ್ರೆ the deduction of TDS will not be under 194IA but it will be under 195. Section 195 ಅಲ್ಲಿ it says that whatever taxes occurring on account of this 60 lakhs ಅದು ಎಂಟೈರ್ ಆ ಅಮೌಂಟ್ ಮೇಲೆ ನಾನು ಏನ್ ಟ್ಯಾಕ್ಸ್, ಅದು 30%, 22% ನಾನು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಟ್ಯಾಕ್ಸ್ 60 ಲಕ್ಷ ಮೇಲೆ ಬರುತ್ತೆ ಅಂತ ಹೇಳಿ. ಆ ಎಂಟೈರ್ 60 ಲಕ್ಷ ಮೇಲೆ ಅದು 18 ಲಕ್ಷ ಬರ್ಬೋದು, 12 ಲಕ್ಷ ಬರ್ಬೋದು, 15 ಲಕ್ಷ ಬರ್ಬೋದು, ಏನ್ ಬಂತೋ ಅಷ್ಟುನು ಲೆಟ್ ಅಸ್ ಸೇ 15 ಲಕ್ಷ ಬಂತು ಅಂತ ಇಟ್ಕೊಳ್ಳುವ. 60 ಮೇಲೆ 15 ಲಕ್ಷ ಬಂದ್ರೆ ಆ 15 ಲಕ್ಷನು ನಾನು ಅವನ ಹೆಸರಲ್ಲಿ, ಮುಜ್ಬರ್ ರೆಹಮಾನ್ ಹೆಸರಲ್ಲೇ ನಾನು 15 ಲಕ್ಷ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಟ್ಟಿ ಅವನಿಗೆ 45 ಲಕ್ಷ ಕೊಡಬೇಕು. However, if I have already approached the income tax department, ನಾನು ಅಥವಾ ಮುಜ್ಬುರ್ ರೆಹಮಾನ್ ಇಬ್ರು ಹೋಗ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಹೇಳ್ತೀನಿ 15 ಲಕ್ಷ ನಾರ್ಮಲ್ ಆಗಿ ಕಟ್ಟಬೇಕು, ಬಟ್ ನನಗೆ ನಾನೊಂದು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಇನ್ನೊಂದು ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ರೆ ಬರೇ ನನಗೆ 1 ಲಕ್ಷ ಅಥವಾ ಕಟ್ಟೋದೇ ಬೇಡ ಅಂತ ಪರಿಸ್ಥಿತಿನೂ ಬರ್ಬೋದು. TDS ಮಾಡೋದೇ ಬೇಡ, ಅಥವಾ ಮಾಡಿದ್ರೆ ನೀನು 15 ಲಕ್ಷ ಪರವಾಗಿ 15,000 ಮಾಡು ಅಥವಾ 1 ಲಕ್ಷ ಮಾಡು ಅಂತ ಹೇಳಿ ಬರ್ಬೋದು. ಅದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ TDS ಆಫೀಸರ್ ಹ್ಯಾಸ್ ಟು ಡೈರೆಕ್ಟ್ me that instead of doing 15 lakhs you do only 1 lakh or 0 ಅಂತ ಹೇಳ್ತೇನೆ. ಸೊ ಈಗ ನಿಮ್ಮ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಪ್ರಶ್ನೆಯಲ್ಲಿ ವೆರಿ ಕ್ಲಿಯರ್ಲಿ ಯು ಹ್ಯಾವ್ ಆಸ್ಕ್ಡ್ that I have already obtained this particular lower tax deduction certificate from the assessing officer. But it was certificate officer ಕೊಡುವಾಗ ಅವನು ಹೇಳ್ತಾನೆ the validity of this certificate is up to 31st March 2020 ಅಂತ ಹೇಳ್ತಾನೆ. ಬಟ್ ನಿಮ್ಮ ಲಾಕ್ಡೌನ್ ಸಿಚುವೇಶನ್ ನಲ್ಲಿ ನೀವು 25th March ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುವಂತ ಪರಿಸ್ಥಿತಿಯಲ್ಲಿ ಬಂದ ಪಕ್ಷದಲ್ಲಿ ಯು ಕುಡ್ ನಾಟ್ ಹ್ಯಾವ್ ಡನ್ ಇಟ್. So therefore whether that certificate is valid for the subsequent year also ಅಂತ ನಿಮ್ಮ ಕ್ವೆಶ್ಚನ್. ಅದಕ್ಕೆ CBDT has given a circular where they say in this situation if you have already obtained a certificate for last year and you have already you have not done the particular activity, that certificate is valid up to 30th June 2020. But what they have told is you have to make an application again to the assessing officer. ಒಂದು ಅಪ್ಲಿಕೇಶನ್ ಮಾಡ್ಬಿಡಿ, ಅಸೆಸಿಂಗ್ ಆಫೀಸರ್ಗೆ ಇನ್ಫಾರ್ಮೇಶನ್ ಕೊಡಿ,
ಅಂದ್ರೆ ಮೋಸ್ಟ್ಲಿ ಅವ್ರ ಅಪ್ಲಿಕೇಶನ್ ಯಾಕೆ ಅಂತ ಹೇಳಿದ್ರೆ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಆ ವರ್ಷದಲ್ಲಿ ಆಗ್ಲಿಲ್ಲ, ಈ ಬಟ್ ಇಲ್ಲಿ ಸರ್ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದ್ರೆ ಅವ್ರ ವ್ಯಾಲಿಡಿಟಿ ಮುಕ್ತಾಯ ಆಗಿದೆ ಅಂತ ವಾಪಸ್ ಕೊಡ್ತಾರಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ CBDT ಸರ್ಕ್ಯುಲರ್ ನ ತಗೊಂಡು ಹೋಗ್ಬೇಕು. CBDT ಸರ್ಕ್ಯುಲರ್ ನಲ್ಲಿ ಏನ್ ಹೇಳ್ತಾನೆ, ಅವ್ರು ಹೇಳ್ತಾರೆ ನಮ್ಗೆ ಸ್ಟೇಟ್ ಗವರ್ಮೆಂಟ್ ಇದೆಲ್ಲ ನಮ್ಗೆ ಬರೋದಿಲ್ಲ, ನಮ್ಗೆ ಅಲ್ಲಿಂದ ಬರ್ಬೇಕು ಹೇಳ್ತಾರೆ. ಆ ತರ ಹೇಳಿದ್ರೆ ನಾಯಕರನ್ನ ಕರ್ಕೊಂಡು ಹೋಗ್ಬೇಕು. ನಾನು ಹೇಳ್ತೇನೆ, ಇಟ್ ಸಿ ಆ ಒಂದು ಸರ್ಟಿಫಿಕೇಟ್ ಗವರ್ಮೆಂಟ್ ಇಂದಾನೆ ಬಂದಿದ್ದು CBDT ಸರ್ಕ್ಯುಲರ್. ಈ CBDT ಸರ್ಕ್ಯುಲರ್ ಹೇಳ್ತಾನೆ ದಟ್ ಇಸ್ ವ್ಯಾಲಿಡ್ ಟಿಲ್ ದಿಸ್ ಟೈಮ್ ಅಂತ ಹೇಳ್ತಾನೆ. ಒಂದು ಮೇ ಬಿ ಐ ಹ್ಯಾವ್ ಟು ಆಲ್ಸೋ ಮೇಕ್ ಅ ಪ್ರೂಫ್, ಗಿವ್ ಹಿಮ್ ಅ ಪ್ರೂಫ್ ದಟ್ ಐ ಹ್ಯಾವ್ ಮೇಡ್ ಅನ್ ಅಪ್ಲಿಕೇಶನ್ ಟು ದಿ ಅಸೆಸಿಂಗ್ ಆಫೀಸರ್. ಇದು ಎರಡನ್ನು ತಗೊಂಡು ಸಬ್ ರಿಜಿಸ್ಟರ್ ಹತ್ರ ಹೋದ್ರೆ ಖಂಡಿತವಾಗಿಯೂ I am sure sub-registrars will also be aware of this situation, so they have to comply with the requirement. Okay. ಬಹಳ ಉತ್ತಮವಾಗಿ ವರ್ಣಿಸಿದಿ ಸರ್. ಒನ್ ಮೋರ್ ಥಿಂಗ್, ಈಗ NRI ರೆಸಿಡೆನ್ಷಿಯಲ್ ಸ್ಟ್ಯಾಟಸ್ ಈಗ 182 ಡೇಸ್ ಆರ್ ಮೋರ್ ಬೇರೆ 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 ಕಂಡೀಷನ್ ಉಂಟು ಸೆಕ್ಷನ್ 6 ಪ್ರಕಾರ. ಈ ರೆಸಿಡೆನ್ಷಿಯಲ್ ಸ್ಟ್ಯಾಟಸ್ ಈ ಕೋವಿಡ್ ಪೀರಿಯಡಲ್ಲಿ ಇಲ್ಲಿ ಒಬ್ಬರು ಬಂದಿದ್ರು, ಅವರು ಜಾಸ್ತಿ ದಿನ ನಿಂತರು, 182 ಡೇಸ್ಗಿಂತ ಜಾಸ್ತಿ. ಅವರು ವೆದರ್ ಈ ವಿಲ್ ಬಿಕಮ್ ಎ ರೆಸಿಡೆಂಟ್ ಅಂತ ಒಂದು ಪರಿಸ್ಥಿತಿ ಕೋವಿಡ್ ಪೀರಿಯಡಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, ನಾವು ಹೇಳಿದಾಗೆ ಏನೂ ಆಗೋದಿಲ್ಲ, ಫ್ಲೈಟ್ಸೇ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ ಸಚ್ ಕೇಸಸ್ ವಾಟ್ ಇಸ್ ದ ಲೋಕಲ್ ಸ್ಟ್ಯಾಂಡಿ? ಇದಕ್ಕೆ ಮೊನ್ನೆ ಹೋದ ತಿಂಗಳು 8ನೇ ಮೇ ಇನ್ಕಮ್ ಟ್ಯಾಕ್ಸ್ ಸರ್ಕ್ಯುಲರ್ ಒಂದು ಬಂತು. ಇನ್ಕಮ್ ಟ್ಯಾಕ್ಸ್ ಸರ್ಕ್ಯುಲರ್ ರಿಲ್ಯಾಕ್ಸಿಂಗ್ ದಿ ರೆಸಿಡೆನ್ಷಿಯಲ್ ಪೀರಿಯಡ್ ಫಾರ್ ಪೀಪಲ್ ಹೂ ಹ್ಯಾವ್ ಬೀನ್ ಸ್ಟ್ರಕ್ ಇನ್ ಇಂಡಿಯಾ ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್ ಅಂತ. ನಾರ್ಮಲಿ ಎನಿ ಪರ್ಸನ್, ಅವನು ಜಾರ್ಜ್ ಟ್ರಂಪೇ ಆಗಿರ್ಬೋದು, ಏನೋ ಡೊನಾಲ್ಡ್ ಟ್ರಂಪೇ ಆಗಿರ್ಬೋದು ಅಥವಾ ಜಾರ್ಜ್ ಬುಷ್ ಆಗಿರ್ಬೋದು, ಅವರು ಇಂಡಿಯಾಗೆ ಬಂದ್ಬಿಟ್ಟು 182 ಡೇಸ್ ಮೇಲೆ ಇದ್ದ ಪಕ್ಷದಲ್ಲಿ ಫಿಸಿಕಲಿ ಇಫ್ ದೇ ಆರ್ ದೇರ್, ಅವರ ಪಾಸ್ಪೋರ್ಟ್ ಇನ್ ಅಂಡ್ ಔಟ್ ನಾವು ಡೈಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಕ್ಸೆಲ್ ಶೀಟ್ ಇಟ್ಕೊಂಡು, ಆ ಕ್ಯಾಲ್ಕುಲೇಟ್ ಮಾಡಿದ ಪಕ್ಷದಲ್ಲಿ 182 ದಿನ ಮೇಲ್ಪಟ್ರೆ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಇಂಡಿಯನ್ ಬಕ್ರಾ. ನಾನೊಂದು ಅಂದ್ರೆ ಇಂಡಿಯನ್ ರೆಸಿಡೆಂಟ್ ಅಂದ್ರೆ he will be considered as Indian citizen, Indian resident for income tax purpose. And avun ಏನನ್ನು once you become an Indian resident, your global income will be taxed in India. Very important. ಅದನ್ನ ನಾವು ತಿಳ್ಕೋಬೇಕು. ರೆಸಿಡೆಂಟ್ ಆದ್ರೆ ಏನು ಅಂತ ಹೇಳಿದ್ರೆ, ನಾನು ರೆಸಿಡೆಂಟ್ ಆದ್ರೆ my global income will be taxed. ನಾನ್ ರೆಸಿಡೆಂಟ್ ಆದ್ರೆ my Indian income will be taxed. ಇಷ್ಟು ನಾವು ತಿಳ್ಕೊಂಡು, only my Indian income will be taxed. ಈಗ ಯಾರೋ ಒಬ್ನು ಲೆಟ್ ಅಸ್ ಸೇ ಜಾರ್ಜ್ ಬುಷ್ ಅಂತ ಹೇಳಿ ಯಾರೋ ಒಬ್ನು ಬಂದ ಇಂಡಿಯಾಗೆ. ಅವ್ನು ಯಾವತ್ತು ಬಂದ, 180 ದಿನ ಆಗ್ಬಿಟ್ಟಿತ್ತು. ಅವ್ನು ಕರೆಕ್ಟ್ 20ನೇ ಮಾರ್ಚಿಗೆ ನಾನು ಹೋಗ್ಬಿಡ್ತೀನಿ, ನಾನು ಇಂಡಿಯಾ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅವತ್ತು ಫ್ಲೈಟ್ಸ್ ಇಲ್ಲ, ಸಮಥಿಂಗ್ ಲೈಕ್ ದಟ್. 25ನೇ ತಾರೀಕಿನಿಂದ ಫ್ಲೈಟ್ಸ್ ಇರಲಿಲ್ಲ. ಸೊ ಅನವರಿ ಬಿಕಾಸ್ ಆಫ್ ಹಿಸ್ ಹೆಲ್ಪ್ಲೆಸ್ನೆಸ್ ಹಿ ಹ್ಯಾಸ್ ಟು ಸ್ಟೇ ಬ್ಯಾಕ್ ಇನ್ ಇಂಡಿಯಾ ಫಾರ್ ಮೋರ್ ದೆನ್ 182 ಡೇಸ್. ಅದಕ್ಕೆ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಬ್ರಾಟ್ ಅ ಸರ್ಕ್ಯುಲರ್ ಆನ್ 8th of May to say that for the financial year 1920 if you have been struck up in India on account of these 3 reasons, ಅವರು ಡೇಟ್ಸ್ ಕೊಟ್ಟಿದ್ದಾರೆ. ನಾನು ಇಂಡಿಯಾಗೆ ಬಂದಿದ್ದೀನಿ, 22nd ಮಾರ್ಚ್ ಇಂದ ಫ್ಲೈಟ್ಸ್ ಹೆಚ್ಚು ಕಮ್ಮಿ ಆಯ್ತು. ನಿಮಗೆ 22nd ಮಾರ್ಚ್ ವರೆಗೆ ಫ್ಲೈಟ್ಸ್ ಕರೆಕ್ಟ್ ಆಗಿ ಹೋಗ್ತಾ ಇತ್ತು, ತಮಗೆ ತಿಳಿದಿರಬಹುದು. ಸೊ 22nd ಮಾರ್ಚ್ ಇಂದ ಆಲ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ವೇರ್ ಬ್ಯಾನ್ಡ್. ಸೊ 22nd ಮಾರ್ಚ್ ಇಂದ 31st ಮಾರ್ಚ್ ವರೆಗೆ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್, ಅಂದ್ರೆ 10 ದಿನ, ಇದು 10 ದಿನ ಬರುತ್ತೆ ಎಕ್ಸಾಕ್ಟ್ಲಿ. ಈ 10 ದಿನ ವಿಲ್ ನಾಟ್ ಬಿ ಆಡೆಡ್ ಟು ದಟ್ 180 ಡೇಸ್. ನಾನು ಹೇಳಿದಲ್ಲ 180 ಡೇಸ್ ಮುಂಚೆನೆ ಇದ್ದ. ಸೊ ಈ 10 ದಿನ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಇನ್ನೊಂದು ಅದೇ ತರ ಕೊಟ್ಟಿದ್ದಾರೆ, he has come to India ಬಟ್ ಅವನಿಗೆ ಫ್ಲೈಟೇ ಸಿಗ್ಲಿಲ್ಲ ಅಪ್ ಟು 31st of March, ಅಪ್ ಟು 31st. ಸೊ 22nd ಮಾರ್ಚ್ ಇಂದ 31st ಮಾರ್ಚ್ ವರೆಗೆ ಫ್ಲೈಟ್ ಸಿಗ್ಲಿಲ್ಲ. ಸೊ ಅದನ್ನು ಮಾಫಿ. ಇನ್ನೊಂದು ಪರಿಸ್ಥಿತಿನೂ ಕೊಟ್ಟಿದ್ದಾರೆ, ಅವನು 1st ಮಾರ್ಚ್ ಬಂದಿದ್ದ, ಬಟ್ ಯಾವ್ದೋ ಒಂದು ಪರಿಸ್ಥಿತಿಯಲ್ಲಿ ಅವನ್ನ ಕ್ವಾರಂಟೈನ್ ಮಾಡಬೇಕಾಯ್ತು. ಅವನ್ನ ಕಂಪಲ್ಸರಿಯಾಗಿ ಕ್ವಾರಂಟೈನ್ ಮಾಡಿದ್ರೆ ಆವಾಗ 1st ಮಾರ್ಚ್ ಇಂದನೂ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನಾರ್ಮಲ್ ಆಗಿ 22nd ಮಾರ್ಚ್ ಇಂದ 31st ಮಾರ್ಚ್ ವರೆಗೆ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಬಟ್ ಇಫ್ ಹಿ ಹ್ಯಾಸ್ ಕಮ್ ಟು ಇಂಡಿಯಾ ಬಿಫೋರ್ 1st of March and has been quarantined and could not leave India before 31st of March because of non-availability of flights or because of any other reason, then he can claim that 31 days as an exemption from that 182 days. ಇದನ್ನ 1920 ಕೊಟ್ಟಿದ್ದಾರೆ. ಇದೇ ತರ 2021 ಕೊಡಬೇಕು. ಅದನ್ನ ಬಹುಶಃ ಕೊಡ್ತಾರೆ. ಅದಿನ್ನೂ ಬಂದಿಲ್ಲ 2020. ಅದಿನ್ನು ಬರುತ್ತೆ, ಬಿಕಾಸ್ ಅದಾಗ್ಲಿಕ್ಕೆ ಇನ್ನೊಂದು ವರ್ಷ ಟೈಮ್ ಇದೆ ಅಲ್ಲ. ಹೌದು ಹೌದು ಹೌದು. ಹಾಗಾದರೆ ನೀವು ಇದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಇದು ಎಕ್ಸ್ಪ್ಲೇನ್ ಮಾಡಿದಿರಿ, ಬಹಳ ಸಂತೋಷ.
ಈಗ ಮೊನ್ನೆ GSTಯಲ್ಲಿ 12th ಹೌದು ಜೂನಲ್ಲಿ ಜೂನ್ ಈ ಸ್ಮಾಲ್ ಹೌದು. ಟ್ಯಾಕ್ಸ್ ಪೇಯರ್ಸಿಗೆ GSTಯಲ್ಲಿ ಕೆಲವು GST ಕೌನ್ಸಿಲ್ ಮೀಟಿಂಗಲ್ಲಿ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಬೆನಿಫಿಟ್ಸ್. ಇದರಲ್ಲಿ ಏನಾಗಿದೆ ಅಂದರೆ ಹೂವಿನೊಂದಿಗೆ ನಾರು ಸ್ವರ್ಗ ಸೇರಿತು ಅಂತೇಳಿ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲ, 2017ಇಂದ ಏನಾದರೂ ಪಾಪ ಮಾಡಿದ್ರು ಕೂಡ ಅದಕ್ಕೂ ಕೂಡ ಎಲ್ಲ ಪರಿಹಾರ ಮಾಡಿ ಒಂದು ಬಿಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ ಸರ್? ನಾನೊಂದು ಕಳಿಸಿದ್ದೇನೆ, ಅದನ್ನ 5ನೇ ಸ್ಲೈಡ್ ನೀವು ತೋರಿಸ್ತೀರಿ ಹೇಳ್ಬೋದು. ಅದರಲ್ಲಿ ಕೂಡ fifth ಇದೆ ಲಾಸ್ಟ್ ಸ್ಲೈಡ್. ಲಾಸ್ಟ್ ಸ್ಲೈಡ್ ನಲ್ಲಿ ಲಾಸ್ಟ್ ಸ್ಲೈಡ್ ಲಾಸ್ಟ್ ನಾನು ಮುಂಚೆನೆ ಹೇಳಿದೆ. ಈ ಒಂದು ಸ್ಲೈಡ್ ಈ ಮುಂಚೆನೆ ಹೇಳಿದ್ದೆ ನಾನು. R1 ಅಂಡ್ R3B. R1 ನಲ್ಲಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡೋದು. 3B ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮ್. 3B ಅಲ್ಲಿ ನಾನು ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟುವಂತದ್ದು ಪರಿಸ್ಥಿತಿ ಬಂದಾಗ ದುಡ್ಡು ಇರ್ಬೇಕು ನನ್ನ ಹತ್ರ. ಸೊ ಈ ದುಡ್ಡು ಯಾರ್ಯಾರು ಕಟ್ಟಬೇಕು ಅಂತ ಹೇಳಿದ್ರೆ more than 5 crores, less than 5 crores ಎರಡು ಪಂಗಡೆ ಮಾಡ್ಬಿಟ್ಟು more than 5 crores ಅವರು ಅವ್ರವ್ರ ಟೈಮಿಗೆ ಕರೆಕ್ಟ್ 20th of the next month, more than 5 crores ಇರೋರು, let us say for February he should have filed his return by 20th of March. ಸರ್ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗಿದ್ದನ್ನು ಕಂಟಿನ್ಯೂ ಮಾಡ್ಬೋದಲ್ಲ? ಆಯ್ತು, ಓಕೆ, ಸಾರಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ಇದು ಯೋಗೀಶ್ ಪೈ ಅಂತ ಅಶೋಕ್ ನಗರ ಮಂಗಳೂರಿಂದ. ಯೋಗೀಶ್ ಪೈ, ಅಶೋಕ್ ನಗರ ಮಂಗಳೂರು. ನಿಮ್ಮ ಪ್ರಶ್ನೆ ಕೇಳ್ಬೋದಾ ಯೋಗೀಶ್ ಪೈ ಅವರೇ? ಹಾ ಸರ್, ನಾನು ಪ್ರಶ್ನೆಯನ್ನು ಕೇಳೋ ಮುಂಚೆ ಸರ್, ಭಾರಿ ಒಳ್ಳೆಯದಾಗಿ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ರಿಲೇಶನ್ಶಿಪ್ ಬಗ್ಗೆ ಭಾರಿ ಒಳ್ಳೆ ವಿಶ್ಲೇಷಣೆ ಬಂದಿತ್ತು. ನಾನು ಅದಕ್ಕೋಸ್ಕರ ಲೇಟ್ ಆಗಿನೇ ಫೋನ್ ಮಾಡಿದೆ, ಎಲ್ಲ ಕೇಳ್ಕೊಂಡು ಮತ್ತೆ ಫೋನ್ ಮಾಡೋಣ ಅಂತ ಹೇಳಿ. ಬಹಳ ಉತ್ತಮ. ನಿಮ್ಮಂತವ್ರು ಒಂದು ಇದನ್ನು ನೋಡಿ ನಮಗೆ ಆಮೇಲೆ ನಿಮ್ಮದು ಒಂದು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ಇನ್ನೂ ನೀವು ಕೇಳ್ತೀರಂತ ಹೇಳಿದ್ರೆ ವಿ ಅಪ್ರಿಷಿಯೇಟ್ ಅವರ್ ಇಂಟೆಲಿಜೆನ್ಸ್ ಆಫ್ ವ್ಯೂವರ್ಸ್ ಆಲ್ಸೋ. ಸರ್, ಹೌದು ಸರ್. ನನ್ನ ಪ್ರಶ್ನೆ ಏನಂದ್ರೆ ಸರ್, ಇವಾಗ ಈಗ ಈ ಪರಿಸ್ಥಿತಿಯಲ್ಲಿ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಈಗ ಹೇಗೂ ಜನರಿಗೆ ಈ ಟ್ಯಾಕ್ಸ್ ಕಟ್ಟೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳುವ ಸನ್ನಿವೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಟೋಟಲ್ ಅಬಾಲಿಷ್ ಮಾಡಿ ಈ ಬ್ಯಾಂಕ್ ನ ಮೇಲೆ ಟ್ಯಾಕ್ಸ್ ಹಾಕುವಂತದ್ದು ಆ ರೀತಿ ಏನಾದ್ರು ಮಾಡಿದ್ರೆ ರಿಲೀಫ್ ಬರ್ಬೋದಾ? ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕುದಂತ, ಟ್ಯಾಕ್ಸ್ ಹಾಕುವಂತದ್ದು ಅದನ್ನ ಈಗ ನಾವು ಹೌದು, ಅದು ಈಗಿನ ಇದ್ರಲ್ಲಿ ಅದು ಸಕಾಲ ಅಂತ ಹೇಳಿ ನನಗೊಂದು ಇವರ ಸರಿಂದ ಒಂದು ನೋಡಿ. ಒಂದು ಸೈಡ್ ನಮ್ಮ ನರೇಂದ್ರ ಮೋದಿ ಅವರು ಡಿಜಿಟೈಸೇಷನ್ ಮಾಡಿ ಹೆಚ್ಚೆಚ್ಚು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಕ್ಯಾಶ್ ವಹಿವಾಟು ಮಾಡಬೇಡಿ ಹೇಳ್ತಾರೆ. ಈಗ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಪುನಃ ನೀವು ಅಡ್ಡದಾರಿಯಲ್ಲಿ ಹೋಗಿ ಪುನಃ ಅದಾದ್ರೆ ದ ವೆರಿ ಪರ್ಪಸ್ ವಿಲ್ ಗೆಟ್ ಡಿಫೀಟೆಡ್ ಅಲ್ಲ ಯೋಗೀಶ್ ಪೈ ಅವರೇ? ಅಲ್ಲ ಸರ್, ಇನ್ಕಮ್ ಟ್ಯಾಕ್ಸ್ ಬರದೇ ಇರುವಾಗ, ಇನ್ಕಮ್ ಜನರಿಗೆ ಕಮ್ಮಿ ಇರುವಾಗ, ಸೊ ಈ ರೀತಿ ಕಟ್ಟಬೇಕಂತಿಲ್ಲ ಅಲ್ಲ. ನೇನು ಇನ್ನೊಂದು ಪೇ ನಮ್ಮ ಸರ್, ನೀವು ಅದರ ಬಗ್ಗೆ ಒಂದು ಜಸ್ಟ್ ಬ್ರೀಫ್ ಅಲ್ಲಿ ಹೇಳಿ, ಯಾಕಂದ್ರೆ ಇದು ಔಟ್ಸೈಡ್ ಸಿಲೆಬಸ್. ಒಂದು ನಾಯಕರು ಹೇಳಿದ್ದು ಬಾರಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಈ ಒಂದು ಬ್ಯಾಂಕಿಂಗ್ ಒಂದು ಡಿಸಿಪ್ಲಿನ್, ಬ್ಯಾಂಕಿಂಗ್ ಒಂದು ಕಲ್ಟಿವೇಟ್ ಅಂದ್ರೆ ಬ್ಯಾಂಕಿಂಗ್ ಮಾಡಬೇಕು ಅಂತ ಹೇಳಿ ನಾನೊಂದು ಏನ್ ಹ್ಯಾಬಿಟ್ ಡೆವಲಪ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ, ನರೇಂದ್ರ ಮೋದಿಯಿಂದ ಹಿಡ್ಕೊಂಡು. ಈ ಒಂದು ಬ್ಯಾಂಕಿಂಗ್ ಅದ್ರ ಮೇಲೆ ನಾನು ಟ್ಯಾಕ್ಸ್ ಹಾಕಿದ ಪಕ್ಷದಲ್ಲಿ ನಾಯಕರು ಹೇಳಿದಂಗೆ ನಾನು ಅಡ್ಡದಾರಿ ಹಿಡ್ಕೊಳ್ತೀನಿ ಅಂತ. ಬಟ್ ಇನ್ನೊಂದು ಏನಂದ್ರೆ, ಇನ್ಕಮ್ ಟ್ಯಾಕ್ಸ್ ಇಸ್ ಪೇಯಬಲ್ ಓನ್ಲಿ ಬೈ ದೋಸ್ ಹೂ ಹ್ಯಾವ್ ಗಾಟ್ ಇನ್ಕಮ್. Whereas if it is made applicable to everybody who is doing it in the bank, ಅವ್ರ ಮೇಲೆ ಒಂದು 2% ನಾನು ಬ್ಯಾಂಕ್ ನಲ್ಲಿ ಇದ್ದದ್ದು ಎಲ್ಲರ ಮೇಲೆ 2% ಹಾಕ್ತೀನಿ ಅಂತ ಹೇಳಿದ್ರೆ, ಸಣ್ಣವನು ಇವತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ವೋ ಅವನು ಕಟ್ಟಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಇಸ್ ಆಕ್ಚುಲಿ ನಾವು ಹೇಳ್ತೀವಿ ಪ್ರೋಗ್ರೆಸಿವ್ ರೇಟ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳಿ. Whereas indirect taxes and even this banking cash tax and tax is actually a flat rate of tax. So a flat rate of tax, economics ನಲ್ಲಿ ನಾವು ಹೇಳ್ತೇವೆ, is actually regressive. That means ಬಡವನು ಕೂಡ ಕಟ್ಟಬೇಕು. ನಾವು ಒಂದು ಹೇಳ್ತೇವೆ ವಾಟ್ ಈಸ್ ಈಕ್ವಾಲಿಟಿ ಅಂತ ಹೇಳಿ. ಟ್ರೀಟಿಂಗ್ ಇನ್ಈಕ್ವಲ್ಸ್ ಆಸ್ ಇನ್ಈಕ್ವಲ್ಸ್ ಇಸ್ ಇನ್ಈಕ್ವಾಲಿಟಿ. ಟ್ರೀಟಿಂಗ್ ಎವ್ರಿಬಡಿ ಆಸ್ ಈಕ್ವಲ್ ಇಸ್ ಆಕ್ಚುಲಿ ಇನ್ಈಕ್ವಾಲಿಟಿ. ಸೊ ಇಲ್ಲಿ ಬಡವರು ಮತ್ತೆ ಸಾಹುಕಾರರು ಎಲ್ಲರನ್ನೂ ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ ಬ್ಯಾಂಕಿಂಗ್ ಕ್ಯಾಶ್ ಟ್ಯಾಕ್ಸ್ ಅಲ್ಲಿ. ಆದ್ರಿಂದ ಇಟ್ ಇಸ್ ನಾಟ್ ಎ ಗುಡ್ ಸಜೆಷನ್. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇನ್ಕಮ್ ಇರುವವನು ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದ್ರಿಂದ ಇನ್ಕಮ್ ಟ್ಯಾಕ್ಸ್ ಇಸ್ ಬೆಟರ್ ದ್ಯಾನ್ ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಬಹಳ ಒಂದು ಉತ್ತಮವಾಗಿ ನೀವು ಆನ್ಸರ್ ಹೇಳಿದ್ರಿ ಸರ್. ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ನಮಸ್ಕಾರ ರಾಮಕೃಷ್ಣ ರಾವ್. ಈ TDS ಗೆ ಸಂಬಂಧಪಟ್ಟ ಹಾಗೆ ಈ 15H ಮತ್ತೆ 15G ಅಂತ ಫಾರ್ಮ್ ಇದೆ ಅಲ್ಲ, ಈ 15H ಮತ್ತು 15G ಏನು ವ್ಯತ್ಯಾಸ? ಮತ್ತೆ ಇದನ್ನು ಯಾರು ಇದು ಕೊಡ್ಬೇಕು? 15H ಯಾರಿಗೆ ಕೊಡ್ಲಿಕ್ಕೆ, 15G
ಯಾರಿಗೆ ಇದು ಸಂಬಂಧಪಟ್ಟದ ಅಂತ ಹೇಳಿ. ಸಂಕ್ಷಿಪ್ತವಾಗಿ ಹೇಳ್ಬೋದಾ ನಮ್ಮ ಆಚಾರ್ಯ? ಹೌದು, 15G ನಾನು ಹೇಳಿದಾಗೆ 15G ಇಸ್ ಟು ಬಿ ಗಿವನ್ ಬೈ ಗುರುರಾಜ್, 15H ಬೈ ರಾಮಕೃಷ್ಣ ರಾವ್, ನನಗೆ ಗೊತ್ತಿಲ್ಲ ಅವ್ರು ಸೀನಿಯರ್ ಸಿಟಿಸನ್ಸ್ ಅಂತ ನಾನು ಮುಂಚೆ ಹೇಳಿದೆ. 15H ಹ್ಯಾಸ್ ಟು ಬಿ ಗಿವನ್ ಬೈ H, ಯಾರ್ದು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅವ್ರು ಕೊಡಬೇಕು. 15G ಇಸ್ ಟು ಬಿ ಗಿವನ್ ಬೈ ಜೂನಿಯರ್ ಸಿಟಿಸನ್ಸ್ ಅದರ್ ದನ್ ಸೀನಿಯರ್ ಸಿಟಿಸನ್ಸ್. ಎರಡರಲ್ಲಿ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ, ಇದರಲ್ಲಿ ಒಂದು ಎರಡು ಸ್ಮಾಲ್ ಡಿಫರೆನ್ಸ್ ಇದೆ. 15 ನಾನು ಕೊಡುವಾಗ ಐ ಹ್ಯಾವ್ ಟು ಪ್ರೂವ್ ದಟ್ ದೇರ್ ಇಸ್ ನೋ ಟ್ಯಾಕ್ಸ್ ಟು ಮೀ, whereas when a senior citizen gives, he has to prove that he does not have taxable income. ಅದೇ ಒಂದು ಸ್ಮಾಲ್ ಡಿಫರೆನ್ಸ್ ಇದೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಡಿಫರೆನ್ಸ್. ಸೊ ಫೈನಲಿ ಇಬ್ರು ಟ್ಯಾಕ್ಸ್ ಕಟ್ಟದೇ ಇರುವಂತಹ ಸಿಚುವೇಶನ್ ಅಲ್ಲಿ ಕೊಡಬೇಕಾಗಿರುವಂತಹ ಪರಿಸ್ಥಿತಿ. 15G ಇಸ್ ಫಾರ್ ಜೂನಿಯರ್ಸ್, 15H ಇಸ್ ಫಾರ್ ಹೆಚ್ಚು ವಯಸ್ಸಾಗಿರುವಂತಹ ಸಿಟಿಸನ್ಸ್. ಇದರಲ್ಲಿ ನೀವು ಒಂದು ಮೆಸೇಜ್ ವಿದಿನ್ ದ ಮೆಸೇಜ್ ಕೊಟ್ರಿ, ಯು ಆರ್ ವೆರಿ ಯಂಗ್, ಲೆಸ್ ದ್ಯಾನ್ 60 years ಅಂತೇಳಿ ಹೇಳಿ ಬಹಳ ಉತ್ತಮವಾಗಿ ನೀವು ನಿಮ್ಮ ಮೆಸೇಜ್ ವಿದಿನ್ ದ ಮೆಸೇಜ್ ಕೊಟ್ಟಿದ್ದೀರಿ ಸರ್. ಬಹಳ ಒಂದು ಶ್ಲಾಘನೀಯ. ನಾಯಕರಿಗೂ ಕೂಡ 15G ಅಪ್ಲೈ ಆಗುತ್ತೆ. ಇಂಟೆಲಿಜೆಂಟ್ ಪೀಪಲ್ ಆಲ್ವೇಸ್ ಗಿವ್ ಮೆಸೇಜಸ್. ಯಾಕಂದ್ರೆ ಜಿ ಅಂತ ಹೇಳಲಿಕ್ಕೆ ಗುರುರಾಜನ್ ಸೇರಿಕೊಂಡೆ ಅಷ್ಟೇ, ಇಲ್ಲದ ನಾಯಕರನ್ನು ಸೇರಿಕೊಂಡೆ. 15N ಅಂತಿಲ್ಲ ಅಲ್ಲಿ. ಸರ್, ಈಗ ಈ ಆತ್ಮನಿರ್ಭರ್ ಭಾರತ್ ಇದರಲ್ಲಿ ಒಂದು ಕನ್ಫ್ಯೂಷನ್ ಉಂಟು, ಅದು ಬಹಳ ಒಂದು ಜ್ವಲಂತ ಸಮಸ್ಯೆ. ಆತ್ಮನಿರ್ಭರ್ ಭಾರತ್ನಲ್ಲಿ ಅವ್ರು ಏನು ಹೇಳಿದ್ದಾರೆ, ಲೋನ್ಸ್ ಬಾರೋಡ್ ಇನ್ ಇಂಡಿವಿಜುವಲ್ ಕೆಪಾಸಿಟಿ, ಆವಾಗ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಒಂದು ಹೇಳಿದ್ದಾರೆ. ಬಟ್ ನಾವು ವೆನ್ ವಿ ಕಾನ್ಸ್ಟ್ರೂ ಲೋನ್ಸ್ ಬಾರೋಡ್ ಇನ್ ಇಂಡಿವಿಜುವಲ್ ಕೆಪಾಸಿಟಿ ಮೀನ್ಸ್ ಇಂಡಿವಿಜುವಲ್ ಪರ್ಪಸಸ್, ಪರ್ಸ್ನಲ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಹೌಸಿಂಗ್ ಲೋನ್ ಇದು ಇಂಥದ್ದು ಪರ್ಪಸಸ್ಸಿಗೆಲ್ಲ, ಅಥವಾ ಗೋಲ್ಡ್ ಲೋನ್ ಇರ್ಬೋದು, ಬರುವುದಿಲ್ಲ ಅಂತ. ಬಟ್ ಇಫ್ ಇನ್ ಇಂಡಿವಿಜುವಲ್ ನೇಮ್ ಫ್ರಾಮ್ ಬಿಸ್ನೆಸ್ ಪರ್ಪಸಸ್, if he borrows, still bankers are reluctant to give, because one of my bankers, when I asked, they have applied in mail to NCGLT, that National your Guarantee Corporation, ಅದಕ್ಕೆ ಅಪ್ಲೈ ಮಾಡುವಾಗ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ, ಇಂಡಿವಿಜುವಲ್ಗೆ ನಾಟ್ ಅಪ್ಲಿಕೇಬಲ್ ಅಂತ. ಈಗ ಅವರು ಔಟ್ ರೈಟ್ಲಿ ದೇ ಹವ್ ರೆಫ್ಯೂಸ್ಡ್ ವಿತ್ ದೇರ್ ಮೇಲ್. ಇಂಥ ಸಂದರ್ಭದಲ್ಲಿ ಈ ಬಾರೋವರ್ಸ್ ಏನು ಮಾಡಬೇಕು? ವಾಟ್ ಈಸ್ ದ ಲೋಕಲ್ ಸ್ಟ್ಯಾಂಡ್ ಇನ್ ನಾವು? ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? ಆ ಸ್ಕೀಮ್ ನಲ್ಲಿ ಅದನ್ನ GECL ಸ್ಕೀಮ್ ಅಂತ ಹೇಳ್ತೇವೆ. ಹೌದು. ಆ GECL ಸ್ಕೀಮ್ ನಲ್ಲಿ ದೇ ಹ್ಯಾವ್ ಟೋಲ್ಡ್ ಹೂ ಆರ್ ಎಲಿಜಿಬಲ್. ದಿ ಎಲಿಜಿಬಲ್ ಬಿಸ್ನೆಸ್ MSME ಮೀನ್ಸ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಕಂಪನಿ. ಸೊ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿದಾರಲ್ವಾ, ಹೇಳಿದ್ದಾರೆ. ಸೊ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ ಇಸ್ ಆಕ್ಚುಲಿ ನಥಿಂಗ್ ಬಟ್ ಅನ್ ಇಂಡಿವಿಜುವಲ್. ಬಟ್ ನೀವು ಹೇಳ್ತೀರಿ ಅಲ್ಲಿ ಯಾರು ಹೇಳ್ಬೇಕು, ಅವರೇ ಹೇಳ್ತಾ ಇಲ್ಲ ಅಲ್ಲ ಸರ್. ಅದೇ ಸರ್ಕ್ಯುಲರ್ ನಲ್ಲಿ ಇನ್ನೊಂದು ಹೇಳ್ತಾರೆ, ಇಂಡಿವಿಜುವಲ್ಸ್ ಆರ್ ನಾಟ್ ಎಲಿಜಿಬಲ್ ಅಂತ ಹೇಳಿ. ಇಂಡಿವಿಜುವಲ್ಸ್ ಆರ್ ನಾಟ್ ಶಂಕದಿಂದ ಬರುವುದಿಲ್ಲ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ. ನನ್ನ ಆರ್ಗ್ಯುಮೆಂಟ್ ಇಷ್ಟೇ, ಇಫ್ ಅ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್, if there is a proprietorship concern complying with those three conditions, correct, less than 100 crore turnover, limit less than 25 crores, balance outstanding as on 29 February, all loans, term loan, working capital, all loans together, adu condition between all banks, between NBFCs, between financial institutions, entire banking system dalli avunige proprietorship concern, if it is registered with GST having all these three conditions, he should be given. ಇನ್ನೊಂದು ಅಲ್ಲಿ ಒಂದು ಕನ್ಫ್ಯೂಷನ್ ಏನು ಮಾಡಿದ್ರೆ, ಇಂಡಿವಿಜುವಲ್ಸ್ ಆರ್ ನಾಟ್ ಗಿವನ್ ಅಂತ ಹೇಳಿ. ಸಪೋಸ್ ಎ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್, ನಾನೊಂದು ಹೇಳ್ತೇನೆ, ನಾನು ನಮ್ಮ ಒಂದು ಗುರುರಾಜ್ ಆಚಾರ್ಯ ಅಂತ ಹೇಳಿ, ಹಿ ಇಸ್ ರನ್ನಿಂಗ್ ಅ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್. ಇನ್ನೊಬ್ನು ಅದೇ ಗುರುರಾಜ್ ಆಚಾರ್ಯ, ಹಿ ಇಸ್ ಹ್ಯಾವಿಂಗ್ KG Enterprises proprietorship concern. That means KG Enterprises ಗೆ proprietorship concern ಅಂತ ಹೇಳಿ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದಾರೆ. ಗುರುರಾಜಾಚಾರ್ಯ ಅಂತ ಹೇಳಿ ಅವನ ಹೆಸರಿನಲ್ಲಿ ಮಾಡಿದ್ರೆ ಅವನು ಕೊಡ್ತಾ ಇಲ್ಲ. ಹೌದು, ಈ ಕಾಂಟ್ರಾಕ್ಟರ್ಸ್ ಎಲ್ಲ ನಾರ್ಮಲಿ ದೇ ಡೂ ಇನ್ ಇಂಡಿವಿಜುವಲ್ ಕೆಪಾಸಿಟಿ ಓನ್ಲಿ. ಅಂತವ್ರು ಈಗ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಅಲ್ಲಿ ನಾನು ಹೇಳೋದು, see, proprietor will always be an individual. Correct. An individual is not a proprietor. See, please, I am trying to make it. ಸರ್, ಅದರಲ್ಲಿ ಒಂದು ತುಳುವಲ್ಲಿ ಗಾದೆ ಉಂಟು, ಎಂಕು ಗೊತ್ತುಂಡು ಹೀರೆ ಗೊತ್ತುಂಡು, ಪಿಲಿ ಗೊತ್ತಾ ಉಡತ್ತೆ ಸರ್, ಪಿಲಿ ಗೊತ್ತಾತಿ ಜೀತೆ, ಪಿಲಿಗೆ ಎಂಚ ಗೊತ್ತು ಮಲ್ಪುಗ ಅಂತೇಳಿ. ಅದೊಂದು ಹೇಳ್ಬೇಕು ನೀವು. ಹುಲಿಗೆ ಹೇಗೆ ಗೊತ್ತಾಗೋದು? NCGLT ಅವರು ಹೇಳಿದ್ರೆ ಮಾತ್ರ ಅಲ್ಲ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ. ಈಗ ಏನ್ ಮಾಡ್ಬೇಕು ಶಂಕದಿಂದ ಬರಬೇಕಾದ್ರೆ? ಇದು ಜ್ವಲಂತ ಸಮಸ್ಯೆ. No, we have to make a proper representation. ನಾನು ಮಾಡಿದ್ದೀನಿ ಕೂಡ, ನಾನು ರೆಪ್ರೆಸೆಂಟೇಷನ್ ಮಾಡಿದ್ದೀನಿ, ನಿಮಗೂ ಕಳಿಸ್ಕೊಡ್ತೀನಿ. ರೆಪ್ರೆಸೆಂಟೇಷನ್ ಅಲ್ಲಿ ಈ ತರ ಹೇಳಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ, an individual in a company is the owner. The company is doing the business. The owners are shareholders are individuals. Ali, in a partnership firm, partnership is the
business and the partners are individuals. Correct. In a proprietorship concern, the proprietor and the individual are the same. Correct. You cannot say proprietorship concern is different and individual is different. ಅವರಿಬ್ಬರಿಗೂ ಒಂದೇ ಪ್ಯಾನ್ ನಂಬರ್ ಇರ್ತದೆ. ಸರ್ So, ಒನ್ ಸ್ಟೆಪ್ ಎಹೆಡ್ ಅವ್ರದೀಗ ನೆಕ್ಸ್ಟ್ ನಮ್ದು ಅಂತಲ್ಲ ಸ್ಟ್ರೆಸ್ಡ್ ಅಕೌಂಟಿಂಗ್ ಮತ್ತೆ ಇಕ್ವಿಟಿ ಇನ್ಫ್ಯೂಷನ್, ಅದರಲ್ಲಿ ಇಂಡಿವಿಜುವಲ್ ಹೆಸರಲ್ಲಿ ಲೋನ್ ಕೊಟ್ಟು ಆ ದುಡ್ಡನ್ನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡುವಂತ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಇಂಡಿವಿಜುವಲ್ ಬರುವುದಿಲ್ಲ ಅಂತ. ವಾಟ್ ಕೈಂಡ್ ಆಫ್ ಇಂಟರ್ಪ್ರಿಟೇಷನ್? No, I understand. See, ಇದನ್ನ ನಾವು ಪ್ರಾಪರ್ ರೆಪ್ರೆಸೆಂಟೇಷನ್ ಮಾಡಬೇಕು. A proprietor is always an individual, but an individual is not necessarily a proprietor. Every individual is not a proprietor of a business concern, but a proprietorship concern owner is always an individual. So therefore, a proprietorship concern, whether it is in the name of Gururaj Acharya or KG Enterprises, it doesn't really in substance mean different. ನಾನು ನನ್ನ ಒಂದು ಇದಕ್ಕೋಸ್ಕರ ನನ್ನ ಹೆಸರು ಎಲ್ಲರೂ ಗೊತ್ತಾಗಬಾರ್ದು. ಬಟ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಅವರು ಮಾಡದಿದ್ರೆ ಏನು ಮಾಡೋದು? If they don't understand, we have to make them understand. When they have given proprietorship concern and when they have said individuals are not covered, there is a difference between this individual and this proprietary individual. Correct. This individual could be a director of a shareholder of a company. ಅಲ್ಲ, or he ಕರೆಕ್ಟ್ could ಸರ್. be an employee ಈಗ ಏನು ಮಾಡ್ಬೇಕು? ಅವರು ಒಪ್ತಾ ಇಲ್ಲ. ವಾಟ್ ಇಸ್ ದ ನೆಕ್ಸ್ಟ್? No, we have to make them understand. ಅಲ್ಲ, ದೇ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? The next step is we have to probably write to the PMO. Okay. We have to write to the Prime Minister's office saying that as far as a business concern is concerned, if it complies with these three conditions, whether it is run in the name of a concern or in the individual's own name, it should be covered. Okay. If not, we can challenge this in the court. ಓಕೆ ಸರ್, ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಸರ್ ನಮಸ್ಕಾರ, ನಾನು ಮೂಡುಬಿದ್ರಿಯಿಂದ ಸೂರಜ್ ಪೈ ಅಂತ ಮಾತಾಡ್ತಾ ಇದ್ದೇನೆ ಸರ್. ಮೂಡುಬಿದ್ರೆಯಿಂದ ಸೂರಜ್ ಪೈ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೀವು ಸೂರಜ್ ಪೈ ಅವರೇ? ಸರ್ ನಾನು ಆಯುರ್ವೇದಿಕ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್. ಓಕೆ, ವೆರಿ ನೈಸ್. ಸರ್ ನಮ್ದು ಒಂದು ಕ್ವಶನ್ ಏನಂದ್ರೆ, ಹೇಳಿ. ಹಲೋ. ಪ್ರಶ್ನೆ ಸರ್ ಏನಂದ್ರೆ, ನಂದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನಾನು ಬ್ಯಾಂಕಿಂಗ್ ಮಾಡ್ತಾ ಇದ್ದೇನೆ, ನನ್ನ ಫರ್ಮ್ ಇದ್ದು. ಓಕೆ. ಆ ಕೋಆಪರೇಟಿವ್ ಬ್ಯಾಂಕ್ನವರು ಈಗ ಎಮರ್ಜೆನ್ಸಿ ಕೋವಿಡ್ ಫಂಡ್ ಇದು ಆಗೋದಿಲ್ಲ ನಿಮ್ಗೆ ಕೋಆಪರೇಟಿವ್ ಬ್ಯಾಂಕಿಗೆ, ಅದಕ್ಕೆ ಇದಿಲ್ಲ ಅಂತ ಹೇಳ್ತಾರೆ. ಈ ಕೋಆಪರೇಟಿವ್ ಬ್ಯಾಂಕ್ ನಿಮ್ದು ಶೆಡ್ಯೂಲ್ಡ್ ಕಮರ್ಷಿಯಲ್ ಕೋಆಪರೇಟಿವ್ ಬ್ಯಾಂಕಾ ಅಥವಾ ಲೋಕಲ್ ಕೋಆಪರೇಟಿವ್ ಬ್ಯಾಂಕಾ? ಸರ್ ಅದು ಮೋಸ್ಟ್ಲಿ ಶೆಡ್ಯೂಲ್ಡ್ ಅಂಡರ್ ಅಲ್ಲಿ ಬರುತ್ತೆ ಸರ್. ಶೆಡ್ಯೂಲ್ಡ್ ಕಮರ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್. ಅವ್ರೀಗ ಇದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳ್ತಾ ಇದ್ದಾರಲ್ವಾ? ಹೌದು ಸರ್. ಅದಕ್ಕೆ ಏನು ಮಾಡುದಂತ ಬಹಳ ಒಂದು ಉತ್ತಮ ಪ್ರಶ್ನೆ ಸರ್. ಈಗ ಇದರಲ್ಲಿ ಏನಾಗಿದೆ, ಶೆಡ್ಯೂಲ್ಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ತುಂಬಾ ಬ್ಯಾಂಕ್ಸ್ ಉಂಟು. ದೇ ಆರ್ ಈಕ್ವಲೆಂಟ್ ಟು ಅದರ್ ಶೆಡ್ಯೂಲ್ಡ್ ಪ್ರೈವೇಟ್ ಬ್ಯಾಂಕ್ಸ್ ಓನ್ಲಿ. ಈಗ ನಮ್ಮ ಕರ್ನಾಟಕ ಬ್ಯಾಂಕ್ ಆಫ್ ಕೋರ್ಸ್ ಇಟ್ ಇಸ್ ಎ ಶೆಡ್ಯೂಲ್ಡ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್, ಇಟ್ ಇಸ್ ನಾಟ್ ಎ ಕೋಆಪರೇಟಿವ್. ಬಟ್ ಕರ್ನಾಟಕ ಬ್ಯಾಂಕ್ ಹಾಗೆ ದೆರ್ ಆರ್ ಮೆನಿ. ಈಗ ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, NKGSB ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇರ್ಬೋದು. ಅದೇ ರೀತಿ ತುಂಬ ಶೆಡ್ಯೂಲ್ಡ್ ಕಮರ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ತದೆ. ಸೊ ಅವರು ಈಗ ಹೋದ ಕೂಡಲೇ ನಮ್ಮಲ್ಲಿ ಇಲ್ಲ, ನಮ್ಮದು ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಶೀಲ್ಡ್ ತಗೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಹೌದು ಸರ್. ಬಹಳ ಒಂದು ಉತ್ತಮ ಪ್ರಶ್ನೆ. ಅದರ ಬಗ್ಗೆ ಹೇಳ್ಬೋದು ಸರ್? ಈ ಗ್ಯಾರಂಟಿಡ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ನಲ್ಲಿ ಏನ್ ಹೇಳಿದ್ದಾರೆ, ದಿಸ್ ಕ್ಯಾನ್ ಬಿ ಗಿವನ್ ಟು ಆಲ್ ದೋಸ್ ಮೆಂಬರ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್. ದೇ ಹ್ಯಾವ್ ಯೂಸ್ಡ್ ದ ವರ್ಡ್ ಮೆಂಬರ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಕೊಡ್ಲೇಬೇಕು ಅಂತ ಹೇಳಿ. ಹೂ ಆರ್ ದೀಸ್ ಮೆಂಬರ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಒಂದನೇದಾಗಿ ಬ್ಯಾಂಕ್ಸ್, ಎರಡನೇದಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮೂರನೇದಾಗಿ NBFC. ಬ್ಯಾಂಕ್ಸ್ ಅಲ್ಲಿ ಏನ್ ಕವರ್ ಮಾಡಿದ್ದಾರೆ, ಆಲ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಕರೆಕ್ಟ್ ಅಲ್ಲ? ಹಾಗಾದ್ರೆ ಇದು ಬರ್ತದಲ್ಲ ಈ ಕೋಆಪರೇಟಿವ್ ಸೊಸೈಟಿ ಇವ್ರು ಯಾರು ಹೇಳ್ತಿದಾರೋ, ಸಮ್ ಆಫ್ ದಿ ಕೋಆಪರೇಟಿವ್ ಸೊಸೈಟೀಸ್ ಆರ್ ನಾಟ್ ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರ್, ಈಗ ನಾನು ಹೇಳಿದ ಬ್ಯಾಂಕ್ ಉಂಟಲ್ಲ ಲಿಸ್ಟ್, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್, NKGSB ಕೋಆಪರೇಟಿವ್ ಬ್ಯಾಂಕ್, ದೀಸ್ ಆರ್ ಆಲ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ನೇಮ್ ಇಸ್ ಓನ್ಲಿ ಕೋಆಪರೇಟಿವ್. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಒಂದು ನಾವು ತಿಳ್ಕೋಬೇಕು. ಈಗ ನಾವು ನಾರ್ಮಲಿ ಶೆಡ್ಯೂಲ್ಡ್ ಟ್ರೈಬ್, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಇದು ಏನಂತ ಹೇಳಿದ್ರೆ, ಇನ್ ದ ಕಾನ್ಸ್ಟಿಟ್ಯೂಷನ್ ಇನ್ ಅ ಪರ್ಟಿಕ್ಯುಲರ್ ಶೆಡ್ಯೂಲ್, ನಾವು ನಮ್ಮ ಕಂಪನೀಸ್ ಆಕ್ಟ್ ನಲ್ಲಿ 3rd ಶೆಡ್ಯೂಲ್ 4th ಶೆಡ್ಯೂಲ್ ಅಂತ ಹೇಳ್ತೀವಲ್ಲ, ಆ ಶೆಡ್ಯೂಲ್ ನಲ್ಲಿ ದೇ ವುಡ್ ಹ್ಯಾವ್ ಲಿಸ್ಟೆಡ್ ಔಟ್ ದಟ್ ನೇಮ್ಸ್ ಆಫ್ ದ ಬ್ಯಾಂಕ್ಸ್. ಆ ಶೆಡ್ಯೂಲ್ ನಲ್ಲಿ ಇವರ ಬ್ಯಾಂಕ್ ಇದ್ರೆ ದೆನ್ ಇಟ್ ಬಿಕಮ್ಸ್ ಅ ಕಮರ್ಷಿಯಲ್ ಬ್ಯಾಂಕ್ ವಿಚ್ ಇಸ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಆ ಲಿಸ್ಟ್ ಅಲ್ಲಿ ಇವ್ರದ್ದು ಬ್ಯಾಂಕ್ ಹೆಸರು ಇದೆಯಾ ಅಂತ ನೋಡ್ಬೇಕು. ಅದು ಇದ್ದ ಪಕ್ಷದಲ್ಲಿ ದೆನ್ ದೇ ಆರ್ ಡೆಫಿನೆಟ್ಲಿ ಎಲಿಜಿಬಲ್. ಆ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಅನ್ಫಾರ್ಚುನೇಟ್ಲಿ ದೇ ವಿಲ್ ನಾಟ್ ಬಿ ಎಲಿಜಿಬಲ್. Along with the scheduled banks, financial institutions, that means
ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಸ್ ಆಲ್ಸೋ ಎಲಿಜಿಬಲ್. ಈಗ KSFC ಇಲ್ಲ ಹೇಳ್ತಾರೆ. KSFC ಯಾರೋ ಮೊನ್ನೆ ಹೋಗಿದ್ರಂತ, ನಮ್ಮಲ್ಲಿ ಸ್ಕೀಮೇ ಇಲ್ಲ, ನಮ್ಗೆ ಬಂದಿಲ್ಲ ಹೇಳ್ತಾರಂತೆ. ಇದು ಏನ್ ಗೊತ್ತಾ, ಈ ಸ್ಕೀಮ್ ಎಲ್ಲ ಅವರಿಗೆ ಬರೋ ಮುಂಚೆ ಆಕ್ಚುಲಿ ವಿ ಹ್ಯಾವ್ ಟು ಗೋ ಅಂಡ್ ಶೋ ದೆಮ್ ದ ಸ್ಕೀಮ್. ಇದು ನಾವು ಇಟ್ ಇಸ್ ಅವೈಲೇಬಲ್ ಇನ್ ದಿ ಇಂಟರ್ನೆಟ್ ಆಲ್ಸೋ ದಟ್ ದಿಸ್ ಲೆಟರ್ ಇಸ್ ರಿಟನ್ ಬೈ ಸರ್. ಆರ್ಡಿನರಿ ಜನರಿಗೆ ಗೊತ್ತುಂಟು, ಅವರು ಮನಿ ಲೆಂಡಿಂಗ್ ಮಾಡ್ತಾ ಇದ್ದಾರೆ, ಡೇಟ್ ಅವ್ರಿಗೆ ಗೊತ್ತಿಲ್ವಾ? ನಿದ್ರೆ ಬಂದವನನ್ನು ನಿದ್ರೆ ಬಂದವನನ್ನು ಎಬ್ಬಿಸುವುದು ಬಹಳ ಸುಲಭ. ನಿದ್ರೆ ಬಂದ ಹಾಗೆ ಆಕ್ಟ್ ಮಾಡ್ತಾನೆ ನೋಡಿ, ಅವನನ್ನು ಎಬ್ಬಿಸುವುದು ಬಹಳ ಕಷ್ಟ. ಎಬ್ಸ್ಲಿಕ್ಕೆ ಆಗಲ್ಲ ಅವನು. ಹೌದು, ಆದ್ರಿಂದ ಏನ್ ಮಾಡುದು? KSFC ಆಲ್ಸೋ ಇಟ್ ಇಸ್ ಅಪ್ಲಿಕೇಬಲ್. ನೋ, ತಣ್ಣ ನೀರು ಹಾಕಿ ಎಬ್ಸಬಹುದು ಬಹುಶಃ. ಅಲ್ಲ, KSFC ಆಲ್ಸೋ ಇಟ್ ಇಸ್ ಅಪ್ಲಿಕೇಬಲ್. It is a financial institution. Correct. Then it is applicable. Maximum. Then NBFC of course it is coming. ಹೌದು. NBFC ಅಂದ್ರೆ ಈಗ HDFC Limited is an NBFC. Kotak Mahindra Primus Limited, they are all NBFCs. Kotak Mahindra Bank is a commercial bank. So ಅವ್ರಿಗೂ ಬರುತ್ತೆ, ಈ ಲಿಮಿಟೆಡ್ ಅಂತ ಇರುವಂತ NBFCsಗೂ ಬರುತ್ತೆ. ಸೂರಜ್ ಪೈ ಅವರಿಗೆ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ನಮ್ಮ ಬ್ಯಾಂಕಿಂಗ್ ತಜ್ಞರು, ಆರ್ಥಿಕ ತಜ್ಞರು ಆದ ಗುರುರಾಜ್ ಆಚಾರ್ಯ ಅವರು ನಿಮ್ಮ ಈ ಸ್ಟ್ಯಾಂಡನ್ನು ಕ್ಲಾರಿಫೈ ಮಾಡಿದ್ರಂತ ನನ್ನ ಒಂದು ಭಾವನೆ. ಈಗ ಸರ್, ಈ ಟೈಮಲ್ಲಿ ಇವರು ಈ ಶೀಲ್ಡ್ ಎಲ್ಲ ತಗೊಂಡು ಜನರಿಗೆ ಹೆಲ್ಪ್ ಮಾಡದಿದ್ದರೆ, ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಈಗ ಮಾಡದಿದ್ದರೆ ಡೆಫಿನೆಟ್ಲಿ ಮತ್ತೆ ಒಳ್ಳೆ ಕಸ್ಟಮರ್ ಮತ್ತೆ ಅವ್ರ ಹತ್ರ ಬರುವುದು ಭಾರಿ ಕಷ್ಟ ಆಗ್ತದೆ ಅಂತ ನನ್ನ ಭಾವನೆ, ಅಲ್ವಾ ಸರ್? ಅಷ್ಟು ಮಾತ್ರ. ಇದು ಒಂದೇನ್ ಗೊತ್ತಾ, ನಾವು ಬ್ಯಾಂಕಿಗೆ ಹೇಳ್ತಾ ಇದೀವಿ ಈಗ, ಈ ಒಂದು ಸ್ಕೀಮ್ ಕೊಡೋದ್ರಿಂದ ಬ್ಯಾಂಕಿಗೆ ಏನ್ ಲಾಸ್ ಇಲ್ಲ. ಇದು ಗವರ್ಮೆಂಟ್ ಗ್ಯಾರಂಟಿ ಮಾಡಿದೆ. ನೀವು ಕೊಟ್ಟ ಪಕ್ಷದಲ್ಲಿ ನಿಮ್ಮ ಕಸ್ಟಮರ್ ಒಳ್ಳೇದಿದ್ರೆ ನಿಮಗೆ ಒಳ್ಳೇದು, ಇಲ್ಲಾಂದ್ರೆ ಆ ಕಸ್ಟಮರ್ ಕೆಟ್ಟದಾದ್ರೆ ನಿಮಗೆ ನಿಮ್ಮ ಬ್ಯಾಂಕ್ ಅಲ್ಲೇ NP ಆಗುತ್ತೆ. ಆದ್ರಿಂದ it makes sense for these cooperative banks and this KSFC to find out whether they are really one important. ಅವರು ಇಲ್ಲ ಅಂತ ಹೇಳಿದ್ರೆ ಅವ್ರು ಈ ಸ್ಕೀಮ್ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬ್ಯಾಂಕ್ should also show its eagerness to find out whether they are actually covered as MLIs in this particular scheme. If so, helps the bank to help its customer to help itself. So that tomorrow if the customer goes bad, the government is giving that money. ಈ 3 ಲಕ್ಷ ಕೋಟಿಯಲ್ಲಿ ಗವರ್ಮೆಂಟ್ ಎಸ್ಟಿಮೇಟ್ ಮಾಡಿದೆ 41,000 ಕೋಟಿ ಅಷ್ಟು ಬಹುಶಃ ಕಸ್ಟಮರ್ಸ್ ರೀಪೇ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ದೇ ಮೇಡ್ ಎ ಬಜೆಟರಿ ಪ್ರಾವಿಷನ್ ಫಾರ್ ದ ನೆಕ್ಸ್ಟ್ 4 years. So ಹಾಗಾಗಿ ಇದು helps the bank and bank should really also show interest in disbursing this loan. ಸರ್, ಈಗ ಬಹಳ ಒಂದು ಉತ್ತಮವಾಗಿ ನೀವು ಹೇಳಿದ್ರಿ. ಈಗ ನಮ್ಮದು ಕಂಪನೀಸ್ ಆ್ಯಕ್ಟ್ ಬಗ್ಗೆ ಅದರಲ್ಲಿ ಕೂಡ ತುಂಬ ಡೆಡ್ಲೈನ್ಸನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಕೂಡ ಹೂವಿನೊಂದಿಗೆ ನಾನು ಸ್ವರ್ಗ ಸೇರಿತ್ತು ಅಂತೇಳಿ ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇದ್ದದ್ದು, ರಿಟರ್ನ್ ಫೈಲ್ ಮಾಡದಿದ್ದದ್ದು, ಪೆನಾಲ್ಟಿ ಎಲ್ಲ ಹಾಕಿದರೆ ತಾಯಿಗಿಂತ ಮಗಳ ಪ್ರಾಯ ಜಾಸ್ತಿ ಆಗ್ತಾ ಇತ್ತು. ಆ ಪೆನಾಲ್ಟಿ ಎಲ್ಲ ವೇವ್ ಮಾಡಿ ಖಾಲಿ ಫೈಲಿಂಗ್ ಫೀಸ್ ಮಾಡಿಯೇ ಮಾಡುವ ಒಂದು ಪ್ರೊವಿಷನ್ ಮಾಡಿದೆ. ಅದರ ಬಗ್ಗೆ ಒಂದು ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ದಿಸ್? ಒಂದು ಕಂಪನಿ ಲಾ ಸೆಟಲ್ಮೆಂಟ್ ಸ್ಕೀಮ್ ಅಂತ ಹೇಳಿ ತಗೊಂಡ್ಬಂದ್ರು. ಯಾರ್ಯಾರು ಕಂಪನಿ ಅಂದ್ರೆ ಲಿಮಿಟೆಡ್, ಪ್ರೈವೇಟ್ ಲಿಮಿಟೆಡ್ ಆರ್ ಲಿಮಿಟೆಡ್ ಕಂಪನೀಸ್ಗೆ ಪ್ರತಿ ವರ್ಷನೂ ಅವರು ಅಟ್ಲೀಸ್ಟ್ ಮುಂಚೆ 2 ಇತ್ತು, ಈಗ 4-5 ರಿಟರ್ನ್ ಆಗಿದೆ. ಎವ್ರಿ ಇಯರ್ ದೇ ಹ್ಯಾವ್ ಟು ಫೈಲ್ 4 or 5 ರಿಟರ್ನ್ಸ್. ಒಂದು ಆನ್ಯುಯಲ್ ರಿಟರ್ನ್, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಒಂದು DPT 3 ಅಂತ ಹೇಳಿ ಡೆಪಾಸಿಟ್ಸ್, ಇನ್ನೊಂದು DIR 3 KYC ಅಂತ ಹೇಳ್ಬಿಟ್ಟು, ದಟ್ ಮೀನ್ಸ್ ಡೈರೆಕ್ಟರ್ಸ್ ಬದುಕಿದ್ದಾರೆ ಅಂತ ಹೇಳಿ ತೋರಿಸಲಿಕ್ಕೆ DIR 3 KYC ನೋ ಯುವರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು 4 ರಿಟರ್ನ್ಸ್ ಫೈಲ್ ಮಾಡ್ಬೇಕು ಪ್ರತಿ ವರ್ಷ ಮಿನಿಮಮ್. ಅದು ಬಿಟ್ಟು ಬೇರೆ ಇವೆಂಟ್ ಬೇಸ್ಡ್ ರಿಟರ್ನ್ಸ್ ಫೈಲ್ ಮಾಡಬೇಕು. ಇದೊಂದು ರಿಟರ್ನ್ಸ್ ಆ ಟೈಮ್ ನಲ್ಲಿ 30 ದಿನ ಒಳಗೆ ಫೈಲ್ ಮಾಡಬೇಕು, 60 ದಿನ ಒಳಗೆ ಫೈಲ್ ಮಾಡಬೇಕು ಅಂತ ಹೇಳಿ ಡೇಟ್ಸ್ ಇರುತ್ತದೆ. ಈ ಡೇಟ್ಸ್ ನ ಪ್ರಕಾರ ಫೈಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫೈಲಿಂಗ್ ಫೀ ವಿಲ್ ಬಿ ಓನ್ಲಿ 300 rupees, 200 rupees ಆರ್ 100 rupees. ಇದೇ ತರ LLPs ಕೂಡ 50 ರೂಪಾಯಿ ಅಥವಾ 100 ರೂಪಾಯಿ ಆಗಿ ಅವ್ರ ಆನ್ಯುಯಲ್ ರಿಟರ್ನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇ ಹ್ಯಾವ್ ಟು ಫೈಲ್. ಇದನ್ನ ಆ ಟೈಮಿಗೆ ಫೈಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತಿ ದಿನಕ್ಕೆ 100 ರೂಪಾಯಿ, 100 rupees ಪರ್ ಡೇ ಅಷ್ಟು ಬೆಳ್ಕೊಂಡು ಹೋಗುತ್ತೆ. ಅದನ್ನೇ ನಾಯಕರು ಹೇಳಿದ್ದು, ನಾವೊಂದು ರಿಟರ್ನ್ ಮಾರ್ಚ್ ಇದು ಈ ಸ್ಕೀಮ್ ಬರೋ ಮುಂಚೆ ಫೆಬ್ರವರಿಯಲ್ಲಿ ಫೈಲ್ ಮಾಡಿದ್ವಿ. ಹೋದ ವರ್ಷದ ರಿಟರ್ನ್ ಒಬ್ರು ಯಾರೋ ಕಂಪನೀಸ್ ಆಕ್ಟ್ ಅಲ್ಲಿ ಫೈಲ್ ಮಾಡಿರ್ಲಿಲ್ಲ, ನಮ್ಮ ಹತ್ರ ಬಂದ್ರು. ಅವ್ರದ್ದು ಫೈಲಿಂಗ್ ಫೀ ವಾಸ್ 500 rupees, ಬಟ್ ಅಡಿಷನಲ್ ಫೈಲಿಂಗ್ ಫೀ ವಾಸ್ 30,000 rupees ಬಿಕಾಸ್ ದೇ ಹ್ಯಾಡ್ ಡಿಲೇಡ್ ಆಲ್ಮೋಸ್ಟ್ ಬೈ 300 days ಅಂತ ಹೇಳ್ಬಿಟ್ಟು 30,000 rupees. ಸೊ ಇದನ್ನ ನಾವು ಫೈಲ್ ಮಾಡಿದ್ರೆ 30,500 ಕಟ್ಟಿದ್ವಿ. ಅನ್ಫಾರ್ಚುನೇಟ್ಲಿ ಇದೊಂದು ಸ್ಕೀಮ್ ನಾವು ಕಟ್ ಆದ್ಮೇಲೆ, ಅನ್ಫಾರ್ಚುನೇಟ್ಲಿ ಅಂತ ಯಾಕೆ ಹೇಳ್ಬೇಕಂದ್ರೆ, ಅದು ಕಟ್ ಆದ್ಮೇಲೆ ಇದೊಂದು ಸ್ಕೀಮ್ ಅನೌನ್ಸ್ ಮಾಡಿದ್ರು ಗವರ್ಮೆಂಟ್, ಕಾಲ್ ದ ಕಂಪನಿ ಲಾ ಸೆಟಲ್ಮೆಂಟ್ ಸ್ಕೀಮ್, CLSS. ಅದೇ ತರ LLP ಗೆ LLP ಸೆಟಲ್ಮೆಂಟ್ ಸ್ಕೀಮ್ ಅಂತ ತಗೊಂಡ್ಬಂದ್ರು.
ಅವ್ರೇನ್ ಹೇಳ್ತಾರೆ ಆ ಸ್ಕೀಮ್ ನಲ್ಲಿ, ನೀವು ಯಾವತ್ತಾದ್ರೂ ಫೈಲ್ ಮಾಡಿರದೇ ಇರ್ಬೋದು. 1956 ಕಂಪನೀಸ್ ಆಕ್ಟ್ ಅಲ್ಲಿದೆ, 2013 ಆಕ್ಟ್ ಕಂಪನೀಸ್ ಆಕ್ಟ್ ಇದೆ. ಈ ಯಾವ ಆಕ್ಟ್ ನಲ್ಲಿ ಕೂಡ ಇಫ್ ಯು ಹವ್ ನಾಟ್ ಫೈಲ್ಡ್ ಎನಿ ಆಫ್ ದ ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್ ಆಫ್ ಯುವರ್ ಕಂಪನಿ ಟು ಡೇಟ್, and if you file between 1st of April 2020 to 30th September 2020, between these 6 months ನೀವು ಫೈಲ್ ಮಾಡಿದ್ರೆ only the filing fee will be collected. Only the filing fee will be collected. All your additional filing fee will be waived. ಅದರಲ್ಲಿ ಕೆಲವು ಎಕ್ಸೆಪ್ಷನ್ ಉಂಟಲ್ಲ ಸರ್. ಈಗ ಡೈರೆಕ್ಟರ್ ಡಿಸ್ಕ್ವಾಲಿಫಿಕೇಶನ್ ಆದ್ರೆ ಅಂಡರ್ ಸೆಕ್ಷನ್ 164 ಎಲ್ಲ ಅವರಿಗೆ ಆಗ್ಲಿಕ್ಕಿಲ್ಲ. ತುಂಬಾ ಕಡಿಮೆ ಎಕ್ಸೆಪ್ಷನ್ಸ್ ಇದೆ, ತುಂಬಾ ಕಡಿಮೆ. ಒಂದು ಇನ್ಕ್ರೀಸ್ ಇನ್ ಆಥರೈಸ್ ಶೇರ್ ಕ್ಯಾಪಿಟಲ್ಗೆ ಅಥವಾ ಡೈರೆಕ್ಟರ್ಸ್ ಡಿಸ್ಕ್ವಾಲಿಫೈ ಮಾಡಿದ್ರೆ ಇದೇ ಒಂದ್ 2-3 ಎಕ್ಸೆಪ್ಷನ್ಸ್ ಇದೆ. ಇದು 3 ಬಿಟ್ರೆ ಬೇರೆ ಎಲ್ಲಾನು ಕವರ್ ಆಗುತ್ತೆ. ಇದು ಇನ್ಫ್ಯಾಕ್ಟ್ ನೀವು ಹೇಳಿದಾಗ ಮೇನ್ ಡೈರೆಕ್ಟರ್ ಡಿಸ್ಕ್ವಾಲಿಫಿಕೇಶನ್ ಅವರು ಕ್ವಾಲಿಫೈ ಆದ್ರೆ ಮಾತ್ರ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಆಗ್ತದೆ ಕೆಲವು ಕಂಪನಿ. ಈಗ ಸಮ್ ಕಂಪನೀಸ್ ಹಸ್ಬೆಂಡ್ ಅಂಡ್ ವೈಫ್ ಇಂಡಕ್ಟ್ ಮಾಡಿ ಅವ್ರು ಫೈಲ್ ಮಾಡಬೇಕು. ಅದು ನೋಡಿ, ಅದೇ ಹೇಳುದು, ಈ ಸಣ್ಣ ಸಣ್ಣ ಕಂಪನಿಯವರಿಗೆ ಇದರಿಂದ ತೊಂದರೆ ಆಗ್ತದೆ. ಅದನ್ನು ಕೂಡ ಮಾಡಿದ್ರೆ ಒಳ್ಳೇದಿತ್ತು ಅಂತ. ಮೋಸ್ಟ್ ಆಫ್ ದಿ ಕಂಪನೀಸ್ ಆರ್ ಹಸ್ಬೆಂಡ್ ಅಂಡ್ ವೈಫ್ ಕಂಪನೀಸ್ ಅಂತೇಳಿ. ಈ ಹಸ್ಬೆಂಡ್ ಅಂಡ್ ವೈಫ್ ಕಂಪನಿ ಹಸ್ಬೆಂಡ್ ಡಿಫಾಲ್ಟ್ ಆದರೆ ವೈಫ್ ಡಿಫಾಲ್ಟ್ ಆಗ್ತಾರೆ. ಸಮ್ ಕೇಸಸ್ ವಿ ಕೆನಾಟ್ ಮೇಕ್ 1% ಅಲರ್ಟ್ ಆ್ಯಂಡ್ 1% ಎವೇಕ್ ಅಂತ. ಸೊ ಅಂಥ ಸಂದರ್ಭದಲ್ಲಿ ಅದು ಕಷ್ಟ ಆಗ್ತದೆ. ಬಟ್ ಫಾರ್ ಆಲ್ ದೋಸ್ ಥಿಂಗ್ಸ್ ಇದೆಲ್ಲ ಬೆನಿಫಿಷಿಯಲ್ ಉಂಟು. ದೇ ಕ್ಯಾನ್ ಡೂ ಇಟ್. ಆನ್ಯುವಲ್ ರಿಟರ್ನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, DPT3 ಮತ್ತೆ ಕಂಪನಿ ನಾಯಕರೇ ಒಂದೇ ನಾನು ಹೇಳ್ತೀನಿ, ಕಂಪನಿ ಫಾರ್ಮ್ ಮಾಡುವುದು ಅಂತ ಹೇಳಿದ್ರೆ ಒಂದು ಮಗುನ ಹುಟ್ಟಿಸಿದಾಗೆ ಅಲ್ಲ. ಒಂದು ಮಗುನ ಮಗುಗೆ ಪ್ರತಿ ವರ್ಷನೂ ಬರ್ತ್ಡೇ ಮಾಡಬೇಕು. ಅದೇ ತರ ಕಂಪನಿಯಲ್ಲಿ ಪ್ರತಿ ವರ್ಷ ರಿಟರ್ನ್ ಫೈಲ್ ಮಾಡಬೇಕು. ನಾನು ಮಗುನ ಹುಟ್ಟಿಸ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ತಂದೆ ತಾಯಿಗಳು ಜವಾಬ್ದಾರರು. ಕಂಪನಿಯಲ್ಲಿ ದೇ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಅದರಲ್ಲಿ ಒಂದು ಹೇಳ್ತಾವಲ್ಲ ಅಡಿಷನಲ್ company. Sir, while floating a company after 2013 Amendment Act, they are allotting SIN number. ಅದಕ್ಕೆ ತುಂಬಾ ಜನ ಹೇಳಿಕೊಂಡು ಇಟ್ ಇಸ್ ಸಿನ್ ಟು ಫ್ಲೋಟ್ ಎ ಕಂಪನಿ ಅಂತ ಹೇಳಿ ಅಂತ ಪರಿಸ್ಥಿತಿ ಬಂದಿದೆ ಬಿಕಾಸ್ ಆಫ್ ದಿಸ್ ಪೆನಲ್ ಕಾನ್ಸಿಕ್ವೆನ್ಸ್. ಸಿನ್ ಅಂತ ಹೇಳಿದ್ರೆ CIN, ಕಾರ್ಪೊರೇಟ್ ಐಡೆಂಟಿಫಿಕೇಶನ್ ನಂಬರ್. ಪ್ರೊನೌನ್ಸಿಯೇಷನ್ ಮಾಡುವಾಗ ಗೊತ್ತಾಗೋದಿಲ್ಲ. ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ಪ್ರೊನೌನ್ಸಿಯೇಷನ್ ದಟ್ CIN and SIN is same. ಸೊ ಆದ್ರಿಂದ ನೋಡಿ, ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಕ್ಲಿಕ್ಕೆ ಬರ್ತದೆ, ಚೇರ್ಮನ್ ಹಾಕ್ಲಿಕ್ಕೆ ಬರ್ತದೆ, ಡೈರೆಕ್ಟರ್ ಹಾಕ್ಲಿಕ್ಕೆ ಬರ್ತದಂತ ಶೋ ಬಾಜಿಗೋಸ್ಕರ ಕಂಪನಿಯನ್ನು ಫ್ಲೋಟ್ ಮಾಡಬೇಡಿ. ಇಫ್ ಯು ಫ್ಲೋಟ್ ಎ ಕಂಪನಿ, ಡೆಫಿನೆಟ್ಲಿ ಯು ಶುಡ್ ರನ್ ಇಟ್ ಲೈಕ್ ಎ ಕಾರ್ಪೊರೇಟ್ ಆನ್ ಕಂಪನಿ ಓನ್ಲಿ. ಇಫ್ ಯು ಫ್ಲೋಟ್ ಎ ಕಂಪನಿ ಯು ಕೆನಾಟ್ ರನ್ ಇಟ್ ಲೈಕ್ ಎ ಪ್ರೊಪ್ರೈಟರಿ ಕನ್ಸರ್ನ್, ಅಲ್ವಾ ಸರ್? ಪರ್ಫೆಕ್ಟ್. ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ ಅಲ್ಲೂ ಜವಾಬ್ದಾರಿಯಿಂದ ಮಾಡಬೇಕು. ಅದೇ ಕಂಪನಿ ಆದ ಕೂಡಲೇ ಆ ಜವಾಬ್ದಾರಿ 3 ಪಟ್ಟಾಗುತ್ತೆ ಅಂತ ಹೇಳ್ತಾರೆ. ಹೌದು. ಈಗ ನೀವು ಸ್ಟ್ಯಾಟ್ಯೂಟರಿ ಡೆಡ್ಲೈನ್ ಈಗ ಇನ್ನು ಯಾವುದೆಲ್ಲ ಈ ವರ್ಷದಲ್ಲಿ, ಇನ್ನೀಗ ಇವತ್ತಿಂದ ಒಂದು ಏನೆಲ್ಲ ಡೆಡ್ಲೈನ್ ಈ ವರ್ಷ ಯಾವ್ಯಾವ ಆ್ಯಕ್ಟಲ್ಲಿ ಇದೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು. ಇನ್ಕಮ್ ಟ್ಯಾಕ್ಸ್ನಲ್ಲಿ ಈಗ June 15th ಅಡ್ವಾನ್ಸ್ ಟ್ಯಾಕ್ಸಿಂದ ಹಿಡಿದು ಬೇರೆ ಯಾವುದೆಲ್ಲ ಫೈಲಿಂಗ್ ಈ ವರ್ಷದಲ್ಲಿ ಏನು ಮಾಡಬೇಕು, ರಿಟರ್ನ್ ಫೈಲಿಂಗ್, ಟ್ಯಾಕ್ಸ್ ಆಡಿಟ್, ಅದರ ಬಗ್ಗೆ ಒಂದು ಮಾಹಿತಿ ಕೊಡಿ. June is a very important date. Whatever you are supposed to do on 31st of March, the deadline has got extended to 30th June. That is income tax. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮೊದಲ ನಾನು ಹೇಳ್ಬೇಕಂದ್ರೆ, ಇಫ್ ಯು ಹ್ಯಾವ್ ನಾಟ್ ಫೈಲ್ಡ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ ದ ಫೈನಾನ್ಷಿಯಲ್ ಇಯರ್ 18-19, then the last date would have been 31st March 2020. It has got extended to 30th June 2020. Correct. ಅದೇ ತರ let us say ನಾನು ಲಾಸ್ಟ್ ವೀಕ್ ಅಲ್ಲಿ ನಾನು ಕೆಲವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀನಿ ಟು ಗೆಟ್ ದ ಬೆನಿಫಿಟ್ ಫಾರ್ ಫೈನಾನ್ಷಿಯಲ್ ಇಯರ್ 19-20. ನಾನು ಸೆಕ್ಷನ್ 80 ಅಲ್ಲಿ ನಾನು LIC ಪರ್ಚೇಸ್ ಮಾಡಬಹುದು ಅಥವಾ ಒಂದು FD ಇಡಬಹುದು, ಯಾವ್ದಾದ್ರು ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಲ್ಲಿ ನಾನು ಇನ್ವೆಸ್ಟ್ ಮಾಡಬಹುದಿತ್ತು. ಬಟ್ ಬಿಕಾಸ್ ಆಫ್ ದ ಲಾಕ್ಡೌನ್ ಐ ಕುಡಂಟ್ ಡೂ. So all those deadlines have got extended up to 30th of June. Even ಹೊಸ ಇನ್ಶೂರೆನ್ಸ್ ಪಾಲಿಸಿ ತಕೊಂಡ್ರು ಆಗ್ತದೆ. ಎಕ್ಸಿಸ್ಟಿಂಗ್ ಪಾಲಿಸಿ ಆಗಲ್ಲ. ನ್ಯೂ ಇನ್ಶೂರೆನ್ಸ್ ಪಾಲಿಸಿ ಆಗುದಿಲ್ವಾ? Whatever you are supposed to pay before 31st of March, if it is paid by 30th of June, that will be eligible. The policies which have been availed after 1st of April, in my opinion, it is not possible to claim it for the last year. ಯಾವ್ದು ಅದೇ ತರ ಈ ಬೇರೆ ಯಾವ್ದು 80G ಡೊನೇಷನ್, ಈ 80G PM ಕೇರ್ಸ್, CM ರಿಲೀಫ್ ಫಂಡ್, ಇದಕ್ಕೆಲ್ಲ ನಾವು ಈಗ ಕೋವಿಡ್ ಕೊಟ್ರೆ ಈ 3 ತಿಂಗಳಲ್ಲಿ ಕೊಟ್ಟಿರುವಂತಹ ಒಂದು 80G ಡೊನೇಷನ್ಸ್ ನ ಕೂಡ ಐ ಕ್ಯಾನ್ ಕ್ಲೇಮ್ ದ ಬೆನಿಫಿಟ್ ಇನ್ ದಿ ಲಾಸ್ಟ್ ಇಯರ್. ಇದು ಇನ್ಕಮ್ ಟ್ಯಾಕ್ಸ್. ಓನ್ಲಿ ಕೋವಿಡ್ ಡೊನೇಷನ್, ಬೇರೆ ಡೊನೇಷನ್ ಆಗ್ತದೆ? ಎನಿ ಸೆಕ್ಷನ್ 80 ಚಾಪ್ಟರ್, ಅದರಲ್ಲಿ ಚಾಪ್ಟರ್ B ಅಂತ ಇದೆ, ಪಾರ್ಟ್ B ಅಂತೇಳಿ. ಆ ಪಾರ್ಟ್ B ಅಲ್ಲಿ ಏನೇನು ನಾನು ಬೆನಿಫಿಟ್ 80C, 80D
ಅಂದ್ರೆ ಮೆಡಿಕ್ಲೇಮ್ ಕಟ್ಟದೇ ಇರ್ಬೋದು, ಅಥವಾ 80G ಡೊನೇಷನ್ಸ್, ಇದು ಎಲ್ಲಾನು 3 ತಿಂಗಳಲ್ಲಿ ಈ 3 ತಿಂಗಳಲ್ಲಿ, ದಟ್ ಮೀನ್ಸ್ ಏಪ್ರಿಲ್ ಮೇ ಜೂನ್ ನಲ್ಲಿ ಕಟ್ಟಿರುವಂತದ್ದು, ಐ ಕ್ಯಾನ್ ಕ್ಲೇಮ್ ಇಟ್ ಇನ್ ಫೈನಾನ್ಷಿಯಲ್ ಇಯರ್ 90-20 ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲ, ಈಗ ತುಂಬಾ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಗೆ ಈ ವರ್ಷ ಈಗ ಪಾಲಿಸಿ ಮಾಡಿ ನಿಮ್ಗೆ ಲಾಸ್ಟ್ ಇಯರೇ ಡಿಡಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ ಜೂನ್ ವರೆಗೆ ಮಾಡಿದ್ರೆ ಅಂತ ಹೇಳಿ ಪಾಲಿಸಿ ಸೇಲ್ ಮಾಡ್ತಾ ಇದ್ದಾರಲ್ಲ, ದಟ್ ಇಸ್ ರಾಂಗ್ ಆರ್ ರೈಟ್? ಅದರಲ್ಲಿ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಬೇಕಾಗುತ್ತೆ. ಬಿಕಾಸ್ ದೇ ಹ್ಯಾವ್ ಟೋಲ್ಡ್ ದಟ್ ವಾಟ್ ಎವರ್ ಯು ಡೂ ಇನ್ ದ ನೆಕ್ಸ್ಟ್ 3 months ಇಸ್ ಎಲಿಜಿಬಲ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದೊಂದು ಸ್ವಲ್ಪ ದೇರ್ ಇಸ್ ಎ ಟೆಕ್ನಿಕಲ್. ಯಾಕಂದ್ರೆ ಒಬ್ರು ಇನ್ಶೂರೆನ್ಸ್ ಕಂಪನಿ ಅವರು ನನಗೆ ಫೋನ್ ಮಾಡಿ ಕೇಳಿದ್ರು, ಇಲ್ಲ ಅದು ನೀವು ನೋಡಿ ಆಕ್ಟ್ ಕರೆಕ್ಟ್ ನೀವು ನೋಡ್ಲಿಲ್ಲ, ನೀವು ಸ್ಟಡಿ ನಮ್ಮ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರು. ಸೊ ನಾವು ಇಫ್ ದೇ ಟೇಕ್ ಎನಿ ಪಾಲಿಸಿ, ನ್ಯೂ ಪಾಲಿಸಿ, whether they are entitled for 80C in the last financial year, that is the question. Only for section 80, only for section 80, that is 80C, because LIC comes under 80C. I think what the insurance advisor is telling is right, because they have said that adhe tara 80G kuda whatever is made in the next 3 months is possible to be claimed in the previous year anta heli ordinance alli adhe tara ide. I agree with that particular. Sir, innondiga statutory liabilities antuntu. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ಬಿಡ್ತೇನೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಜುಲೈ ಅಲ್ಲಿ ಫೈಲ್ ಮಾಡಬೇಕಿತ್ತು, ಕೆಲವರು ಸೆಪ್ಟೆಂಬರ್ ನಲ್ಲಿ ಫೈಲ್ ಮಾಡಬೇಕಿತ್ತು. ಇವ್ರು ಎಲ್ಲಾರ್ದನ್ನು ತಗೊಂಡೋಗಿ ನವೆಂಬರ್ ವರೆಗೆ ಪುಷ್ ಮಾಡಿದ್ದಾರೆ. ಕರೆಕ್ಟ್. ಓಕೆ, ಈಗ GST ಅಲ್ಲಿ ಏನೆಲ್ಲ ಡೆಡ್ ಲೈನ್ಸ್ ಉಂಟು? GST ನನ್ನ ಸ್ಲೈಡ್ 5 ಅಲ್ಲಿ ತೋರಿಸಬೇಕು ಅಂತ ಹೇಳಿದ್ರೆ, ಮೋರ್ ದೆನ್ 5 crores ಇರೋರಿಗೆ ದೇರ್ ಇಸ್ ನೋ ರಿಲೀಫ್. ದೇ ಹ್ಯಾವ್ ಟು ಪೇ ಇಟ್ ಆನ್ ದ ಡಾಟ್ on 20th of next month. However, if they have not, last slide ಹೋಗಿ, ಅದೇ ನೀವು ತೋರಿಸಿದ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಸ್ಲೈಡ್. ಇದೆ ಇಲ್ಲಿ. ಸೊ ಈ ಮೋರ್ ದೆನ್ 5 crores ಇರೋರಿಗೆ ಏನ್ ರಿಲೀಫ್ ಇಲ್ಲ ಆನ್ ಡೇಟ್ಸ್. However, if they delay their payment for February, March and April, they have to pay interest at the rate of 9% for the payments done 15 days after the due date. Okay, ಅದೊಂದು ರಿಲೀಫ್ ಕೊಟ್ಟಿದ್ದಾರೆ. ಬಟ್ ಲೆಸ್ ದೆನ್ 5 crores ಇರೋರಿಗೆ February, March, April though, they have to pay their returns, they have to file the return 3B and pay it before 30th of June. ಸ್ಟ್ಯಾಗರ್ಡ್ ಡೇಟ್ಸ್ ಅದರಲ್ಲಿ ತೋರಿಸಿದ ಪ್ರಕಾರ ಕಟ್ಟಬೇಕು. ಅದ್ರ ಒಳಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ, 30th June ವರೆಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ, they have given a subsequent relief. ಮೊನ್ನೆ 12th June they have said, ನಾನು ಸ್ಟಾರ್ ಇಟ್ಟು ಕೆಳಗಡೆ ತೋರಿಸಿದೀನಿ, if paid 30th June ವರೆಗೆ ಕಟ್ಟಲಿಕ್ಕೆ ಆಗಿಲ್ಲ, 30th September ಒಳಗೆ ಕಟ್ಟಿದ್ರೆ 9% ಇಂಟ್ರೆಸ್ಟ್ ಒಟ್ಟಿಗೆ ಕಟ್ಟಬೇಕಾಗುತ್ತೆ. ಅದೇ ಮೇ ಜೂನ್ ಜುಲೈದು ಯು ಹ್ಯಾವ್ ಬೀನ್ ಗಿವನ್ ಟೈಮ್ ಟು ಪೇ ಟಿಲ್ ಸೆಪ್ಟೆಂಬರ್ ವಿದೌಟ್ ಇಂಟ್ರೆಸ್ಟ್ ಆರ್ ಲೇಟ್ ಫೀ. ಇದು ಮೇಜರ್ ರಿಲೀಫ್. ಮೊನ್ನೆ 12th June, ಮೊನ್ನೆ ಡೇ ಬಿಫೋರ್ ಎಸ್ಟರ್ಡೇ, GST ಕೌನ್ಸಿಲ್ ಹ್ಯಾಸ್ ಟೇಕನ್ ದಿಸ್ ಪರ್ಟಿಕ್ಯುಲರ್ ಡಿಸಿಷನ್. ಸೊ ಈ ಚಾರ್ಟ್ ನ ಪ್ರಕಾರ ನೀವು ಕಟ್ಟಿದ ಪಕ್ಷದಲ್ಲಿ ನಿಮಗೆ ಆ ರಿಲೀಫ್ ಸಿಗುತ್ತೆ. ಬಟ್ ಮೋರ್ ದೆನ್ 5 crores ಟರ್ನ್ ಓವರ್ ಇರೋರಿಗೆ there is no relaxation in the dates. Less than 5 crores irovrige there are 2 dates which we have to see: February, March, April, pay by 30th June. If you don't pay by 30th June, you have to pay it by 30th September with the interest of 9%. Okay, for the month of May, June, July, whatever GST you have collected, that you can pay up to September 30th. Okay, sir, ಈಗ ನಮ್ಮ ಒಂದು ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮ ಮುಕ್ತಾಯ ಮಾಡುವ ಸಂದರ್ಭ ಬಂದಿದೆ. ಹೇಗೆ 1.5 ಗಂಟೆ ಹೋಯ್ತು ಅಂತೇಳಿ ಮಧ್ಯೆ ಒಂದು ಬ್ರೇಕನ್ನು ನಾವು ಸ್ಕಿಪ್ ಮಾಡಿಬಿಟ್ಟಿದ್ದೇವೆ. ಯಾಕೆ ಗುರುರಾಜಾಚಾರ್ಯರ ಫ್ಲೋ ಅಲ್ಲಿ ಆ ಮಧ್ಯೆ ಪುನಃ ಬ್ರೇಕ್ ಬಂದರೆ ಅದು ಸರಿಯಾಗಲಿಕ್ಕಿಲ್ಲ ಅಂತೇಳಿ ಆ ಫ್ಲೋವನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾವು ಬ್ರೇಕನ್ನು ಕೂಡ ಸ್ಕಿಪ್ ಮಾಡಿದೆವು ಸರ್. ಈಗ ಕೊನೆಯದಾಗಿ ನಾವು ಏನು ಹೇಳೋದಂದರೆ, ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿಯಾಗಿ ತುಂಬ ಒಂದು ಕಠೋರ ಡಿಸಿಷನ್ ಕೂಡ ಮಾಡ್ತಾ ಇದ್ದಾರೆ. ಕಠೋರ ಡಿಸಿಷನ್ ಅಂದರೆ, ಈಗ ಹೊಟ್ಟೆ ನೋವಾದರೆ ನಾವು ಕೈ ಮದ್ದನ್ನೇ ಕುಡಿಬೇಕಾಗ್ತದೆ, ಸ್ವೀಟ್ ತಿನ್ನಲಿಕ್ಕೆ ಆಗೋದಿಲ್ಲ. ಅದರ ಒಂದು ಲಾಂಗ್ ರನ್ ಬೆನಿಫಿಟಿಗೋಸ್ಕರ ಮಾಡ್ತಾರಂತ ನಾವು ತಿಳಿದು ಅದಕ್ಕೆ ಒಂದು ಸುಭಾಷಿತಕಾರ ಹೇಳ್ತಾನೆ. ಏನಂತೇಳಿದರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಯಿ ವಿಜ್ಞಾತು ಮರ್ಹತಿ ಅಂತೇಳಿ. ಅದರ ಅರ್ಥ ಏನಂದರೆ, ಮಹಾತ್ಮರು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಅದು ನಿರ್ಣಯವೆನ್ನುವುದು ವಜ್ರಕ್ಕಿಂತ ಕಠೋರವಾಗಿರ್ತದಂತೆ. ಆದರೂ ಆ ನಿರ್ಣಯವನ್ನು ತಗೊಳ್ಳುವ ಅವರ ಮನಸ್ಸುಂಟಲ್ಲ, ಅದರದ್ದು ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಏನಿರ್ತಾರೆ, ಹೂವಿಗಿಂತಲೂ ಅವರು ಮೃದುವಾಗಿರ್ತಂತೆ ಮನಸ್ಸು. ಆದ್ದರಿಂದ ಮಹಾತ್ಮರ ಮನಸ್ಸನ್ನು ಮತ್ತು ಅವರ ಡಿಸಿಷನ್ನು ಯಾರು ತಾನೇ ಅರಿಯಬಲ್ಲರು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗುರುರಾಜಾಚಾರ್ಯ ಕೂಡ ಅವರು ಕಸ್ಟಮರಿಗೆ ಅಡ್ವೈಸ್ ಮಾಡುವಾಗ, ಯಾವುದೇ ಒಂದು ವಿಷಯವನ್ನು ಮನದಟ್ಟು ಮಾಡುವಾಗ
ಅವ್ರದ್ದು ಕ್ಲಾರಿಟಿ, ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿ, ವಜ್ರಾದಪಿ ಕಠೋರಾಣಿ ಅಂದರೆ ಆ ಒಂದು ಎಲ್ಲಿ ತಲುಪಬೇಕು, ಅರೆಸ್ಟ್ ಬಗ್ಗೆ ಕೂಡ ಹೇಳಿದರು, ಬೇರೆ ವಿಷಯದಲ್ಲಿ ಕೂಡ ಹೇಳಿದರು. ಈ ಕಂಪ್ಲೈನ್ಸ್ ಡೆಡ್ಲೈನ್ ಫುಲ್ಫಿಲ್ ಮಾಡದಿದ್ದರೆ ಏನಾಗ್ತದೆ, ವಜ್ರಕ್ಕಿಂತಲೂ ಕಠೋರವಾಗಿ ಹೇಳಿದ್ದಾರೆ. ಅದೇ ರೀತಿ ಯಾವುದೆಲ್ಲ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು, ಯಾವುದೆಲ್ಲ ಮಾಡಿದರೆ ಉತ್ತಮ ಅಂತ ಹೂವಿಗಿಂತ ಮೃದುವಾಗಿ ಕೂಡ ವರ್ಣನೆ ಮಾಡಿದ್ದಾರೆ. CA ಗುರುರಾಜ್ ಆಚಾರ್ಯ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅಮೂಲ್ಯ ಭಾನುವಾರದ ಸಮಯವನ್ನು ನಿಮಗೆ ಈ ನಮ್ಮ ವೀಕ್ಷಕರಿಗೆ, ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರಿಗೆ, ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದ ಹೇಳ್ತಾ, ನಿಮಗೆ ಇಲ್ಲಿಂದಲೇ ನಾನೊಂದು ಮೊಮೆಂಟ್ ಕೊಡ್ತೇನೆ, ನೀವು ಅದನ್ನು ಕ್ಯಾಚ್ ಮಾಡಬೇಕು. ನಮ್ಮ ಒಂದು ಮಂಗಳೂರು ಅಂತೇಳಿ ಒಂದು ಪುಸ್ತಕ ಉಂಟು, ಅದನ್ನೊಂದು ನೀವು ಇದನ್ನು ಸ್ವೀಕರಿಸಿ ಅದನ್ನೊಂದು ಕ್ಯಾಚ್ ಮಾಡಬೇಕಂತೇಳಿ ಒಂದು ನನ್ನ ಒಂದು ಇದು ಭಾವನೆ. ಹೇಳಿ. ಕೊಡಿ. ಆಯಿತು, ನೀವು ತಗೊಳ್ಳಿ. ಆಯಿತು, ಕೊಟ್ಟಾಯ್ತು, ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಇದು ನಮ್ಮ ಮಂಗಳೂರು, ನಮ್ಮ ಕುಡ್ಲದವರು, ನಮ್ಮ ಮಂಗಳೂರು ಅಂತ ಹೇಳಿ. ಕುಡ್ಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರಬಹುದು, ಕುಡ್ಲದವರಿಗೆ. ಕುಡ್ಲ ಅಂದ್ರೆ ಮಂಗಳೂರೇ. ಸೊ ನಮ್ಮ ಮಂಗಳೂರು ಅಂತ ಹೇಳಿ ಒಂದು ಒಳ್ಳೆ ಪುಸ್ತಕ ಕೊಟ್ಟಿದ್ದಾರೆ. ರವೀಂದ್ರ ಶೆಟ್ಟಿ ಅವರು ಬರೆದಿರುವಂತಹ ಒಂದು ಪುಸ್ತಕ. ತುಂಬಾ ಧನ್ಯವಾದಗಳು. ಹೌದು, ಅದು ಮಂಗಳೂರಿನ ಸಮಗ್ರ ಪರಿಚಯ ಉಂಟು. ನೀವು ನಮ್ಮ ಇದರಲ್ಲಿ ನಾನು ನೋಡಿದೆ, ಒಳ್ಳೆ ಕಂಪ್ಲೀಟ್ 360 ಡಿಗ್ರಿ ಆಂಗಲ್ ಆಫ್ ಮಂಗಳೂರು. ಮಂಗಳೂರು ಪರಿಚಯ ಆಗ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಬುಕ್. ಥ್ಯಾಂಕ್ ಯು ನಾಯಕ್, ಅಂಡ್ ಥ್ಯಾಂಕ್ ಯು ರವೀಂದ್ರ ಶೆಟ್ಟಿ ಅವರು ಫಾರ್ ರೈಟಿಂಗ್ ಸಚ್ ಎ ವಂಡರ್ಫುಲ್ ಬುಕ್. ಅಂಡ್ ನಾಯಕರು ನಮ್ಮ ಕುಡ್ಲ ಸಂಸ್ಥೆಯ ಪರವಾಗಿ ಕೂಡ ನಿಮಗೆ ಒಂದು ಬಿಸ್ನೆಸ್ ಟಾನಿಕ್ಕಿನ ಒಂದು ಮೊಮೆಂಟವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಒಂದು ಸ್ವೀಕರಿಸಬೇಕಂತೇಳಿ ನಮ್ಮ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಸಿಕ್ತು ನನಗೆ. ನಾಯಕರು ಎಷ್ಟೊಂದು ಮೆಟಿಕ್ಯುಲಸ್ ಅಂತ ಹೇಳಿದ್ರೆ, ನಾನು ಬೆಂಗಳೂರಿನಲ್ಲಿದ್ದೇನೆ, ಅವರು ಮಂಗಳೂರಿನಲ್ಲಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ ಅವಾಗಲೇ ನನಗೆ ಕೊರಿಯರ್ ಮಾಡಿ ಮುಂಚೆನೆ ಮೊಮೆಂಟೋಸ್ ಆರ್ ನಾರ್ಮಲಿ ಗಿವನ್ ಆಫ್ಟರ್ ವರ್ಡ್ಸ್, ಬಟ್ ಇವರು ಎಷ್ಟು ಪರ್ಫೆಕ್ಟ್ ಅಂತ ಹೇಳಿದ್ರೆ ಮುಂಚೆನೆ ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ವಿಷಯ ಬಿಫೋರ್ ಕ್ಲೋಸರ್ ಐ ವುಡ್ ಲೈಕ್ ಟು ಸೇ, ಐ ಆಮ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಸೋ ಇಸ್ ನಾಯಕ್. ನಾನು ಎಷ್ಟೋ ಟಿವಿ ಪ್ರೋಗ್ರಾಮ್ಸ್ ನಲ್ಲಿ ಬರ್ತೇನೆ, ಬಟ್ ಹಾರ್ಡ್ಲಿ ಎನಿ ಆಂಕರ್ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಇಂಡಿಯಾದಲ್ಲಿ ಇನ್ನು ಒಬ್ರು ಆಂಕರ್ ಹೂ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಇಸ್ ಪ್ರಣಯ್ ರಾಯ್. ಪ್ರಣಯ್ ರಾಯ್ ಇಸ್ ಟು ಇಂಡಿಯಾ, ನಾಯಕ್ ಇಸ್ ಟು ಸೌತ್ ಇಂಡಿಯಾ, ಇಫ್ ನಾಟ್ ಇಂಡಿಯಾ ಇಟ್ ಸೆಲ್ಫ್. ಅವರು ನಿಸ್ವಾರ್ಥ ಸೇವೆಗಾಗಿ ಮಾಡಿಕೊಂಡು ನಾಯಕರು ಜನನಾಯಕರಾಗಿದ್ದಾರೆ. ಇದೇ ತರ 71 ಎಪಿಸೋಡ್ಸ್ ಆಗಿದೆ. ಇದು 100 ಆಗ್ಲಿ 200 ಆಗ್ಲಿ 300 ಆಗ್ಲಿ ಆಗ್ತಾ ಬಿಸ್ನೆಸ್ ಅವ್ರಿಗೆ ಎಲ್ಲ ಟಾನಿಕ್ ಸಿಕ್ಕಿ ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ ಅವರಿಗೆ ಒಂದು ವ್ಯಾಕ್ಸಿನ್ ಸಿಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನ್ನನ್ನು ಕರೆದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಿಮಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಿರ್ವಹಿಸಿದ್ದಕ್ಕೆ ಧನ್ಯವಾದಗಳು. ಸಮಯ 1.5 ಗಂಟೆ ಆದರೂ ಇದು ಏನೂ ಸಾಕಾಗಲಿಲ್ಲ. ಇನ್ನೂ ಏನಾದರೂ ವೀಕ್ಷಕರ ಒಂದು ಅಪೇಕ್ಷೆ ಇದ್ದಲ್ಲಿ ಮುಂದೆ ನಾವು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್ ಆ್ಯಂಡ್ ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಎಂದು ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ ಹಾಗೂ ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ವಿರಾಮ ಮಾಡುವ ಮುಂಚೆ ಈ ಕಾರ್ಯಕ್ರಮದ ಮರುಪ್ರಸಾರ ಬುಧವಾರ ರಾತ್ರಿ 9:30 ಗಂಟೆಗೆ ನಿಮಗೆ ನಮ್ಮ ಕುಡ್ಲ 24/7 ವಾಹಿನಿಯಲ್ಲಿ ಪ್ರಕಟಣೆಗೊಳ್ಳಲಿದೆ. ಆದ್ದರಿಂದ ಇವತ್ತು ನೀವು ಫುಲ್ಲು ಕಾರ್ಯಕ್ರಮ ನೋಡಲಿಕ್ಕೆ ಆಗದಿದ್ದರೂ ಅದನ್ನು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಎಲ್ವಿಷರ್ ಇರ್ಬೋದು, ನಿಮ್ಮ ಎಲ್ಲ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅದನ್ನು ಈ ಬುಧವಾರ ರಾತ್ರಿ ನೋಡಿ ನಿಮ್ಮ ಎಲ್ಲ ಸಂದೇಹಗಳನ್ನು ಪರಿಹರಿಸಿಕೊಳ್ಳಿ. ಅದು ಅಲ್ಲದೆ ಈ ಕಾರ್ಯಕ್ರಮವನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದರಲ್ಲಿ ಕೂಡ ನಮ್ಮ ಎಲ್ಲ ಒಂದು 70 ಎಪಿಸೋಡಿಗೆ ಅಪ್ಲೋಡ್ ಆಗಿದೆ. ಇದನ್ನು ಕೂಡ ನೀವು ಯಾವುದೇ ಸಂದೇಹ ಇದ್ದರೆ ಎನಿ ಸಂದರ್ಭದಲ್ಲಿ ಯು ಕ್ಯಾನ್ ಸಿ ಅಂತ ಹೇಳ್ತಾ, ಈವನ್ ಫೇಸ್ಬುಕ್ಕಲ್ಲಿ ಕೂಡ ಈಗ ಲೈವ್ ಕೂಡ ಇತ್ತು, ಈಗ ಅದನ್ನು ಕೂಡ ನೀವು ಇನ್ನು ಯಾವಾಗಲೂ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ.